ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶಧೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೋರಾಪ್ಯಸೃಜತಿ ಅವತ್ಯತ್ತಿಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನ ವಿಜಯತೆ ಮಧ್ರುದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ನಾವು 5ನೇ ಸ್ಕಂದದ ಕೊನೆಯಲ್ಲಿ ಕೇಳಿದಂತೆ 84 ಲಕ್ಷ ವಿಧವಾದಂತಹ ನರಕಗಳು, ಅದರಲ್ಲಿ ಪ್ರಧಾನವಾದದ್ದು 21. ಆ ನರಕಗಳಿಂದಾಗಿ ತಪ್ಪಿಸ್ಕೊಳ್ಬೇಕು ಅಂತ ನಾವು ವಿಶೇಷವಾದ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಹೇಳಿದರು. ಮುಂದೆ 6ನೇ ಸ್ಕಂದದಲ್ಲಿ ಅದೇ ಮುಂದುವರಿಯುತ್ತೆ. ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ, ಹಾಗಾದರೆ ಇಷ್ಟೆಲ್ಲ ಪಾಪಗಳನ್ನು ಮಾಡ್ತೇವೆ, ಸಾಮಾನ್ಯವಾಗಿ ಹೇಳುವಂತೆ ಒಬ್ಬ ಸಾಮಾನ್ಯ ಮನುಷ್ಯ, ಆರ್ಡಿನರಿ ಮನುಷ್ಯ ಎಷ್ಟು ಪಾಪ ಮಾಡ್ತಾನೆ ಅಂತ ಹೇಳಿ ದಶಾವರಾಣಂ ದೇಹಾನಂ ಕಾರಣಾನಿ ಕರೋತ್ತೆ ಎಂಬಂತ ಒಂದು ಶರೀರ ಬಂತು ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಮುಂದೆ 10 ಜನ್ಮ ಗ್ಯಾರಂಟಿ ಅಂತೆ. ಅಷ್ಟು ಪಾಪಗಳನ್ನು ಮಾಡೇ ಮಾಡ್ತಾನೆ ಅಂತ ಸಾಮಾನ್ಯವಾಗಿ. ಅಂತಹದರಲ್ಲಿ ಹಾಗಾದರೆ ಮುಗಿಯೋದು ಯಾವಾಗ ಅಂತ, ಒಂದು ಜನ್ಮ ಬಂತು, ಮುಂದೆ 10 ಜನ್ಮ ನಿಶ್ಚಿತ, 2ನೇ ಜನ್ಮ ಬಂತು, ಮತ್ತೆ ಮುಂದೆ 10 ಜನ್ಮ ನಿಶ್ಚಿತ, ಮತ್ತೆ 3ನೇ ಜನ್ಮ ಬಂತು, ಅದ್ರ ಮುಂದೆ 10 ಜನ್ಮ ನಿಶ್ಚಿತ. ಹೀಗೆ ಜನ್ಮಗಳು ಬೆಳೀತಾನೆ ಹೋಗ್ತಾ ಹೊರಟು ನಿಲ್ಲೋದು ಯಾವಾಗ ಅಂತ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಇಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ. ಅದಕ್ಕೂ ಹೇಳ್ತಾರೆ, ಪ್ರಾಯ ಅಂತ ಹೇಳಿದ್ರೆ ಪ್ರಾಯ ಪಾಪ ಸಮುದಿಷ್ಟಂ ಅಂತ. ಅಂದರೆ ನಾನು ಪಾಪವನ್ನು ಯಾಕೆ ಮಾಡಿದೆ ಅಂತ ಚಿಂತನೆ ಮಾಡಬೇಕು, ಮುಂದೆ ಆ ಪಾಪದಿಂದ ಆಗಬಾರ್ದು ಅನ್ನೋ ಒಂದು ಎಚ್ಚರಿಕೆ ಇರಬೇಕು. ಅದೇ ನಿಜವಾದಂಥ ಪ್ರಾಯಶ್ಚಿತ್ತ ಅಂತ. ಇನ್ನೂ ಅನೇಕ ರೀತಿ ಪ್ರಾಯಶ್ಚಿತ್ತಗಳಿದ್ದಾವೆ. ಒಂದು ಹೋಮ, ಜಪ, ಪಾರಾಯಣ ಇತ್ಯಾದಿ ಕರ್ಮಗಳೆಲ್ಲ ಇದ್ದಾವೆ. ಅದನ್ನು ಮಾಡಿದಾಗ ಪಾಪ ಪರಿಹಾರ ಆಗುತ್ತೆ ಅಂತ. ಅದಕ್ಕೆ ಪರೀಕ್ಷಿತ ಹೇಳ್ತಾ ಇದ್ದಾನೆ, ಇಲ್ಲೇನಾಗಿದೆ, ಪಾಪ ಮಾಡಿದರೆ ಅದಕ್ಕೊಂದು ಸೊಲ್ಯೂಷನ್ ಇದೆ, ಪ್ರಾಯಶ್ಚಿತ್ತ ಅಂತ. ಹಾಗಾದರೆ ಏನಾಯಿತು, ಪಾಪ ಮಾಡಲಿಕ್ಕೆ ಒಂದು ಅನುಮತಿ ಕೊಟ್ಟಂತಾಯಿತು ಅಂತ. ಪಾಪ ಮಾಡಿರಿ, ಆಮೇಲೆ ಒಂದು ಪ್ರಾಯಶ್ಚಿತ್ತ ಮಾಡಿ ಪವಮಾನ ಮಾಡಿ ಅದರಿಂದ ಏನಾಗುತ್ತೆ, ಪಾಪ ಎಲ್ಲ ಪರಿಹಾರ ಆಗಿಬಿಡುತ್ತೆ ಅಂತ ಇದಾಗುತ್ತೆ. ಅದೇ ರೀತಿಯಾಗಿ ಪ್ರಾಯಶ್ಚಿತ್ತ ಮಾಡೋದು ಕೂಡ ಎಷ್ಟು ಉಚಿತ ಅಂತ. ಯಾಕೆಂತಂದರೆ ಪರೀಕ್ಷಿತ ಹೇಳ್ತಾನೆ, ಅವನು ದೊಡ್ಡ ಜ್ಞಾನಿಯಾಗಿದ್ದ, ಸಾಮಾನ್ಯ ಏನಲ್ಲ ಅವನು. ಅವನು ಹೇಳ್ತಾನೆ, ಕರ್ಮವನ್ನು ಎಲ್ಲರೂ ಮಾಡ್ತಾರೆ, ದೇವತೆಗಳು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಋಷಿಗಳು ಮಾಡ್ತಾರೆ, ಮನುಷ್ಯರು ಮಾಡ್ತೀವಿ. ಅವನು ಹೇಳ್ತಾನೆ, ದೇವತೆಗಳು ಒಂದು ಕರ್ಮವನ್ನು ಮಾಡಿದರೆ ಅವರು 100ಕ್ಕೆ 100ರಷ್ಟು ಪರಿಪೂರ್ತಿಯಾಗಿ ಮಾಡಿರ್ತಾರೆ, ಅದರಲ್ಲಿ ಏನು ಲೋಪದೋಷಗಳು ಇರೋದಿಲ್ಲ. ಅದೇ ಋಷಿಮುನಿಗಳು ಮಾಡಿದಾಗ ಅದರಲ್ಲಿ 50% ಲೋಪದೋಷಗಳು ಇರ್ತವೆ, 50% ಪೂರ್ತಿಯಾಗಿರುತ್ತೆ ಅಂತ. ಮನುಷ್ಯರು ಮಾಡಿದಾಗ ದಶಾಂಶ ಅಂತ ಕೇವಲ 100ಕ್ಕೆ 10% ಮಾತ್ರ ಏನಿರುತ್ತೆ, ಪೂರ್ತಿ ಅನ್ನೋದಿರುತ್ತೆ. 90%ದಲ್ಲಿ ಲೋಪದೋಷಗಳು ಇರ್ತವೆ. ಅದು ಏನೇ ಆಗಲಿ, ಹೂವಾಗಿರಲಿ, ಹಣ್ಣಾಗಿರಲಿ, ಕಟ್ಟಿಗೆ, ತುಪ್ಪ, ಏನು ಕರ್ಮ ಮಾಡಿದ್ರು ಕೂಡ ಅದರಲ್ಲಿ ಪರಿಶುದ್ಧತೆ ಅನ್ನೋದು ಇರೋದಿಲ್ಲ. ಯುಗದ ಧರ್ಮ ಅದು, ಕಲಿಯುಗದ ಧರ್ಮ. ಮತ್ತು ಮನುಷ್ಯರ ಒಂದು ಮಿತಿ ಅಲ್ಲಿಗೆ ಇರುತ್ತೆ. ಹಾಗಾಗಿ ಮನುಷ್ಯ ಏನೇ ಕರ್ಮಗಳನ್ನು ಮಾಡಿದರೂ ಕೂಡ ಏನಾಗೋದಿಲ್ಲ, ಪೂರ್ತಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಹೇಳ್ತಾನೆ, ಒಂದು ಕರ್ಮವನ್ನು ನಾವು ಪಾಪ ಮಾಡಿರ್ತೀವಿ, ಏನೋ ಪಾಪ ಮಾಡಿರ್ತೀವಿ, ಪಾಪ ತೊಳ್ಕೊಳ್ಬೇಕು ಅಂತ ಒಂದು ಯಾವ್ದು ಕರ್ಮ ಮಾಡ್ತೀವಿ, ಉಪವಾಸನೋ ವ್ರತನೋ ಯಾತ್ರೆ ಏನೋ ಮಾಡ್ತೀವಿ. ಅದನ್ನು ಮಾಡಿದಾಗ ಏನಾಗುತ್ತೆ, 10% ಪುಣ್ಯ ಬರುತ್ತೆ, 90% ಮತ್ತೆ ಪಾಪ ಬರುತ್ತೆ. ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಂತ ಮತ್ತು ಇನ್ನೊಂದು ಕರ್ಮ. ಹೀಗೆ ಪಾಪ ಬೆಳೀತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅವನು ಹೇಳ್ತಾನೆ, ಮೊನ್ನೆ ಕುಂಜರ ಶೌಚವತ್ ಅಂತ. ಕುಂಜರ ಅಂತಂದರೆ ಒಂದು ಆನೆ. ಆನೆಗೆ ಮಾವುತ ಕಷ್ಟಪಟ್ಟು ಸ್ನಾನ ಮಾಡಿಸ್ತಾನೆ, 1000 ಲೀಟರ್ ನೀರೆಲ್ಲ ಖರ್ಚು ಮಾಡಿ ಚೆನ್ನಾಗಿ ತಿಕ್ಕಿ ಆ ಕಡೆ ಈ ಕಡೆ ಎಲ್ಲ ಮಾಡಿ ಗಂಟೆಗಟ್ಟಲೆ ಸ್ನಾನ ಮಾಡಿಸ್ತಾನೆ. ಸ್ನಾನ ಮಾಡ್ಕೊಂಡಷ್ಟು ಸ್ನಾನ ಏನು ಮಾಡುತ್ತೆ, ಅಲ್ಲೆಲ್ಲ ಹೋಗಿ ಹೊರಳಾಗಿಬಿಡುತ್ತೆ, ಮತ್ತು ಅದರ ದೇಹ ಕೊಳೆಯಾಗಿಬಿಡುತ್ತೆ.
ಹಾಗೆ ನಾವು ಕೂಡ ಪಾಪ ಮಾಡ್ತೇವೆ, ದೇಹ ಕೊಳೆಯಾಗಿರುತ್ತೆ, ತೊಳ್ಕೊಳ್ಬೇಕು ಅಂತ ಖರ್ಚು ಮಾಡಿ ಏನೋ ಸತ್ಕರ್ಮಗಳನ್ನು ಮಾಡ್ತೇವೆ. ಅದರಿಂದ ಏನಾಗುತ್ತೆ, ಮತ್ತೆ ಕರ್ಮ ಪಾಪವೇ ಅಂಟ್ಕೊಳ್ಳುತ್ತೆ. ಹೀಗಾಗ್ಬಿಟ್ರೆ ಕೊನೆ ಯಾವಾಗ ಅಂತ. ಕರ್ಮ ಮಾಡೋದು, ಅದರಿಂದ ಅಷ್ಟು ಪಾಪ ಬರುತ್ತೆ, ಅದು ಕಳ್ಕೊಳ್ಳಿಕ್ಕೆ ಮತ್ತೆ ಪಾಪ ಮಾಡೋದು. ಅದನ್ನೇ ದಾಸರಾಯರು ಹೇಳ್ತಾರೆ, ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ. ಕೆಸರನ್ನು ತೊಳಿಬೇಕು ಅಂತಂದರೆ ಸೋಪ್ ಹಚ್ಕೊಳ್ಬೇಕು, ಕೆಸರು ಹಚ್ಕೊಂಡ್ಬಿಟ್ಟು ಏನಾಗುತ್ತೆ, ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಗೆ ಕರ್ಮವನ್ನು ಮಾಡಿ ನಾನು ಪಾಪ ತೊಳ್ಕೊಳ್ತೀನಿ ಅಂತ ಹೇಳಿದ್ರೆ ಅದೇನಾಗೋದಿಲ್ಲ, ಸಾಧ್ಯ ಆಗೋದೇ ಇಲ್ಲ ಅಂತ. ಹಾಗಾದರೆ ಪಾಪ ಪರಿಹಾರ ಹೇಗೆ ಅಂತ ಅದಕ್ಕೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ನೀನು ಹೇಳಿದ್ದು ಸರಿಯಾಗೇ ಇದೆ ಪರೀಕ್ಷಿತ. ಒಂದು ಕರ್ಮವನ್ನು ಮಾಡಿ ಇನ್ನೊಂದು ಕರ್ಮವನ್ನು ತೊಳೆದುಕೊಳ್ಳಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಕರ್ಮಣ ಕರ್ಮ ನಿರಾರಹ ನಹಿ ಆತ್ಯಂತಿಕ ಮಿಶ್ಯತೆ ಅಂತ ಆಚಾರ್ಯರು ಹೇಳುವಂತೆ ತೊಳೆಯಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಮತ್ಯಾವುದರಿಂದ ಸಾಧ್ಯ ಅಂತ ಹೇಳಿದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡೋದ್ರಿಂದಾಗಿ ನಮ್ಮ ಎಲ್ಲ ಪಾಪಗಳನ್ನು ಕೂಡ ಕಳೆದುಕೊಳ್ಳುವಂತಹ ಸಾಮರ್ಥ್ಯ ನಮಗಿದೆ ಅಂತ. ಅದಕ್ಕೆ ಸಂವಾದಿಯಾಗಿ ಒಂದು ಕಥೆಯನ್ನು ಕೂಡ ಹೇಳ್ತಾ ಹೋಗ್ತಾರೆ, ಪ್ರಸಿದ್ಧವಾದಂತಹ ಅಜಾಮಿಳದ ಕಥೆ. ಅಜಾಮಿಳ ಕನ್ಯಾಕುಬ್ಜೆ ಎನ್ನುವಂತಹ ನಗರ. ಆ ನಗರದಲ್ಲಿದ್ದಂತಹ ಒಬ್ಬ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದಂತಹ ಬ್ರಾಹ್ಮಣ, ಒಳ್ಳೆಯ ಸದಾಚಾರ ಸಂಪನ್ನನಾಗಿದ್ದ. ತನ್ನ ಮಕ್ಕಳಿಗೆ ಒಳ್ಳೆಯ ದೇವರ ಹೆಸರನ್ನು ಇಟ್ಟಿದ್ದ. ಕೊನೆಯ ಮಗನೇ ನಾರಾಯಣ ಅಂತ ಹೆಸರಿಟ್ಟಿದ್ದ. ಅದು ಯಾಕೆ ಅಂತ ಹೇಳ್ತಾರೆ ಭಾಗವತಲ್ಲಿ, ಅವನ ಹೆಸರು ಕರೆದಾಗ ತನಗೆ ಪರಮಾತ್ಮ ನೆನಪು ಬರಲಿ ಅಂತಲೇ ಇಟ್ಟಿದ್ದ ಅಂತ, ನಾರಾಯಣ ಅಂತ. ಕೊನೆಗೇನಾಯಿತು, ಪ್ರತಿನಿತ್ಯ ಕಾಡಿಗೆ ಹೋಗಿ ಸಮಿತ್ತು ದರ್ಭೆ ಎಲ್ಲವನ್ನು ಕೂಡ ತರೋದು, ಹೋಮಕ್ಕೆ ಬೇಕಾದಂತಹ ವಸ್ತುಗಳು. ಒಂದು ದಿವಸ ಹೋಗಿರ್ತಾನೆ. ಅಲ್ಲಿಗೆ ಹೋದಾಗ ಒಬ್ಬ ಕಾಡಿನ ಹೆಣ್ಣು ಮಗಳು, ಅವಳನ್ನು ನೋಡ್ತಾನೆ, ಅವಳಲ್ಲಿ ಪ್ರೀತಿಯಾಗುತ್ತೆ. ಕೊನೆಗೆ ಮದುವೆ ಆಗೋಣ ಅಂತ ಕೇಳ್ತಾನೆ. ಅವಳು ಹೇಳ್ತಾನೆ, ಮದುವೆ ಹೇಗೆ ಸಾಧ್ಯ, ನೀವೊಬ್ಬ ಬ್ರಾಹ್ಮಣರು, ನಾನೊಬ್ಬ ಶೂದ್ರಸ್ತ್ರೀ, ಕಾಡಿನ ಹೆಣ್ಣು, ನಿಮಗೆ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ, ಮದುವೆ ಬೇಡ ಅಂತ. ಎಷ್ಟು ಮಾಡಿದರೂ ಕೂಡ ಕೇಳೋದಿಲ್ಲ. ಕೊನೆಗೆ ತನ್ನ ಎಲ್ಲ ವೇಷಭೂಷಣ ಎಲ್ಲವನ್ನು ಕೂಡ ಬಿಟ್ಟು, ತನ್ನ ಸದಾಚಾರ ಎಲ್ಲವನ್ನು ಕೂಡ ಬಿಟ್ಟು ತಾನೇ ಮಾಡ್ತಾನೆ, ಅವಳನ್ನೇ ಮದುವೆಯಾಗಿ ಬಿಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಅವಳಲ್ಲಿ 10 ಮಕ್ಕಳನ್ನು ಪಡೀತಾನೆ ಅಂತ. ಹೀಗೆ ಯೋಗ್ಯ ಬ್ರಾಹ್ಮಣನಾಗಿ ಪ್ರತಿನಿತ್ಯ ಅಗ್ನಿಕಾರ್ಯಾದಿಗಳನ್ನು ಮಾಡ್ತಾ ಇದ್ದಂತಹ ಒಬ್ಬ ಅಜಾಮಿಳ ಕೊನೆಗೆ ದಾಸಿ ಸ್ತ್ರೀಯ ಸಂಘವನ್ನು ಮಾಡಿ ಸಂಪೂರ್ಣ ಜೀವನವನ್ನು ಹಾಳು ಮಾಡಿಕೊಂಡು ಬಿಟ್ಟ. ಇಷ್ಟಾದಾಗ ಕೊನೆಗೆ ಅವನಿಗೆ 90 ವರ್ಷ ವಯಸ್ಸಾಯಿತು. ಇನ್ನೇನೋ ಸಾಯುವಂಥ ಪರಿಸ್ಥಿತಿ ಬಂತು. ಹಾಸಿಗೆ ಮೇಲೇನೆ ಎಲ್ಲವನ್ನು ಮಾಡುವಂಥ ಪರಿಸ್ಥಿತಿ ಬಂತು. ಇಷ್ಟಾಯಿತು, ಅವನ ಆಯುಸ್ಸು ಮುಗಿಲಿಕ್ಕೆ ಹತ್ತಿರ ಬಂದಿತ್ತು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಯಮನ ಭಟರು ಕರೆದುಕೊಂಡು ಹೋಗಲಿಕ್ಕೆ ಅಂತ ಬರ್ತಾರೆ. ಭಯಾನಕವಾದಂತಹ ಯಮದೂತರು, ಒಂದೊಂದು ಹಲ್ಲು ಕೂಡ ಪರ್ವತಕ್ಕೆ ಅಷ್ಟು ಉದ್ದ ಇರುವಂತಹ ಹಲ್ಲುಗಳು, ಅಷ್ಟು ಘೋರವಾದಂಥವರು ಕರೆದುಕೊಂಡು ಹೋಗಲಿಕ್ಕೆ ಅಂತ ಬರ್ತಾರೆ. ಅವರನ್ನು ನೋಡಿ ಅವನಿಗೆ ತುಂಬ ಹೆದರಿಕೆ ಆಗಿಬಿಡುತ್ತೆ. ಭಯಾನಕವಾದಂಥ ರೂಪವನ್ನು ಹೆದರಿಕೆ ಆಗುತ್ತೆ ಅವನಿಗೆ. ತಕ್ಷಣದಲ್ಲಿ ತನ್ನ ಕೊನೆಯ ಮಗ ನಾರಾಯಣ, ಅವನ ಮೇಲೆ ತುಂಬ ಪ್ರೀತಿ ಜಾಸ್ತಿ. ಹಾಗಾಗಿ ನಾರಾಯಣ ಅಂತ ಕರಿತಾನೆ. ನಾರಾಯಣ ಅಂತ ಅವನ ಬಾಯಿಲಿ ಬಂದಿದ್ದೇ ತಡ ಅದರಿಂದ ಅವನಿಗೇನಾಗುತ್ತೆ, ಸಂಸ್ಕಾರ ಉದ್ಬುದ್ಧ ಆಗುತ್ತೆ. ಅವನ ಸಂಸ್ಕಾರ ಅಂತ ಹಿಂದೆ ಮಾಡಿದಂಥ ಅಷ್ಟೆಲ್ಲ ಪುಣ್ಯಕರ್ಮ ಇತ್ತು. ಏಕೆಂದರೆ ಅವನೇನು ಹುಟ್ಟಿದಾಗಿನಿಂದ ಕೆಟ್ಟ ವ್ಯಕ್ತಿಯಲ್ಲ, ಸಂಸ್ಕಾರಹೀನ ವ್ಯಕ್ತಿಯಲ್ಲ, ಪ್ರಾರಂಭದಿಂದಲೂ ಕೂಡ ಒಳ್ಳೆ ಸಂಸ್ಕಾರವಂತನಾಗಿದ್ದ. ಹಾಗಾಗಿ ಆ ಸಂಸ್ಕಾರ ನೆನಪಾಯಿತು ಅವನಿಗೆ. ಅದರಿಂದ ಪರಮಾತ್ಮನ ಸ್ಮರಣೆ ಬಂತು. ಆವಾಗ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾನೆ. ಸ್ಮರಣೆ ಮಾಡಿದ್ದೇ ತಡ ಆಚಾರ್ಯರು ದ್ವಾಸ್ತೋತ್ರದಲ್ಲಿ ಹೇಳುವಂತೆ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಅಂತ, ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಎಂಬುದು ಬಂದರೆ ಅದರಿಂದ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತ. ಹಾಗಾಗಿ ಅವನು ಆ ರೀತಿಯಾಗಿ ಕೂಗಿದ್ದೇ ತಡ ಸಾಕ್ಷಾತ್ ವಿಷ್ಣುದೂತರು ಬರ್ತಾರೆ ಅಂತೆ. ಈ ಕಡೆಯಿಂದ 2 ಯಮದೂತರು ಬಂದಿದ್ದಾರೆ, ಈ ಕಡೆಯಿಂದ 2 ವಿಷ್ಣುದೂತರು ಬಂದಿದ್ದಾರೆ. ಯಮದೂತರು ಎಷ್ಟು ಭಯಾನಕವಾಗಿದ್ದರೋ ವಿಷ್ಣುದೂತರು ಅಷ್ಟೇ ಸೌಮ್ಯವಾಗಿದ್ದರು ಅಂತ ಭಾಗವತ ಹೇಳುತ್ತೆ. ಸರ್ವೇ ಪದ್ಮಪಲಾಶಾಕ್ಷಾಃ ಪೀತಕೌಶೇಯವಾಸಸಃ ಕಿರೀಟಿನಃ ಕುಂಡಲಿನಃ ಲಸತ್ ಪುಷ್ಕರಮಾಲಿನಃ ಅಂತ, ಒಳ್ಳೆ ಪದ್ಮಪತ್ರ ಪಲಾಶಾಕ್ಷ ಅಂತ ಪದ್ಮದಂತಹ ಅರಳಿದಂತಹ ಕಣ್ಣುಗಳು, ಹಾಗೆ ಒಳ್ಳೆ ಪೀತಕೌಶೇಯವ ಹಳದಿಯ ರೇಷ್ಮೆ ಬಟ್ಟೆಯನ್ನು ಹುಟ್ಟುಕೊಂಡಿದ್ರು. ಕಿರೀಟಿನಃ, 2 ಕೂಡ ಕಿರೀಟವನ್ನು ಹಾಕ್ಕೊಂಡಿದ್ರು, ಕುಂಡಲ ಹಾಕ್ಕೊಂಡಿದ್ರು. ಲಸತ್ ಪುಷ್ಕರಮಾಲಿನಃ ಅಂತ ಒಳ್ಳೆ ಅರಳಿದಂತಹ ತಾವರೆಯ ಮಾಲೆ, ಶಂಖ ಚಕ್ರ ಎಲ್ಲವನ್ನು ಕೂಡ ಧಾರಣೆ ಮಾಡಿದಂತಹ ಸಾಕ್ಷಾತ್ ಪರಮಾತ್ಮನೇ ಬಂದಿದ್ದಾನೆ ಅನ್ನಿಸುವಂತಹ ದಿವ್ಯ ಕಾಂತಿ ಅವರ ಮುಖದಲ್ಲಿ ಇತ್ತು. ಅಂತಹ ಅವರು ಬರ್ತಾರೆ. ಕೊನೆಗೆ ಇವರಾಗಲಿ ಹಗ್ಗ ಹಾಕಿಬಿಟ್ಟಿದ್ರು. ಅಜಾಮಿಳನ ಕುತ್ತಿಗೆ ಇಳಿದುಕೊಂಡು ಹೋಗಬೇಕು ಅಂತ ವಿಷ್ಣು ಭಟರು ಬಂದು ಹೇಳ್ತಾರೆ, ಇಳಿದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಮಗೆ ನಮ್ಮ ಯಮ ಆರ್ಡರ್ ಮಾಡಿದ ಕರ್ಕೊಂಡು ಬರಲೇಬೇಕು ಅಂತ.
ನೀವ್ಯಾರು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ವಿಷ್ಣು ದೂತರು, ಇವನು ಪರಮಾತ್ಮನ ನಾಮಸ್ಮರಣೆಯನ್ನು ಕೊನೆ ಕಾಲದಲ್ಲಿ ಮಾಡಿದ್ದಾನೆ, ಹಾಗಾಗಿ ಇವನು ಸೇರಬೇಕಾದಂತಹ ಲೋಕ ಅಂತಲೇ ಅದು ವೈಕುಂಠ ಲೋಕ, ಹೊರತು ನರಕ ಅಲ್ಲ, ಹಾಗಾಗಿ ಇವನು ಬಿಟ್ಟು ಬಿಡಿ ಅಂತ. ಎಷ್ಟು ಮಾಡಿದರೂ ಕೂಡ ಯಮನ ದೂತರು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅವರಿಗೆ ಯಮನ ಮೇಲೆ ಅಷ್ಟು ಭಯ ಇತ್ತು. ನಾವು ಇವನನ್ನು ಒಂದು ವೇಳೆ ಕರೆದುಕೊಂಡು ಹೋಗದೆ ಹೋದ್ರೆ ಏನಾಗುತ್ತೆ, ಯಮ ನಮಗೆ ಶಿಕ್ಷೆ ಕೊಡ್ತಾನೆ, ಹಾಗಾಗಿ ಏನಾದರೂ ಮಾಡಿ ಅವನು ಕರೆದುಕೊಂಡು ಹೋಗಲೇಬೇಕು ಅಂತ ಪ್ರಯತ್ನ ಮಾಡ್ತಾರೆ. ವಿಷ್ಣು ಭಟರು ಬಿಡೋದೇ ಇಲ್ಲ. ಕೊನೆಗೆ ಇಷ್ಟು ಮಾಡಿದರೂ ಕೂಡ ಬಿಡದೇ ಇದ್ದಾಗ ಯಾವ ವಿಷ್ಣುವಿನ ದೂತರು ಅವನ ಪಾಶವನ್ನು ಕತ್ತರಿಸಿ ಬಿಡ್ತಾರೆ. ಕತ್ತರಿಸಿದಾಗ ಅವರಿಗೆ ಧೈರ್ಯ ಸಾಕಾಗದೇನೆ ಯಮನ ಭಟರು ತಮ್ಮ ಲೋಕಕ್ಕೆ ವಾಪಸ್ ಹೋಗಿಬಿಡ್ತಾರೆ. ಹೀಗೆ ಇಷ್ಟೆಲ್ಲ ಆದಾಗ ಯಜಾಮಿಳ ಅಲ್ಲೇ ಮಲಗಿದ್ದ. ಪರಮಾತ್ಮನ ದೂತರು ಮತ್ತು ಯಮನ ದೂತರ ಸಂವಾದವನ್ನು ಕೇಳ್ತಾನೆ. ಅಷ್ಟು ಕೇಳಿದಾಗ ಅವನ ಮೇಲೆ ತನಗೆ ಜಿಗುಪ್ಸೆ ಬಂದುಬಿಡುತ್ತೆ ಅಂತೆ. ಕೇವಲ ಒಂದು ಸಲ ನಾಮಸ್ಮರಣೆ ಮಾಡಿದರೇನೇ ಪರಮಾತ್ಮ ತನ್ನ ಭಟರನ್ನು ಕರೆಸಿ ನನ್ನನ್ನು ವೈಕುಂಠಕ್ಕೆ ಕರೆದುಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾನೆ, ಅಂತಹ ನಾನು ಇಡೀ ಜನ್ಮ ಪೂರ್ತಿ ವ್ಯರ್ಥ ಮಾಡಿಬಿಟ್ಟೆ ಎಂಬುದಾಗಿ ತನ್ನ ಮೇಲೆ ತನಗೆ ಜಿಗುಪ್ಸೆ ಬರುತ್ತೆ. ಹೀಗೆ ತಾನೇ ಮಾಡ್ತಾನೆ. ಮುಂದೆ ಅಲ್ಲಿಂದ ಎಲ್ಲವನ್ನು ಕೂಡ ತನ್ನ ಮಕ್ಕಳಿಗೆ ಆಸ್ತಿಯನ್ನು ಒಪ್ಪಿಸಿ ತಾನು ವಿಶೇಷವಾಗಿ ಗಂಗಾ ತೀರ ಹರಿದ್ವಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತ್ರಿವಿಕ್ರಮ ದೇವರ ದೇವಸ್ಥಾನದಲ್ಲಿ ಕುಳಿತುಕೊಂಡು ವಿಶೇಷವಾಗಿ ಧ್ಯಾನವನ್ನು ಮಾಡಿ ತಾನು ತನ್ನ ದೇಹತ್ಯಾಗ ಮಾಡ್ತಾನೆ ಎಂಬುದಾಗಿ ಇಷ್ಟನ್ನು ಹೇಳ್ತಾರೆ. ಇವತ್ತು ಕೆಲವರು ಏನು ಹೇಳ್ತಾರೆ ಅಂದರೆ, ನಾಮಸ್ಮರಣೆ ಮಾಡಿದ ತಕ್ಷಣ ಮೋಕ್ಷ ಆಗಿಬಿಡ್ತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಮೋಕ್ಷ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧನೆ ಮಾಡಿದಾಗ ಮೋಕ್ಷ ಸಾಧ್ಯ. ಅದಕ್ಕೆ ಬೇಕಾದಂಥ ಅನುಕೂಲತೆಯನ್ನು ವಿಷ್ಣುವಿನ ದೂತರು ಮಾಡಿಕೊಟ್ರು ಅಷ್ಟೇ. ಹೀಗೆ ಇಷ್ಟು ದೂತರು ಅವನನ್ನು ಬಿಟ್ಟು ಹೋದರು. ಕೊನೆಗೆ ಸಾಧನೆ ಮಾಡಿ ಅವನು ಪರಮಾತ್ಮ ಲೋಕಕ್ಕೆ ಹೋದ ಅಂತ ಹೇಳ್ತಾರೆ. ಇಷ್ಟ ಆಯಿತು. ಇಷ್ಟಾದ ಮೇಲೆ ಯಮನ ದೂತರು ಖಾಲಿ ಕೈಯಲ್ಲಿ ಕತ್ತರಿಸಿದ ಒಂದು ಹಗ್ಗನ್ನು ಹಿಡಿದುಕೊಂಡು ಹೋಗಿದ್ದಾರೆ ಯಮನ ಹತ್ತಿರ. ಅವ್ರಿಗೆ ಹೆದರಿಕೆ, ಯಮ ಎಲ್ಲಿ ಬೈತಾನೋ ಏನು ಮಾಡ್ತಾನೋ ಅಂತ. ಏನಾಯಿತು ಅಂತ ಕೇಳ್ತಾನೆ ಯಮ, ಈ ರೀತಿಯಾಗಿ ಆಯಿತು ಅಂತ. ಆವಾಗ ನೀವು ಮಾಡಿದ್ದು ಸರಿಯಾಗೇ ಇದೆ, ಕರೆದುಕೊಂಡು ಚಲೋ ಒಳ್ಳೆಯದೇ ಆಯಿತು ಅಂತ. ಆಗ ಯಮನ ದೂತರು ಕೇಳ್ತಾರೆ, ಹಾಗಾದರೆ ನೀನು ನನಗೆ ಸರಿಯಾದಂತಹ ಇನ್ಸ್ಟ್ರಕ್ಷನ್ ಕೊಡು ಅಂತ. ಯಾರನ್ನು ಕರೆದುಕೊಂಡು ಬರಬೇಕು, ಯಾರನ್ನು ಕರೆದುಕೊಂಡು ಬರಬಾರ್ದು, ಈ ರೀತಿ ಗಲಾಟೆ ಆದರೆ ಅದು ಸರಿ ಆಗೋದಿಲ್ಲ. ಸ್ಪಷ್ಟವಾಗಿ ಹೇಳಿಬಿಡು, ಇವ್ರನ್ನ ಕರೆದುಕೊಂಡು ಬರಬೇಕು, ಇವ್ರನ್ನ ಕರೆದುಕೊಂಡು ಬರಬಾರ್ದು ಅಂತ. ಆವಾಗ ಯಮದೇವರು ಹೇಳುವಂತಹ ಮಾತು, ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚರ ಸ್ಮೃತಿ ಚರಣಾರವಿಂದಂ ಕೃಷ್ಣಾಯ ಯೋ ನಮತಿ ಎಚ್ಚರ ಏಕದಾಪಿ ತಾನಾನಯದ್ದು ಮಸತೋ ಕೃತ ವಿಷ್ಣು ಕೃತ್ಯಾನ್ ಅಂತ. ಯಾರನ್ನು ಕರೆದುಕೊಂಡು ಬರಬೇಕು ಅಂತಂದರೆ, ಯಾರ ನಾಲಿಗೆ ಒಂದು ಸಲವೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಿಲ್ಲವೋ ಅಂಥವರನ್ನು ಕರೆದುಕೊಂಡು ಬನ್ನಿ. ಚೇತಶ್ಚರ ಸ್ಮೃತಿತ ಚರಣಾರವಿಂದಂ, ಯಾರ ಮನಸ್ಸು ಪರಮಾತ್ಮನ ಪಾದವನ್ನು ಸ್ಮರಣೆ ಮಾಡಿಲ್ಲವೋ ಅವರನ್ನು ಕರೆದುಕೊಂಡು ಬನ್ನಿ. ಕೃಷ್ಣಾಯ ನಮೋ ನಮತಿ ಚಿರ ಏಕದಾಪಿ ಅಂತ, ಯಾರ ತಲೆ ಪರಮಾತ್ಮನ ಪಾದಕ್ಕೆ ಬಾಗಿ ನಮಸ್ಕಾರ ಮಾಡಿಲ್ಲವೋ ಅವರನ್ನು ಕರೆದುಕೊಂಡು ಬನ್ನಿ. ತಾನಾನ ಯುದ್ಧಂ ಅಸತೋ ಕೃಷ್ಣ ವಿಷ್ಣು ಕೃತ್ಯಾನಂತ. ಹೀಗೆ ಅನೇಕ ಜನ ದುಷ್ಕರ್ಮಗಳನ್ನು ಯಾರ್ಯಾರು ಮಾಡ್ತಾರೋ ಅವರನ್ನು ಕರೆದುಕೊಂಡು ಬನ್ನಿ, ಪರಮಾತ್ಮನ ಭಕ್ತರನ್ನು ಸರ್ವಥಾ ಕರೆದುಕೊಂಡು ಬರಬೇಡಿ ಎಂಬುದಾಗಿ ಇವರು ಯಮದೇವರು ತನ್ನ ಸೇವಕರಿಗೆ ಹೇಳ್ತಾರೆ. ಇಷ್ಟು ಹೇಳಿದಾಗ ಅಂದಿನಿಂದಾಗಿ ಯಮದೂತರು ಪರಮಾತ್ಮನ ಭಕ್ತರನ್ನು ಕರೆದುಕೊಂಡು ಬರುವುದಲ್ಲ, ನೋಡ್ಲಿಕ್ಕೆ ಕೂಡ ಹೆದರುತ್ತಾರೆ ಎಂಬುದಾಗಿ ಭಾಗವತ ಹೇಳುತ್ತೆ. ಅಷ್ಟು ಮಹತ್ವ ಅದು ಪರಮಾತ್ಮನ ಭಕ್ತರಿಗಿದೆ, ಪರಮಾತ್ಮನ ಮಂತ್ರಕ್ಕೆ ಇದೆ. ವಿಶೇಷವಾಗಿ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳುವಂತೆ, ನಾಮ್ನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನ ಅಂತ. ನಾರಾಯಣ ಎನ್ನುವಂಥ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಅದು ಎಷ್ಟು ಪಾಪ ಪರಿಹಾರ ಮಾಡುತ್ತಲ್ಲ ಅಷ್ಟು ಪಾಪವನ್ನು ಒಬ್ಬ ಸಾಮಾನ್ಯ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಅಷ್ಟು ವಿಶಿಷ್ಟವಾದಂತಹ ಸಾಮರ್ಥ್ಯ ಅದು ಪರಮಾತ್ಮ ನಾಮಸ್ಮರಣೆಗೆ ಇದೆ. ಹಾಗಾಗಿ ಅಂತಹ ಪರಮಾತ್ಮನ ನಾಮಸ್ಮರಣೆಯೇ ನಾವು ಮಾಡುವಂತಹ ಎಲ್ಲ ಪಾಪಗಳಿಗೆ ದೊಡ್ಡ ಪ್ರಾಯಶ್ಚಿತ್ತ. ಅದಕ್ಕೆ ನಾವು ಯಾವತ್ತೇ ಸತ್ಕರ್ಮ ಮಾಡಿದರೂ ಕೂಡ ಕೊನೆಗೆ ಏನು ಮಾಡ್ತೇವೆ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ನಾಮ ತರೆಯ ಸ್ಮರಣೆಯನ್ನು ಮಾಡ್ತೇವೆ. ಹೀಗೆ ಪರಮಾತ್ಮನ ನಾಮಸ್ಮರಣೆ ಅದು ನಮ್ಮೆಲ್ಲರ ಪಾಪಗಳನ್ನು ಕಳೆಯುವಂತಹ ದೊಡ್ಡ ಸಾಧನ ಎಂಬುದಾಗಿ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಾರೆ. ಪರೀಕ್ಷಿತ್ ಮಹಾರಾಜ ಕೇಳಿದ್ದೇನು, ಕರ್ಮಗಳನ್ನು ಮಾಡಿ ಪಾಪ ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಹೇಗೆ ಅವಕಾಶ ಅಂತ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಪರಮಾತ್ಮನ ನಾಮಸ್ಮರಣೆಯನ್ನು ಭಕ್ತಿಯಿಂದಾಗಿ ಮಾಡಿದರೆ ಅದರಿಂದ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಈ ರೀತಿಯಾಗಿ ಅದನ್ನು ನಾವು ಕಳೆದುಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟು ಕಥೆಯನ್ನು ಹೇಳಿ ಮುಂದೆ ವಿಶೇಷವಾಗಿ
ದೇವೇಂದ್ರ ಮಾಡಿದಂತಹ ಒಂದು ತಪ್ಪು, ಅದರಿಂದ ಅವನಿಗೆ ಆದಂತಹ ನಷ್ಟ, ಅದರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ದೇವೇಂದ್ರ ದೇವತೆಗಳ ರಾಜ, ಶಚೀದೇವಿ ಅವನ ಹೆಂಡತಿ. ಇವರಿಬ್ಬರು ಕೂಡ ಒಂದು ಸಲ ಆಸನದಲ್ಲಿ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಾಗ ಏನಾಗುತ್ತೆ, ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಅವರು ಬರ್ತಾರೆ. ಸಾಮಾನ್ಯವಾಗಿ ಗುರುಗಳು ಬಂದಾಗ ಎದ್ದು ನಿಂತು ಗೌರವ ಕೊಡಬೇಕು ಅಂತ ಪುರಾಣಗಳು ಹೇಳ್ತವೆ ಒಂದು ಮಾತು, ಆಗತೇ ಸ್ವಾಗತಂ ಬ್ರೂಯಾತ್ ದೃಷ್ಟಿಂ ದದ್ಯಾತ್ ಮನೋದದ್ಯಾತ್ ವಾಚಂ ದದ್ಯಾತ್ ಚ ಸುನೃತಾಂ ಉತ್ತಾಯ ಚಾಸನಂ ದದ್ಯಾತ್ ಏಷಃ ಧರ್ಮ ಸನಾತನಃ ಅಂತ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನಮ್ಮ ವರ್ತನೆ ಯಾವ ರೀತಿ ಇರಬೇಕು ಅಂತ ಮೊದಲನೇದಾಗಿ ಏನು ಹೇಳಬೇಕು, ಆಗತಿ ಸ್ವಾಗತಂ ಬ್ರೂಯಾತ್, ಸ್ವಾಗತ ಬನ್ನಿ ಎಂಬುದಾಗಿ ಕರಿಬೇಕು ಅವರನ್ನು. ಆಮೇಲೆ ದೃಷ್ಟಿಂ ದದ್ಯಾತ್, ಅವರನ್ನು ಕಣ್ಣಿಂದ ನೋಡಬೇಕು. ಅಂದರೆ ನಮ್ಮ ಕಣ್ಣೆಲ್ಲ ಇಟ್ಕೊಂಡ್ಬಿಟ್ರೆ ಅವರಿಗೆ ಬೇಸರ ಆಗುತ್ತೆ, ಹಾಗಾಗಿ ಅವರನ್ನು ನೋಡ್ತಾ ಇರಬೇಕು. ಆಮೇಲೆ ಮನೋದದ್ಯಾತ್, ಮನಸ್ಸೆಲ್ಲೋ ಇರಬಾರ್ದು, ಮನಸ್ಸು ಅವರ ಹತ್ರನೇ ಇರಬೇಕು. ಆಮೇಲೆ ವಾಚಂ ದದ್ಯಾತ್, ಪ್ರೀತಿಯಿಂದ ಅವರನ್ನು ಮಾತಾಡಿಸಬೇಕು. ಸೂನೃತಾಂ, ಒಳ್ಳೆಯ ಮಾತು, ಕೆಟ್ಟ ಮಾತಲ್ಲ, ಒಳ್ಳೆಯ ಮಾತನ್ನು ಆಡಬೇಕು. ಆಮೇಲೆ ಉತ್ಥಾಯ ಆಸನಂ ದದ್ಯಾತ್, ಅವರಿಗೆ ಕೂಡಲಿಕ್ಕೆ ಒಳ್ಳೆಯ ಆಸನವನ್ನು ಕೊಡಬೇಕು. ಈ ರೀತಿ ಮಾಡಿದಾಗ ಏಷಃ ಧರ್ಮ ಸನಾತನ, ಇದು ನಿಜವಾದಂತಹ ಅತಿಥಿಗಳ ಪೂಜೆಯ ಧರ್ಮ ಅಂತ. ದೇವೇಂದ್ರ ತಾನು ದೊಡ್ಡ ರಾಜ ಎನ್ನುವಂಥ ಅಹಂಕಾರದಿಂದಾಗಿ ಆರಾಮಾಗಿ ಆಸನ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇಂದ್ರನಿಗೆ ಅಹಂಕಾರ ಬಂದಿದೆ ಅಂತ ಯಾರಿಗೆ ಗೊತ್ತಾಯಿತು, ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಾಯಿತು. ಈ ರೀತಿಯಾಗಿ ಗೊತ್ತಾದಾಗ ಅವರೇನು ಮಾಡ್ತಾರೆ, ನಾನು ಇನ್ನು ಮುಂದೆ ನನಗೆ ಗೌರವ ಇಲ್ಲದೇ ಇರುವಂಥ ಸ್ಥಳದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಾನು ಹೋಗಿಬಿಡ್ತೇನೆ ಅಂತ ಅವ್ರೇನು ಮಾಡ್ತಾರೆ, ಅದೃಶ್ಯರಾಗಿ ಬಿಡ್ತಾರೆ, ಕಣ್ಣಿಗೆ ಕಾಣಿಸೋದಿಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ದೇವೇಂದ್ರನಿಗೆ ಬೃಹಸ್ಪತ್ಯಾಚಾರ ಕಾಣಿಸೋದೇ ಇಲ್ಲ. ಯಾವಾಗ ಗುರುಬಲ ಇಲ್ಲದೆ ಹೋಯಿತು ಆವಾಗ ಎಲ್ಲ ದೈತ್ಯರು ಕೂಡ ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡಿ ದೇವತೆಗಳ ಎಲ್ಲರೂ ಕೂಡ ಸೋತು ಬಿಡ್ತಾರೆ. ಕೊನೆಗೆ ದೇವತೆಗಳ ಲೋಕ ಎಲ್ಲ ಕೂಡ ಯಾರ ಪಾಲಾಯಿತು, ದೈತ್ಯರ ಪಾಲಾಯಿತು. ಹೀಗೆ ಗುರುಗಳ ಬಲ ಇಲ್ಲದೆ ಹೋದರೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟೆಲ್ಲ ಆಯಿತು. ಕೊನೆಗೆ ಬ್ರಹ್ಮದೇವರ ಹತ್ರ ಎಲ್ಲ ದೇವತೆಗಳು ಕೂಡ ಹೋಗ್ತಾರೆ. ಈ ರೀತಿಯಾಗಿ ನಮಗೆ ಗುರುಗಳ ಬಲ ಇಲ್ಲ, ನೀವೇನಾದರೂ ಅನುಗ್ರಹ ಮಾಡಿ ಅಂತ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಗುರುಗಳ ಬಲ ಇದ್ದರೇನೆ ಎಲ್ಲ ಪಡೆಯಲಿಕ್ಕೆ ಸಾಧ್ಯ. ಇವತ್ತು ನಿಮಗೆ ಬೃಹಸ್ಪತ್ಯಾಚಾರ ಬಲ ಇಲ್ಲ, ಆದರೆ ಚಿಂತೆ ಮಾಡಬೇಡಿ, ಒಳ್ಳೆ ಯೋಗ್ಯರಾದಂತಹ ವಿಶ್ವರೂಪಾಚಾರ್ಯರನ್ನು ನೀವು ಗುರುಗಳನ್ನಾಗಿ ಸ್ವೀಕಾರ ಮಾಡಿ ಎಂಬುದಾಗಿ ಹೇಳ್ತಾರೆ. ದೇವತೆಗಳು ಹಾಗೆ ಆಗಲಿ, ಒಟ್ಟಿನಲ್ಲಿ ನಮಗೇನು ಬೇಕು, ಗುರುಗಳು ಸಿಕ್ಕರೆ ಸಾಕು, ರಾಜ್ಯ ಸಿಕ್ಕರೆ ಸಾಕು, ಯಾರ್ಯಾದರೂ ಏನೇ ಅಂತ ವಿಶ್ವರೂಪಾಚಾರ್ಯ ಬಳಿ ಹೋಗ್ತಾರೆ. ವಿಶ್ವರೂಪಾಚಾರ್ಯರ ಹತ್ರ ಹೋದಾಗ ಅವರು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ ಅಂತಂದರೆ, ನೀವೇನು ಮಾಡಿದ್ದೀರಿ, ಬೃಹಸ್ಪತ್ಯಾಚಾರ್ಯದ ಹೋದ ಮೇಲೆ ನನ್ನ ಹತ್ರ ಬಂದಿದ್ದೀರಿ, ಬೃಹಸ್ಪತ್ಯಾಚಾರ್ಯ ಇಲ್ಲ ಯಾರೊಬ್ಬರು ಬೇಕು ಅಂತ ಬಂದಿದ್ದೀರಿ, ಅದು ನನಗೆ ಪ್ರಸಿದ್ಧಿ ಕೊಡೋದಿಲ್ಲ, ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಎಷ್ಟಾದರೂ ಕೂಡ ಕೇಳೋದಿಲ್ಲ. ಕೊನೆಗೆ ತುಂಬ ಒತ್ತಾಯ ಮಾಡಿದಾಗ ವಿಶ್ವರೂಪಾಚಾರ್ಯರು ವಿಶೇಷವಾಗಿ ಒಪ್ಕೊಳ್ತಾರೆ, ನಾನು ನಿನ್ನ ಮುಂದೆ ನಿಮಗೆ ಗುರುಗಳಾಗಿ ಇರ್ತೇನೆ ಅಂತ. ಅದರಲ್ಲಿ ಮೊದಲು ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ, ನಿನಗೆ ಒಂದು ಮಂತ್ರಸಿದ್ಧಿ ಎಂಬುದು ಬೇಕು. ಅದಕ್ಕೋಸ್ಕರ ನಾನು ನಿನಗೆ ನಾರಾಯಣ ವರ್ಮ ಎನ್ನುವಂಥ ಮಂತ್ರದ ಉಪದೇಶವನ್ನು ಮಾಡ್ತೇನೆ, ನೀನು ಅದನ್ನು ಚೆನ್ನಾಗಿ ಜಪ ಮಾಡು ಎಂಬುದಾಗಿ ಇಂದ್ರನಿಗೆ ಉಪದೇಶವನ್ನು ಮಾಡ್ತಾರೆ. ಅದೇ ಪ್ರಸಿದ್ಧವಾದಂತಹ ಏನು ನಾರಾಯಣ ವರ್ಮ ಅಂತಿದೆ, ಆ ನಾರಾಯಣದ ವರ್ಮದ ವಿಶೇಷವಾದಂತಹ ಉಪದೇಶವನ್ನು ಮಾಡ್ತಾರೆ. ಅದರಲ್ಲಿ ಹೇಳುವಂತೆ ಆ ನಾರಾಯಣ ವರ್ಮನು ವಿಶೇಷವಾಗಿ ಜಪ ಮಾಡಿದಂತಹ ವ್ಯಕ್ತಿಗಳಿಗೆ ವಿಶಿಷ್ಟವಾದ ಸಿದ್ಧಿ ಎಂಬುದು ಉಂಟಾಗುತ್ತೆ. ಎಲ್ಲೇ ತನಕ ಅಂತ ಹೇಳಿದ್ರೆ, ನಾರಾಯಣ ವರ್ಮ ಸಿದ್ಧಿ ಮಾಡಿಕೊಂಡಂಥ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಕಣ್ಣಿನಿಂದಾಗಿ ನೋಡಿದರೆ ಅವನಿಗೆ ಬಂದಂಥ ರೋಗ ಎಲ್ಲೂ ಕೂಡ ಪರಿಹಾರ ಆಗುತ್ತೆ ಅಂತೆ. ಪದಾವ ಸಂಸ್ಪೃಶೇ ಸದ್ಯ ಸಾಧ್ವಸ ಸ್ವಯಂಚಿತೆ ಅಂತ, ಅವನನ್ನು ಮುಟ್ಟಿದರೆ ಸಾಕು ರೋಗ ಎಲ್ಲ ಪರಿಹಾರ ಆಗುತ್ತೆ ಅಂತ. ಆ ರೀತಿ ಸಿದ್ಧಿ ಅದು ಈ ಒಂದು ನಾರಾಯಣ ವರ್ಮಕ್ಕೆ ಇದೆ. ಆ ನಾರಾಯಣ ವರ್ಮದಲ್ಲೇ ಹೇಳುವಂತೆ ಒಬ್ಬ ಬ್ರಾಹ್ಮಣ ಇದ್ದ, ಅವನು ನಿರಂತರವಾಗಿ ನಾರಾಯಣ ವರ್ಮದ ಜಪವನ್ನು ಮಾಡ್ತಾ ಮಾಡ್ತಾ ಕೊನೆಗೆ ದೇಹತ್ಯಾಗ ಮಾಡಿಬಿಟ್ಟ. ದೇಹತ್ಯಾಗ ಮಾಡಿದ, ಆದರೆ ಸಂಸ್ಕಾರ ಮಾಡೋರು ಯಾರೂ ಇಲ್ಲ. ಅವನಿಗೆ ತಂದೆ ತಾಯಿ ಎಲ್ಲರೂ ಕೂಡ ಸತ್ತು ಹೋಗಿಬಿಟ್ಟಿದ್ರು, ಮದುವೆ ಆಗಿರಲಿಲ್ಲ, ಮಕ್ಕಳಿರಲಿಲ್ಲ, ಹಾಗೆ ಅಣ್ಣ ತಮ್ಮಂದಿರೋ ಅವ್ರ ಮಕ್ಕಳು ಯಾರೂ ಕೂಡ ಇರಲಿಲ್ಲ, ಒಬ್ಬ ಅನಾಥ. ಕೊನೆಗೆ ಸಂಸ್ಕಾರ ಮಾಡೋರು ಯಾರೂ ಕೂಡ ಇಲ್ಲ. ಎಲ್ಲರೂ ಕೂಡ ಊರಿನವ್ರು ತೆಗೆದುಕೊಂಡು ಹೋಗಿ ಅವನ ದೇಹವನ್ನು ಒಂದು ಮರುಭೂಮಿಯಲ್ಲಿ ಬಿಸಾಕಿಬಿಟ್ರು. ಮರುಭೂಮಿಯಲ್ಲೇ ಪ್ರಾಣಿ ಪಕ್ಷಿಗಳೆಲ್ಲ ತಿಂದು ಕೊನೆಗೆ ಅವನ ಮೂಳೆ ಎಂಬುದು ಕೊಳಗೆ ಅಲ್ಲೇ ಕೆಳಗಡೆ ಹೋಗಿಬಿಡ್ತು, ಮಣ್ಣು ಮುಚ್ಚಿಬಿಡ್ತು ಅದರ ಮೇಲೆ. ಇಷ್ಟಾದಾಗ ಏನಾಗುತ್ತೆ, ಅನೇಕ ವರ್ಷಗಳಾದ ಮೇಲೆ ಮೇಲ್ಗಡೆ ವಿಮಾನದಲ್ಲಿ ಒಬ್ಬ ಗಂಧರ್ವ ಹೋಗ್ತಾ ಇರ್ತಾನೆ.
ಗಂಧರ್ವ ಹೋಗ್ತಾ ಆ ಮೂಳೆಯನ್ನು ದಾಟಿ ಬಿಡ್ತಾನೆ. ಅರ್ಥಾತ್ ಆ ಮೂಳೆ ಮೇಲೆ ವಿಮಾನ ಎಂಬುದು ಪಾಸ್ ಆಗುತ್ತೆ. ಹೋಗಿದ್ದೇ ತಡ ವಿಮಾನದ ಹಪ್ಪನೆ ಕೆಳಗಡೆ ಬಿದ್ದು ಬಿಡುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಏನೂ ತೊಂದರೆ ಆಗಿಲ್ಲ, ವಿಮಾನ ಯಾಕೆ ಕೆಳಗಡೆ ಬಿತ್ತು ಅಂತ. ಆವಾಗ ಅಲ್ಲೇ ಇದ್ದಂಥ ಒಬ್ಬ ವಾಲಕಿಲ್ಯ ಒಬ್ಬ ಋಷಿಗಳ ಶಿಷ್ಯರು ಅವರು ಬಂದು ಹೇಳ್ತಾರೆ, ಇಲ್ಲಿ ಒಬ್ಬ ನಾರಾಯಣ ವರ್ಮದ ಜಪವನ್ನು ಮಾಡಿದಂತಹ ವ್ಯಕ್ತಿಯ ಮೂಳೆ ಬಿದ್ದಿದೆ, ನೀನು ಅದರ ಮೇಲೆ ಹೋಗಿದ್ರಿಂದಾಗಿ ನಿನ್ನ ವಿಮಾನ ಕೆಳಗಡೆ ಬಿಟ್ಟು ಬಿಟ್ಟಿದೆ, ಅಷ್ಟು ಶಕ್ತಿ ಅದಕ್ಕೆ ನಾರಾಯಣ ವರ್ಮಕ್ಕೆ ಇದೆ. ಹಾಗಾಗಿ ನೀನು ಏನು ಮಾಡಬೇಕು, ಅವನಿಗೆ ಮುಂದೆ ಆಗಬೇಕಾದಂಥ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಮುಂದೆ ಆ ಗಂಧರ್ವ ಕಾರ್ಯವನ್ನು ಮಾಡಿದಾಗ ಮುಂದೆ ಅವನ ಉದ್ಧಾರ ಆಗುತ್ತೆ, ಆ ವ್ಯಕ್ತಿಯ ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ನಾರಾಯಣ ವರ್ಮದ ಪ್ರಭಾವ ಅಂತಹದ್ದು. ಅಂತಹ ನಾರಾಯಣ ವರ್ಮವನ್ನು ಉಪದೇಶ ಮಾಡಿದಾಗ ದೇವೇಂದ್ರ ಮತ್ತೆ ತನ್ನ ಸಂಪತ್ತನ್ನೆಲ್ಲ ವಾಪಸ್ ಪಡೀತಾನೆ. ಮತ್ತೆ ದೇವೇಂದ್ರ ದೇವತೆಗಳ ರಾಜನಾದ, ಸ್ವರ್ಗಾಧಿಪತಿಯಾದ, ಎಲ್ಲ ಸಂಪತ್ತನ್ನು ಕೂಡ ಪಡೆದುಕೊಂಡ. ಆದರೆ ಈ ವಿಶ್ವರೂಪಾಚಾರ್ಯರು ಅವರು ಅಂದುಕೊಂಡಷ್ಟು ಸಾತ್ವಿಕರಾಗಿರಲಿಲ್ಲ. ಅವರಿಗೆ ಹೇಳುವಂತೆ ಒಟ್ಟು 3 ಮುಖಗಳಿದ್ವಂತೆ. ಒಂದು ಮುಖದಿಂದಾಗಿ ಸೋಮರಸವನ್ನು ಕುಡಿತಾ ಇದ್ರು, ದೇವತೆಗಳು ಕುಡಿಯುವಂತಹ ಸೋಮರಸ. ಇನ್ನೊಂದು ಮುಖದಿಂದಾಗಿ ಸಾಮಾನ್ಯ ಅನ್ನ ತಿಂತಾ ಇದ್ರು. ಇನ್ನೊಂದು ಮುಖದಿಂದಾಗಿ ಮದ್ಯಪಾನ ಮಾಡ್ತಾ ಇದ್ರು ಅಂತೆ. ಹೀಗೆ ಆ ವಿಶ್ವರೂಪಾಚಾರ್ಯ ಈ ರೀತಿಯಾಗಿ ಮಾಡ್ತಾ ಇದ್ರು. ನೋಡಲಿಕ್ಕೆ ಮೇಲ್ಗಡೆ ಭಾರಿ ಒಳ್ಳೆಯ ಸಾತ್ವಿಕ ವ್ಯಕ್ತಿ, ಒಳಗಡೆ ನೋಡಿದರೆ ಅನೇಕ ದುಶ್ಚಟಗಳಿದ್ದವು, ಅನೇಕ ರೀತಿಯಂತಹ ಕೆಟ್ಟ ವ್ಯವಹಾರಗಳಿದ್ದವು. ಅಷ್ಟು ಮಾತ್ರ ಅಲ್ಲ, ಈ ದೇವತೆಗಳ ಸೀಕ್ರೆಟ್ ಏನೇನಿದ್ವೋ ಆ ಎಲ್ಲ ಸೀಕ್ರೆಟ್ಗಳನ್ನು ಕೂಡ ದೈತ್ಯರಿಗೆ ಹೇಳಿಬಿಡ್ತಾ ಇದ್ರು. ಯಾಕೆ ಅಂತಂದರೆ ಅವರು ಕೂಡ ಮೂಲತಃ ದೈತ್ಯ ಜಾತಿ ಅಂಥವರು. ಅವರ ತಂದೆ ತೊಷ್ಟೃ ಪ್ರಜಾಪತಿ ಅಂತ, ಅವರ ತಾಯಿ ರೋಚನಾ ಅಂತ. ರೋಚನಾ ವಾಸ್ತವಿಕವಾಗಿ ಒಬ್ಬ ದೈತ್ಯ ಸ್ತ್ರೀ. ಆ ದೈತ್ಯರ ಹೆಣ್ಣುಗಳನ್ನು ಪ್ರಜಾಪತಿಗಳು ಮದುವೆ ಆಗಿದ್ದರು. ಅವರಿಗೆ ಹುಟ್ಟಿದಂತಹ ಮಗ ವಿಶ್ವರೂಪಾಚಾರ್ಯರು. ಹಾಗಾಗಿ ತಾಯಿಯ ಗುಣ ಸ್ವಲ್ಪ ಬಂದಿತ್ತು, ಕೆಟ್ಟ ಸ್ವಭಾವ ಇತ್ತು. ಹಾಗಾಗಿ ತಾವೇ ಮಾಡ್ತಾಯಿದ್ರು, ಒಳಗೆ ದೈತ್ಯರಿಗೆಲ್ಲ ಸಹಾಯ ಮಾಡ್ತಾಯಿದ್ರು. ಇದು ದೇವೇಂದ್ರನಿಗೆ ಗೊತ್ತಾಯಿತು. ಗೊತ್ತಾಯಿತು, ನನಗೆ ಯೋಗ್ಯ ಗುರುಗಳು ಅಂತ ಬೇಕು ಅಂತ ನಾನು ಇವ್ರನ್ನ ಆರಿಸ್ಕೊಂಡು, ಇವ್ರು ನೋಡಿದರೆ ನಮ್ಮ ಸೀಕ್ರೆಟನ್ನು ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ ಅಂತ ಹಿಂದೆ ಮುಂದೆ ವಿಚಾರ ಮಾಡೋದಂತ ತಾನೇ ಮಾಡ್ಬಿಡ್ತಾನೆ. ಆ ವಿಶ್ವರೂಪಾಚಾರ್ಯ ತಲೆಯನ್ನೇ ಕತ್ತರಿಸಿ ಬಿಡ್ತಾನೆ. ವಿಶ್ವರೂಪಾಚಾರ್ಯ ಹತ್ಯೆ ಆಗಿ ಹೋಯಿತು. ಇಷ್ಟಾಯಿತು. ಈ ವಿಚಾರ ತೊಷ್ಟೃ ಪ್ರಜಾಪತಿಗೆ ಗೊತ್ತಾಯಿತು, ಅಂದರೆ ವಿಶ್ವರೂಪಾಚಾರ್ಯರ ತಂದೆಗೆ. ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಪ್ರಜಾಪತಿ. ಹೇಗೆ ದಕ್ಷ ಪ್ರಜಾಪತಿ ಒಬ್ಬ ಪ್ರಜಾಪತಿಯೋ ಹಾಗೆ ದಕ್ಷ ಪ್ರಜಾಪತಿ ಸಾಕ್ಷಾತ್ ರುದ್ರದೇವರಿಗೆ ಶಾಪವನ್ನು ಕೊಟ್ಟ. ಇವನು ಅದೇ ರೀತಿ ಸಾಮರ್ಥ್ಯ ಇರುವಂತಹ ಒಬ್ಬ ವ್ಯಕ್ತಿ. ಅವರಿಗೆ ತುಂಬ ಸಿಟ್ಟು ಬರುತ್ತೆ. ಅವನೊಂದು ಯಜ್ಞವನ್ನು ಮಾಡ್ತಾನೆ. ಯಜ್ಞದ ಉದ್ದೇಶ ಏನು ಅಂತ ಹೇಳಿದ್ರೆ, ಇಂದ್ರನನ್ನು ಸಂಹಾರ ಮಾಡುವಂತಹ ಮಗ ಹುಟ್ಲಿ ಅಂತ. ನನ್ನ ಮಗನನ್ನು ಇಂದ್ರ ಸಂಹಾರ ಮಾಡಿದ, ಹಾಗಾಗಿ ಇಂದ್ರನನ್ನು ಸಂಹಾರ ಮಾಡುವಂಥ ಇನ್ನೊಬ್ಬ ಮಗ ಹುಟ್ಲಿ ಅಂತ ಯಜ್ಞವನ್ನು ಮಾಡಿದ. ಯಜ್ಞ ಮಾಡಬೇಕಾದ್ರೆ ಮಂತ್ರ ಹೇಳಬೇಕು, ಮಂತ್ರ ಹೇಳಿ ಆಹುತಿಯನ್ನು ಹಾಕಬೇಕು. ಆವಾಗ ಅವನು ಯಜ್ಞವನ್ನು ತುಂಬ ಸಿಟ್ಟಿಯಿಂದ ಮಾಡ್ತಾ ಇದ್ದ ಇದ್ದರಿಂದಾಗಿ ಬಾಯಿ ತಪ್ಪಿ ಮಂತ್ರ ಚೇಂಜ್ ಆಗಿಬಿಡ್ತು. ಏನು ಹೇಳಬೇಕಾಗಿತ್ತು, ಅವನು ಇಂದ್ರನನ್ನು ಸಂಹಾರ ಮಾಡುವಂಥ ಮಗ ಹುಟ್ಲಿ ಅಂತ ಹೇಳಬೇಕಾಗಿತ್ತು. ಮಂತ್ರ ಬದಲಾಗಿ ಸ್ವಲ್ಪ ಅಕ್ಷರ ಚೇಂಜ್ ಆಗಿ ಇಂದ್ರನಿಂದ ಕೊಲ್ಲಲ್ಪಡುವಂಥ ಮಗ ಹುಟ್ಲಿ ಅಂತ ಹೇಳಿಬಿಟ್ಟ. ದೇವತೆಗಳು ತಥಾಸ್ತು ಅಂತ ಹೇಳಿಬಿಟ್ರು ಅಷ್ಟೇ. ಕೊನೆಗೇನಾಯಿತು, ಅವನೇ ವೃತ್ರಾಸುರ ಅಂತ. ವೃತ್ರಾಸುರ ಎಂಬಂತಹ ಭಯಾನಕವಾದಂತಹ ವ್ಯಕ್ತಿ ಹುಟ್ಟಿಬಿಟ್ಟ. ಕೆಂಪಾದಂತಹ ಕೂದಲು, ಒಂದೊಂದು ಕೂದಲು ಕೂಡ ಒಂದು ಬಾಣದ ರೀತಿ ಇದ್ದು ಅಂತೆ. ಬಾಣದ ರೀತಿ ಇರುವಂತಹ ದೊಡ್ಡ ಕೂದಲುಗಳು, ಭಯಾನಕವಾದಂತಹ ರೂಪ. ಎಲ್ಲಿಯ ತನಕ ಅಂತ ಹೇಳಿದ್ರೆ ಎದ್ದು ನಿಂತುಕೊಂಡ್ರೆ ಆಕಾಶವನ್ನೇ ನುಂಗ್ಬಿಡ್ತಾನೆ ಏನು ಅನ್ನುವಂಥ ಭಯಾನಕವಾದಂತಹ ರೂಪ ಅಂತೆ. ಇಷ್ಟು ದೊಡ್ಡದಾದಂತಹ ಆ ಒಂದು ದೈತ್ಯ ಅವನು ಬಂದ. ಕೊನೆಗೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವನ ಸಂಹಾರ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಎಷ್ಟು ದೊಡ್ಡ ದೊಡ್ಡ ಆಯುಧಗಳನ್ನು ಅವನ ಮೇಲೆ ಹಾಕಿದರೂ ಕೂಡ ಅವನು ಆರಾಮ ನುಂಗೇ ಬಿಡ್ತಾ ಇದ್ದ ಆಯುಧವನ್ನು. ಅದರಿಂದ ಅವನಿಗೆ ಒಂದು ಹನಿ ರಕ್ತ ಕೂಡ ಬರ್ತಾ ಇರಲಿಲ್ಲ. ಅಷ್ಟು ಭಯಾನಕವಾದಂತಹ ರೂಪ. ಇಷ್ಟಾದಾಗ ಮತ್ತೆ ಎಲ್ಲರೂ ಕೂಡ ನಿರಂತರವಾಗಿ ಪರಮಾತ್ಮನ ಬಳಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಎಲ್ಲ ಭಗವಂತ ಹೇಳ್ತಾನೆ, ನೀವು ಈ ವೃತ್ರಾಸುರನನ್ನು ಸಂಹಾರ ಮಾಡಬೇಕು ಅಂತ ಹೇಳಿದರೆ ನಾರಾಯಣ ವರ್ಮದ ಪ್ರಭಾವದಿಂದಾಗಿಯೇ ಮಾಡಬೇಕು ಅಂತ. ನಾರಾಯಣ ವರ್ಮ, ನಾವು ಬೇರೆ ಪುರಾಣದಲ್ಲಿ ನೋಡುವಂತೆ ನಾರಾಯಣ ವರ್ಮದ ಉಪದೇಶ ಇದ್ದದ್ದು 3 ಜನಕ್ಕಂತೆ. ಒಂದು ಇಂದ್ರ, ಇನ್ನೊಂದು ವಿಶ್ವರೂಪಾಚಾರ್ಯರು, ಇನ್ನೊಂದು ಈ ದದೀಚಿ ಮಹರ್ಷಿಗಳು ಅಂತ. ಅಗ್ನಿಪುರಾಣದಲ್ಲಿ ಬರುವಂತೆ ಅಲ್ಲಿ ಹೇಳ್ತಾರೆ, ದದೀಚಿ ಋಷಿಗಳಿಗೆ ವಿಶ್ವರೂಪಾಚಾರ್ಯ ಸತ್ತು ಹೋಗ್ಬಿಟ್ರು. ಇನ್ನು ಉಪದೇಶ ಇರೋದು ಯಾರಿಗೆ? ಇಬ್ಬರಿಗೆ, ದದೀಚಿಗಳಿಗೆ ಮತ್ತು ಇಂದ್ರನಿಗೆ ಅಂತ. ಒಂದ್ಸಲ ಏನಾಯಿತು, ಈ ಅಶ್ವಿನಿ ದೇವತೆಗಳು ದದೀಚಿ ಋಷಿಗಳ ಹತ್ರ ಬಂದ್ರಂತೆ. ಬಂದು ಕೇಳ್ತಾರೆ, ನಮಗೆ ನೀವು
ನಾರಾಯಣ ವರ್ಮದ ಉಪದೇಶ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅಂತ. ಅವರು ಅವಶ್ಯ ಆಗಲಿ, ಅದಕ್ಕೇನು ನೀವೇ ದೇವತೆಗಳು, ನಿಮಗೆ ಮಂತ್ರ ಉಪದೇಶ ಕೊಡು ನನ್ನ ಭಾಗ್ಯ ಅಂತ, ಇವತ್ತು ಬೇಡ ಇನ್ನೊಂದು ದಿವಸ ಬನ್ನಿ, ಇವತ್ತು ದಿವಸ ಸರಿ ಇಲ್ಲ ಏನೋ ಅಂತ ಹೇಳಿ ಕಳಿಸ್ತಾರೆ. ಮತ್ತು ಉಪದೇಶ ಮಾಡೋಗುತ್ತೆ, ಮನಸ್ಸಲ್ಲಿ ಇರುತ್ತೆ ಅವರಿಗೆ. ಆವಾಗ ಈ ವಿಚಾರ ಇಂದ್ರನಿಗೆ ಗೊತ್ತಾಗುತ್ತೆ. ಇಂದ್ರ ಬಂದು ಕೇಳ್ತಾ ಯಾಕೆ ಬಂದಿದ್ರು ಅವರು ಅಂತ, ಹೀಗೆ ಉಪದೇಶ ಮಾಡ್ಕೊಳ್ಳಿಕ್ಕೆ ಬಂದಿದ್ರು ಅಂತ. ಉಪದೇಶ ಕೊಟ್ರಾ ಅಂತ ಕೇಳುತ್ತೆ. ಇಲ್ಲ ಕೊಟ್ಟಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ಇಟ್ಟು ಬನ್ನಿ ಅಂತ ಹೇಳಿದ್ದೀನಿ ಅಂತ. ಅದಕ್ಕೆ ಇಂದ್ರ ಹೇಳ್ತಾನೆ, ನೀವು ಉಪದೇಶ ಕೊಡಬಾರದು ಅಂತ. ಅದು ಸಾಧ್ಯ ಇಲ್ಲ, ನಾನೊಬ್ಬ ಋಷಿ, ನನಗೆ ಏನೂ ಬೇಡ, ನಾನೊಬ್ಬ ಸರ್ವಸಂಗ ಪರಿತ್ಯಾಗಿ, ಅವರು ಬಂದು ಕೇಳಿದ್ದಾರೆ ಉಪದೇಶ ಕೊಡ್ತೇವೆ, ಅದರಲ್ಲಿ ಏನು ತಪ್ಪಿದೆ ಅಂತ. ಅದಕ್ಕೆ ಇಂದ್ರ ಹೇಳ್ತಾನೆ, ಇಡೀ ಜಗತ್ತಿನಲ್ಲಿ ಉಪದೇಶ ಇರೋದು ನಮಗಿಬ್ಬರಿಗೆ ಮಾತ್ರ. ಹಾಗಾಗಿ ಏನೇ ಸಿದ್ಧಿ ಆಗಬೇಕಂದ್ರೂ ನಮ್ಮ ಮುಖಾಂತರನೇ ಆಗಲಿ, ಇನ್ನೊಬ್ಬರಿಗೆ ಉಪದೇಶ ಕೊಡೋಣ ಅಂತ ಒಂದು ರೀತಿ ಸ್ವಾರ್ಥದ ಚಿಂತನೆ ಮಾಡ್ತಾನೆ. ದಧೀಚಿಗಳು ಒಪ್ಪೋದಿಲ್ಲ, ನಾನು ಕೊಟ್ಟೇ ಕೊಡ್ತೀನಿ ಅಂತ ಹಠ ಮಾಡ್ತಾರೆ. ಕೊನೆಗೆ ಇಂದ್ರ ಹೇಳ್ತಾನೆ, ನೀವು ಒಂದೇಳು ಉಪದೇಶ ಕೊಟ್ಟರೆ ನಾನು ನಿಮ್ಮ ತಲೆ ತೆಗೆದು ಬಿಡ್ತೇನೆ ಅಂತ. ದಧೀಚಿಗಳು ಏನು ಮಾಡಬೇಕು ಅಂತ ಗೊತ್ತಾದ್ರೆ ಆಯಿತು ಸರಿ ಅಂತ ಹೇಳ್ಬಿಡ್ತಾರೆ. ಸ್ವಲ್ಪ ದಿವಸ ಆಯಿತು, ಅಶ್ವಿನಿ ದೇವತೆಗಳು ವಾಪಸ್ ತಮ್ಮ ಮನೆಗೆ, ಇವರ ಮನೆಗೆ ಬಂದು, ದಧೀಚಿ ಋಷಿಗಳ ಮನೆಗೆ ಬಂದು ಕೇಳ್ತಾರೆ, ನನಗೆ ಉಪದೇಶ ಮಾಡಿ, ಯಾವ ನಾರಾಯಣ ವರ್ಮದ ಉಪದೇಶ ಅಂತ. ಆವಾಗ ದಧೀಚಿಗಳು ನಿಜನೇ ಹೇಳಿಬಿಡ್ತಾರೆ, ಇಲ್ಲ ಉಪದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇಂದ್ರ ಬಂದಿದ್ದ, ಹೀಗೆ ನಾನು ಉಪದೇಶ ಮಾಡಿ ತಲೆ ತೆಗಿತೀನಿ ಅಂತ ಹೇಳಿದ್ದಾನೆ ಅಂತ. ಅಶ್ವಿನಿ ದೇವತೆಗಳು ಹೇಳ್ತಾರೆ, ನೀವು ನನಗೆ ಉಪದೇಶ ಮಾಡದೆ ಹೋದರೆ ನಾನು ನಿಮ್ಮ ತಲೆ ಕತ್ತರಿಸ್ತೇನೆ ಅಂತ. ದಧೀಚಿಗಳು ಏನು ಮಾಡೋದು ತೋಚೋದಿಲ್ಲ. ಉಪದೇಶ ಮಾಡಿದರೆ ಇಂದ್ರ ತಲೆ ತೆಗಿತಾನೆ, ಮಾಡದೇ ಹೋದರೆ ಇವರು ತೆಗಿತಾರೆ. ಒಟ್ಟಿನಲ್ಲಿ ತನ್ನ ಪ್ರಾಣ ಹೋಗೋದು ನಿಶ್ಚಿತ ಅಂತ ಆಗ್ಬಿಡುತ್ತೆ. ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಯಾಕಾದ್ರೂ ಉಪದೇಶ ತೊಗೊಂಡೋ ಇದ್ರದ್ದು ಅಂತ. ಆವಾಗ ಅಶ್ವಿನಿ ದೇವತೆಗಳು ಹೇಳ್ತಾರೆ, ನೀವೇನೂ ಚಿಂತೆ ಮಾಡಬೇಡಿ, ಇಲ್ಲೇ ಒಂದು ಆಡಿನ ಮುಖ, ಆ ಕುದುರೆಯ ಮುಖ, ಒಂದು ಕುದುರೆ ಇದೆ, ಆ ಕುದುರೆಯ ತಲೆಯನ್ನು ನಾವು ಕತ್ತರಿಸಿ ನಿಮ್ಮ ತಲೆಗೆ ಸೇರಿಸ್ತೇವೆ. ಆ ಕುದುರೆಯ ತಲೆಯಿಂದ ನೀವೇನು ಮಾಡಿ, ನಾರಾಯಣ ವರ್ಮದ ಉಪದೇಶವನ್ನು ನಮಗೆ ಮಾಡಿ, ಇಂದ್ರ ಬರ್ತಾನೆ, ನಿಮ್ಮ ಕುದುರೆ ತಲೆಯನ್ನು ಕತ್ತರಿಸ್ತಾನೆ, ವಾಪಸ್ ನಾವೇನು ಮಾಡ್ತೇವೆ, ನಿಮ್ಮ ತಲೆಯನ್ನು ಅಲ್ಲಿ ಸೇರಿಸ್ತೇವೆ ಅಂತ. ಯಾಕಂದರೆ ಅವರು ದೇವತೆಗಳ ವೈದ್ಯರು, ಏನು ಬೇಕಾದರೂ ಕೂಡ ಮಾಡುವಂಥ ಸಾಮರ್ಥ್ಯ ಅವರಿಗಿತ್ತು. ಆವಾಗ ಮೊದಲು ಇವ್ರಿಗೆ ಹೆದರಿಕೆ ಆಗುತ್ತೆ, ಯಾರಿಗೆ? ದಧೀಚಿಗಳು ಏನು ಮಾಡ್ತಾರೋ ಏನೋ ಅಂತ. ಕೊನೆಗೆ ಅದು ಆದರೂ ಪರವಾಗಿಲ್ಲ, ಪ್ರಾಣವೇ ಹೋಗ್ಬಿಟ್ರೆ ಕಷ್ಟ ಅಂತ ಸರಿ ಅಂತ ಒಪ್ಕೊಳ್ತಾರೆ. ಸರಿ ಒಪ್ಕೊಂಡ್ರು. ಕೊನೆಗೆ ಅವ್ರ ತಲೆಯನ್ನು ಕತ್ತರಿಸಿದರು, ಕುದುರೆಯ ತಲೆಯನ್ನು ಇಟ್ಟರು. ಅದರಿಂದಾಗಿ ಅವರಿಗೆ ಹಯಶಿರ ಅಂತ ಹೆಸರು ಬಂತು. ನಾರಾಯಣ ವರ್ಮದ ಉಪದೇಶವನ್ನೆಲ್ಲ ಮಾಡಿದರು, ಸಿದ್ಧಿಯನ್ನು ಕೊಟ್ಟರು ಅವರಿಗೆ. ಇಂದ್ರ ಬಂದ, ಉಪದೇಶ ಮಾಡಿದಂಥ ತಲೆ, ಕುದುರೆಯ ತಲೆ, ಅದನ್ನು ಸಂಹಾರ ಮಾಡಿದ, ತಾನು ತನ್ನ ಲೋಕಕ್ಕೆ ಹೋಗಿಬಿಟ್ಟ. ಕೊನೆಗೆ ಅವರು ಮತ್ತೆ ಅವರ ಹಿಂದಿನ ತಲೆಯನ್ನು ಅವರ ತಲೆಗೆ ಜೋಡಿಸಿದರು. ಅವರ ತಲೆ ಮತ್ತೆ ಮೊದಲಿನಂತೆ ಆಯಿತು ಅಂತ ಬೇರೆ ಪುರಾಣದಲ್ಲಿ ಬರುತ್ತೆ. ಹೀಗೆ ನಾರಾಯಣ ವರ್ಮದಕ್ಕೋಸ್ಕರ ತಲೆಯನ್ನೇ ಕತ್ತರಿಸುವಂಥ ದೊಡ್ಡ ಪರಿಸ್ಥಿತಿ ದಧೀಚಿ ಋಷಿಗಳಿಗೆ ಬಂದಿತ್ತು. ಪರಮಾತ್ಮ ಇಂದ್ರನಿಗೆ ಹೇಳ್ತಾನೆ, ನೀವು ಅವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿದ್ರೆ ದಧೀಚಿ ಋಷಿಗಳ ಬೆನ್ನಿನ ಮೂಳೆಯಿಂದಾಗಿ ಅವನನ್ನು ಸಂಹಾರ ಮಾಡಬೇಕು ಅಂತ. ಯಾಕೆ ಅಂತಾನೆ, ದಧೀಚಿ ಋಷಿಗಳು ನಾರಾಯಣ ವರ್ಮದ ಜಪವನ್ನು ನಿರಂತರವಾಗಿ ಮಾಡಿ ಮಾಡಿ ಅವರಲ್ಲಿ ಅಷ್ಟು ಸನ್ನಿಧಾನ ಇದೆ. ಹಾಗಾಗಿ ನೀವು ಅದರ ಮೂಲಕ ಸಂಹಾರ ಮಾಡಬೇಕು ಅಂತ. ಇಂದ್ರ ಮತ್ತು ಎಲ್ಲ ದೇವತೆಗಳು ಹೋಗಿ ಕೇಳ್ತಾರೆ, ನಿಮ್ಮ ಮೂಳೆಗಳು ಬೇಕು ಅಂತ. ಅದಕ್ಕೆ ದಧೀಚಿ ಋಷಿಗಳಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ನನ್ನಂತಹ ಒಬ್ಬ ಬಡಕಲು ದೇಹದ ಋಷಿಯ ಮೂಳೆಗಳು ದೇವತೆಗಳಿಗೆ ಉಪಕಾರ ಆಗುತ್ತೆ ಅಂದರೆ ನನಗೇನೂ ಬೇಜಾರಿಲ್ಲ, ಅವಶ್ಯವಾಗಿ ನಾನು ನನ್ನ ಮೂಳೆಯನ್ನು ಕೊಟ್ಟೇ ಬಿಡ್ತೇನೆ, ನಿಮಗೆ ತೆಗೆದುಕೊಂಡು ಹೋಗಿ ಅಂತ. ಆದರೆ ಒಂದು ಕಂಡೀಷನ್ ಅಂತ, ಏನಂದರೆ ನನಗೊಂದು ಆಸೆ ಇದೆ, ಭಾರತ ಭೂಮಿಯಲ್ಲಿ ಇರುವಂತಹ ಎಲ್ಲ ತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಒಂದು ಆಸೆ ಇದೆ ಸಾಯೋದರಲ್ಲಿ. ನೀವು ನೋಡಿದರೆ ಅರ್ಜೆಂಟಲ್ಲಿ ಬಂದುಬಿಟ್ಟಿದ್ದೀರಿ, ಹಾಗಾಗಿ ನಾನು ಎಲ್ಲ ಕಡೆ ಹೋಗಿ ಸ್ನಾನ ಮಾಡ್ಕೊಂಡು ಏನು ಮಾಡ್ತೇನೆ, ಆಮೇಲೆ ನನ್ನ ದೇಹ ನಿಮಗೆ ಕೊಡ್ತೇನೆ ಅಂತ. ದೇವತೆಗಳು ಹೇಳ್ತಾ ಅದಕ್ಕೆಲ್ಲ ಸಮಯ ಇಲ್ಲ, ಯುದ್ಧದಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಯುದ್ಧ. ವೃತ್ರಾಸುರ ಅನೇಕ ಜನರ ಸಂಹಾರ ಮಾಡ್ತಾ ಇದ್ದಾನೆ, ಹಾಗಾಗಿ ಮೂಳೆ ಇರಲೇಬೇಕು ಅಂತ. ದಧೀಚಿಗಳು ಹೇಳ್ತಾರೆ ಅದು ಕೂಡ ಸಾಧ್ಯ ಇಲ್ಲ, ಬೇಕು ಅಂತ ಹೇಳಿದ್ರೆ ನಾನು ಸ್ನಾನ ಮಾಡಲೇಬೇಕು ಅಂತ. ಆವಾಗ ದೇವೇಂದ್ರ ಒಂದು ತೀರ್ಮಾನವನ್ನು ಮಾಡ್ತಾನೆ, ನಾವು ಕೋಟ್ಯಾನುಗಟ್ಟಲೆ ದೇವತೆಗಳಿದ್ದೀವಿ, ಎಲ್ಲರೂ ಕೂಡ ಒಂದೊಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ತೀರ್ಥ ತೆಗೆದುಕೊಂಡು ಬಂದು ಇವರಿಗೆ ಸ್ನಾನವನ್ನು ಇದ್ದಲ್ಲೇ ಮಾಡಿಸೋಣ, ಆವಾಗ ಸ್ನಾನದ ಫಲವೂ ಬರುತ್ತೆ, ಸಮಯವೂ ಉಳಿಯುತ್ತೆ ಅಂತ. ಆವಾಗ ಎಲ್ಲ ದೇವತೆಗಳು ಕೂಡ ಒಂದೊಂದು ತೀರ್ಥಕ್ಕೆ, ನದಿಗೆ, ಸಮುದ್ರಕ್ಕೆ ಎಲ್ಲ ಕಡೆ ಹೋಗಿ ಅಲ್ಲಿಂದ ನೀರನ್ನು ತೆಗೆದುಕೊಂಡು ಬಂದು ದಧೀಚಿ ಋಷಿಗಳಿಗೆ ಒಂದು ಕಡೆ ಕೂಡಿಸಿ ಸ್ನಾನವನ್ನು ಮಾಡಿಸ್ತಾರೆ. ಅದೇ ತೀರ್ಥವೇನೆ ಇವತ್ತು ನೈಮಿಷಾರಣ್ಯದಲ್ಲಿ ಇರುವಂಥ ಮಿಶ್ರ ತೀರ್ಥ ಅಂತ. ನೈಮಿಷಾರಣ್ಯದಲ್ಲಿ ದಧೀಚಿಗಳ ಒಂದು ಆಶ್ರಮ ಇದೆ, ಇವತ್ತು ನೋಡಬಹುದು. ಪಕ್ಕದಲ್ಲಿ ಮಿಶ್ರ ತೀರ್ಥ ಅಂತ ಇದೆ.
ಅವರನ್ನು ಕೂಡಿಸಿ ಎಲ್ಲ ದೇವತೆಗಳು ಅಭಿಷೇಕ ಮಾಡಿದಂತಹ ಸ್ಥಳ ಅದು ಮಿಶ್ರ ತೀರ್ಥ, ಮಿಕ್ಸೆಡ್ ಆಗಿರುತ್ತೆ ಎಲ್ಲ ನೀರುಗಳು ಅಂತ. ಆ ರೀತಿಯಾಗಿ ಸ್ನಾನ ಆಗುತ್ತೆ. ಸ್ನಾನ ಆದ ತಕ್ಷಣ ವಿಶೇಷವಾಗಿ ಅವರೇನು ಮಾಡ್ತಾರೆ, ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ, ಪರಮಾತ್ಮನ ಚಿಂತನೆಯನ್ನು ಮಾಡಿ ಕೊನೆಗೆ ಅವರ ಬೆನ್ನಿನ ಮೂಳೆಯಿಂದಾಗಿ ಒಂದು ವಿಶಿಷ್ಟವಾದಂಥ ಆಯುಧವನ್ನು ನಿರ್ಮಾಣ ಮಾಡ್ತಾರೆ. ವಜ್ರಕ್ಕೆ ಸಮಾನವಾದಂಥ ಆಯುಧ, ಹಾಗಾಗಿ ಅದಕ್ಕೆ ವಜ್ರಾಯುಧ ಅಂತಲೇ ಹೆಸರಿಟ್ಟರು. ವಜ್ರಾಯುಧವನ್ನು ಸ್ವೀಕಾರ ಮಾಡಿ ಐರಾವತವನ್ನು ಹತ್ತಿಕೊಂಡು ದೇವಿಯಿಂದ ಯುದ್ಧಕ್ಕೆ ಅಂತ ಬರ್ತಾನೆ. ಯುದ್ಧಕ್ಕೆ ಅಂತ ಬಂದ ಇಲ್ಲಿಯ ತನಕ ಎಲ್ಲರೂ ಕೂಡ ಇಂದ್ರನನ್ನು ಸಾಮಾನ್ಯ ತಂದ್ಕೊಂಡ್ಬಿಟ್ಟಿದ್ರು. ಯಾವಾಗ ಅವನ ಕೈಲಿ ವಜ್ರಾಯುಧವನ್ನು ನೋಡಿದರೋ ಎಲ್ಲರೂ ಕೂಡ ಹೆದರಿ ಓಡಲಿಕ್ಕೆ ಶುರು ಮಾಡ್ತಾರೆ. ಅನೇಕ ರೀತಿಯಾದಂತಹ ಶಂಬರ ಮುತ ಅಂತ ಎಲ್ಲ ದೈತ್ಯರನ್ನು ಕೂಡ ನಿಗ್ರಹ ಮಾಡ್ತಾನೆ. ಕೊನೆಗೆ ವೃತ್ರಾಸುರ ನೇರವಾಗಿ ತಾನು ಅವನ ಎದುರುಗಡೆ ಬರ್ತಾನೆ. ಆವಾಗ ಇನ್ನೇನು ಸಂಹಾರ ಮಾಡಬೇಕು ಅಂತ ಎತ್ತುತ್ತಾನೆ ವಜ್ರಾಯುಧವನ್ನು. ಆವಾಗ ವೃತ್ರಾಸುರ ಹೇಳ್ತಾನೆ, ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ಮಿ ಭೂಯ ಮನಸ್ಮರೇ ತಾತ್ಮಪದೇ ಗುಣಾಂಸ್ತೆ ಗಣೀತವ ಕರ್ಮ ಕರೋತು ಕಾಯ ಅಂತ. ಇಂದ್ರನ ಅಂತರ್ಯಾಮಿಯಾದಂತಹ ಪರಮಾತ್ಮನೇ, ನೀನು ನನ್ನನ್ನು ಆದಷ್ಟು ಬೇಗ ಸಂಹಾರ ಮಾಡು ಅಂತ. ಯಾಕೆ ಅಂತಂದರೆ ಈ ದೇಹ ಅದು ಶಾಶ್ವತವಾದದ್ದಲ್ಲ. ಶಾಶ್ವತವಾದಂತಹ ಈ ದೇಹದಲ್ಲಿ ನಾನು ಇದ್ದುಕೊಂಡು ನಾನೇ ದೊಡ್ಡವನಂತ ಅಹಂಕಾರ ಪಡ್ತಾ ಇದ್ದೆ. ಆದರೆ ಇವತ್ತು ಗೊತ್ತಾಯಿತು ಮಂತ್ರದೇಸಿ ಸಿದ್ಧಿ ತುಂಬ ಶ್ರೇಷ್ಠವಾದದ್ದು ಅಂತ. ಹಾಗಾಗಿ ನನಗೆ ಯಾವುದೂ ಕೂಡ ಬೇಡ, ನನಗೆ ಬೇಕಾದದ್ದು ಒಂದೇ ಪರಮಾತ್ಮನ ಪಾದ ಸೇವೆ ಅಂತ ಪರಮಾತ್ಮನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ತಾನೇ ಮಾಡ್ತಾನೆ, ಆ ಒಂದು ದೇಹವನ್ನು ತ್ಯಾಗ ಮಾಡ್ತಾನೆ. ಇಷ್ಟಾದ ಮೇಲೆ ಏನಾಯಿತು, ಅವನ ಸಂಹಾರ ಎಂಬುದು ಆಯಿತು. ಹೀಗೆ ಸಂಹಾರ ಆದ ಮೇಲೆ ಕೊನೆಗೆ ಸಂಹಾರ ಎಲ್ಲ ಆಯಿತು. ದೇವತೆಗಳು ತಮ್ಮ ತಮ್ಮ ಲೋಕವನ್ನು ಪಡೆದುಕೊಂಡು ಬಿಟ್ಟರು. ಇಷ್ಟೆಲ್ಲ ಆಯಿತು. ಇಷ್ಟಾದ ಮೇಲೆ ಪರೀಕ್ಷಿತ್ ಮಹಾರಾಜನ ಸಂದೇಹ ಬರುತ್ತೆ, ವೃತ್ರಾಸುರನಿಗೆ ಇಂಥ ಒಳ್ಳೆಯ ಬುದ್ಧಿ ಹೇಗೆ ಬಂತು ಅಂತ. ಅವನು ಮಹಾಪರಮ ದುಷ್ಟ. ಅಂತಹ ದುಷ್ಟನಾದಂತಹ ವ್ಯಕ್ತಿಗೆ ಕೊನೆಯ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಹೇಗೆ ಬಂತು ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ನೀನು ಅವನ ಹಿಂದಿನ ಇತಿಹಾಸವನ್ನು ಕೇಳಬೇಕು ಅಂತ. ಇದೇ ವೃತ್ರಾಸುರ ಹಿಂದಿನ ಜನ್ಮದಲ್ಲಿ ಒಬ್ಬ ರಾಜನ ಮಗನಾಗಿದ್ದ ಅಂತ. ಚಿತ್ರಕೇತು ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಅನೇಕ ಹೆಂಡಂದಿರಿದ್ದರು. ಅನೇಕ ಜನ ಹೆಂಡತಿರಿದ್ದರೂ ಕೂಡ ಸಂತಾನ ಆಗಿರಲಿಲ್ಲ. ಕೊನೆಗೆ ತಾನು ಅಂಗೀರಸ ಎನ್ನುವಂಥ ಒಬ್ಬ ಋಷಿಗಳ ಹತ್ತಿರ ಹೋಗ್ತಾನೆ. ಋಷಿಗಳ ಹತ್ತಿರ ಹೋಗಿ ಕೇಳಿದಾಗ ಅವರು ಹೇಳ್ತಾರೆ, ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು, ಅದರಿಂದ ನಿನಗೆ ಸಂತಾನ ಆಗುತ್ತೆ ಅಂತ. ಸರಿ, ಹಾಗೆ ಆಗಲಿ ಅಂತ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಅನೇಕ ಜನ ಹೆಂಡತಿಯರಲ್ಲಿ ಮೊದಲನೇ ಹೆಂಡತಿ, ದೊಡ್ಡ ಹೆಂಡತಿಯಲ್ಲಿ ಒಂದು ಗಂಡು ಮಗು ಹುಟ್ಟುತ್ತೆ. ಗಂಡು ಮಗು ಹುಟ್ಟಿತು. ರಾಜನಿಗೆ ದೊಡ್ಡ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗಿಬಿಡು ಸಹಜವಾಗಿ. ಯಾಕಂದರೆ ಅವಳಿಗೆ ಮಗು ಹುಟ್ಟಿದೆ, ಉಳಿದವರಿಗೆ ಮಕ್ಕಳಿಲ್ಲ ಅಂತ. ಆವಾಗ ಏನಾಗುತ್ತೆ, ಉಳಿದ ಹೆಂಗಸರಿಗೆ ಇವಳ ಮೇಲೆ ಹೊಟ್ಟೆ ಕಿಚ್ಚು ಪ್ರಾರಂಭ ಆಗುತ್ತೆ. ಕೊನೆಗೆಲ್ಲ ಸೇರಿ ಏನು ಮಾಡ್ತಾರೆ, ಆ ಚಿಕ್ಕ ವಯಸ್ಸಿನ ಮಗುವನ್ನೇ ವಿಷ ಹಾಕಿ ಕೊಂದು ಬಿಡ್ತಾರೆ. ವಿಷ ಹಾಕಿ ಕೊಂದುಬಿಟ್ರು. ಆವಾಗ ಚಿತ್ರಕೇತು ರಾಜ ತುಂಬ ದುಃಖ ಆಗಿಬಿಡ್ತು. ಅನೇಕ ವರ್ಷಗಳಾದ ಮೇಲೆ ಹುಟ್ಟಿದಂಥ ಒಬ್ಬನೇ ಮಗು, ಈ ನನ್ನ ಮಗು, ಅವನನ್ನೇ ಕೊಂದು ಬಿಟ್ರಲ್ಲ, ತುಂಬ ದುಃಖ ಆಗುತ್ತೆ. ಕೊನೆಗೆ ಅದೇ ಅಂಗೀರಸ ಋಷಿಗಳು ಮತ್ತೆ ವಾಪಸ್ ಬಂದು ಆ ಮಗುವನ್ನು ಬದುಕಿಸ್ತಾರೆ ಅಂತೆ. ಮಗುವನ್ನು ಬದುಕಿಸಿ ಆ ಮಗು ಏನು ಮಾಡುತ್ತೆ, ತನ್ನ ತಂದೆಗೆ ಉಪದೇಶ ಮಾಡಿ ಶುರುವಾಗುತ್ತೆ. ಈ ದೇಹ ಈ ಜನ್ಮಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಅದೇ ರೀತಿಯಾಗಿ ಈ ಸಂಬಂಧಗಳು, ಹೆಂಡತಿ, ಮಗಳು, ಮಗ, ಈ ತಂದೆ ಎಲ್ಲವೂ ಕೂಡ ಪ್ರವಾಹ ಇದ್ದಂತೆ. ಗಂಗಾ ನದಿಯ ಪ್ರವಾಹ ಹರಿತಾ ಇರುತ್ತೆ, ಅದಕ್ಕೆ ಕೊನೆ ಅಂತ ಇರೋದಿಲ್ಲ. ಹಾಗೆ ಇದು ಕೂಡ ಒಂದ್ಸಲ ಬರುತ್ತೆ, ಒಂದ್ಸಲ ಹೋಗುತ್ತೆ. ಈ ಜನ್ಮದಲ್ಲಿ ನೀನು ತಂದೆ, ಮುಂದಿನ ಜನ್ಮದಲ್ಲಿ ಇನ್ನೊಬ್ಬ ತಂದೆ. ಹಾಗಾಗಿ ಇದರ ಬಗ್ಗೆ ತುಂಬ ದುಃಖ ಪಡಬೇಡ. ಇದೆಲ್ಲವೂ ಕೂಡ ನಶ್ವರವಾದದ್ದು, ಇವತ್ತಿರುವಂಥದ್ದು ನಾಳೆ ಹೋಗುವಂಥದ್ದು ಎಂಬುದಾಗಿ ಸಂಸಾರದ ಬಗ್ಗೆ ವೈರಾಗ್ಯದ ಮಾತುಗಳನ್ನು ಆ ಚಿಕ್ಕ ಮಗು ತಂದೆಗೆ ಉಪದೇಶ ಮಾಡುತ್ತೆ. ಇದರಿಂದ ಚಿತ್ರಕೇತು ರಾಜನಿಗೂ ತುಂಬ ಜೀವನದಲ್ಲಿ ವೈರಾಗ್ಯ ಬಂದು ತಾನೇನು ಮಾಡ್ತಾನೆ, ವಿಶೇಷವಾಗಿ ನಾರದರಿಂದಾಗಿ ಉಪದೇಶವನ್ನು ಪಡೆದುಕೊಂಡು ತಪಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ತಪಸ್ ಮಾಡಿ ಅವನಿಗೆ ಒಂದು ದೊಡ್ಡ ವರ ಸಿಕ್ಕಿತು. ಏನು ವರ ಅಂತಂದರೆ, ಎಲ್ಲಿ ಬೇಕಾದಲ್ಲಿ ಹಾರಾಡುವಂಥ ಶಕ್ತಿ, ಆಕಾಶದಲ್ಲಿ ಎಲ್ಲಿ ಬೇಕಾದರೂ ಕೂಡ ಹಾರಾಡುವಂಥ ಶಕ್ತಿ ಅವನಿಗೆ ಸಿಗುತ್ತೆ. ಇಷ್ಟಾದ ಮೇಲೆ ಒಂದು ದಿವಸ ಹೀಗೆ ಹಾರಾಡ್ತಾ ಇರ್ತಾನೆ ಆಕಾಶದಲ್ಲಿ. ಆ ಸಂದರ್ಭದಲ್ಲಿ ಯಾವ ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ದೇವಿ ಪರಸ್ಪರ ಆಲಿಂಗನ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ. ಅದನ್ನು ನೋಡಿ ನಕ್ಕು ಬಿಡ್ತಾನೆ ಅಂತೀವನು. ಇದೇನದು, ದೇವತೆಗಳಾದರೂ ಕೂಡ ಈ ರೀತಿಯಾಗಿ ಸಾಮಾನ್ಯರಂತೆ ಆಲಿಂಗನ ಮಾಡ್ಕೊಂಡಿದ್ದಾರಲ್ವಾ ಅಂತ. ಇದನ್ನು ನೋಡಿದಾಗ ಪಾರ್ವತಿಗೆ ತುಂಬ ಸಿಟ್ಟು ಬರುತ್ತೆ. ಪಾರ್ವತಿ ಸಿಟ್ಟು ಬಂದು ಹೇಳ್ತಾಳೆ, ನೀನು ಮುಂದಿನ ಜನ್ಮದಲ್ಲಿ ಅಸುರನಾಗಿ ಹುಟ್ಟು ಅಂತ. ಹೀಗೆ
ಇದರ ಪರಿಣಾಮವಾಗಿ ಏನಾಯಿತು, ಅವನು ಅಸುರನಾಗಿ ಹುಟ್ಟಿದ್ದ. ಹಿಂದಿನ ಜನ್ಮದಲ್ಲಿ ಅವನೊಬ್ಬ ಸಾತ್ವಿಕನಾದ ಚಿತ್ರಕೇತು ಎಂಬಂತಹ ರಾಜ, ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡಂತಹ ರಾಜ. ಆದರೆ ಅವರ ಒಂದು ಆಲಿಂಗನವನ್ನು ನೋಡಿಕೊಂಡು ಅಪಹಾಸ್ಯ ಮಾಡಿದ್ದರ ಪರಿಣಾಮವಾಗಿ ಅವನೇನಾದ, ಮುಂದಿನ ಜನ್ಮದಲ್ಲಿ ವೃತ್ರಾಸುರನಾಗಿ ಹುಟ್ಟಿದ. ಹಾಗಾಗಿ ಕೊನೆಯ ಕಾಲದಲ್ಲಿ ಹಿಂದಿನ ಜನ್ಮದ ಯೋಗ್ಯತೆಯಿಂದಾಗಿ ಅವನಿಗೇನು ಬಂತು, ಒಳ್ಳೆಯ ಸ್ಮರಣೆ ಬಂತು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಕಥೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ, ನಾವು ಮಾಡಿದಂತಹ ಸಾಧನೆ ಅದು ಇದೇ ಜನ್ಮಕ್ಕೆ ಮುಗಿಯೋದಿಲ್ಲ. ಜಡಭರತನ ಕಥೆಯನ್ನು ಕೇಳಿದ್ದೀವಿ. ಅವನ ಜನ್ಮ ಜನ್ಮಾಂತರದ ಸಾಧನೆಯಿಂದಾಗಿ ಅವನು ಮುಂದೆ ಏನಾದ, ದೊಡ್ಡ ಜ್ಞಾನಿಯಾಗಿ ಉದ್ಧತನಾದ. ಜಿಂಕೆಯಾದಾಗಲೂ ಕೂಡ ಅವನಿಗೇನಿತ್ತು, ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಹಾಗಾಗಿ ನಮ್ಮ ಮಾಡಿದಂತಹ ಸಾಧನೆ ಅದು ಯಾವತ್ತೂ ಕೂಡ ಇದೇ ಜನ್ಮಕ್ಕೆ ಕೊನೆಯ ಆಗೋದಿಲ್ಲ. ಜನ್ಮ ಜನ್ಮಾಂತರಗಳಲ್ಲಿ ಅದು ಕೂಡ ನಮ್ಮನ್ನು ಉದ್ಧಾರ ಮಾಡ್ತಾ ಹೋಗುತ್ತೆ. ಈ ಜನ್ಮದಲ್ಲಿ ನಾವು 2 ಮೆಟ್ಟಿಲನ್ನು ಏರಿದರೆ ಮುಂದಿನ ಜನ್ಮದಲ್ಲಿ ನಾವು ಹೋಗೋದು 3ನೇ ಮೆಟ್ಟಿಲಿಗೇನೆ ಹೊರತು ಮತ್ತೆ ಮೊದಲಿಂದ ಸಾಧ್ಯ ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಜನ್ಮ ಜನ್ಮಾಂತರಕ್ಕೂ ಕೂಡ ಅವಶ್ಯಮೇವ ಭೋಕ್ತವ್ಯಂ ಕೃತಕರ್ಮ ಶುಭಾಶುಭಂ ಅಂತ, ಅದು ಪಾಪವೇ ಆಗಲಿ ಪುಣ್ಯವೇ ಆಗಲಿ ಅದು ಏನು ಮಾಡುತ್ತೆ, ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದೇ ಬರುತ್ತೆ. ನಾವೇ ಅದನ್ನು ಅನುಭವಿಸಿ ತೀರಿಸಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಹೀಗೆ 6ನೇ ಸ್ಕಂದದಲ್ಲಿ ಆ ಒಂದು ವೃತ್ರಾಸುರನ ಚರಿತ್ರೆ ಮತ್ತು ಅಜಾಮಿಳನ ಚರಿತ್ರೆಯನ್ನು ತಿಳಿಸಿ ಮುಂದೆ 7ನೇ ಸ್ಕಂದ ಪ್ರಾರಂಭ ಆಗುತ್ತೆ. ಪ್ರಾರಂಭದಲ್ಲಿ ಪರೀಕ್ಷಿತ ಮಹಾರಾಜ ಕೇಳ್ತಾ ಇದ್ದಾನೆ ಶುಕಾಚಾರ್ಯರ ಹತ್ರ, ಸಾಮಾನ್ಯವಾಗಿ ಮನುಷ್ಯರಿಗೆ ಏನಿರುತ್ತೆ, ಇವರು ನನ್ನವನು, ಇವನು ಬೇರೆಯವನು, ಇವನು ನನ್ನ ಸಂಬಂಧಿ, ಹಾಗಾಗಿ ಇವನ ಮೇಲೆ ಪ್ರೀತಿ ಜಾಸ್ತಿ, ಇವನು ನನ್ನ ಸಂಬಂಧಿ ಅಲ್ಲ ಅಷ್ಟಕ್ಕಷ್ಟೇ, ಇವನೊಬ್ಬ ನನ್ನ ಆಪೋಸಿಟ್ ಇರುವಂಥವನು, ನನ್ನ ಶತ್ರು, ಅವನ ಮೇಲೆ ದ್ವೇಷ ಜಾಸ್ತಿ. ಹೀಗೆ ಮನುಷ್ಯರಿಗೆ ಏನಿರುತ್ತೆ, ಪ್ರಕೃತಿಯಿಂದ ಬಂದಂತಹ ಪ್ರೀತಿ ಅಭಿಮಾನ ದ್ವೇಷ ಎಲ್ಲವೂ ಕೂಡ ಇರುತ್ತೆ. ಆದರೆ ಪರಮಾತ್ಮ ಯಾಕೆ ಈ ರೀತಿ ಮಾಡ್ತಾನೆ ಅಂತ, ಏನು ಮಾಡ್ತಾನೆ ಪರಮಾತ್ಮ, ಯಾವಾಗಲೂ ಕೂಡ ಏನು ಮಾಡ್ತಾನೆ, ದೇವತೆಗಳಿಗೆ ಸಪೋರ್ಟ್ ಮಾಡ್ತಾನೆ. ದೇವತೆಗಳು ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ. ದೈತ್ಯರಿಗೆ ಅವರು ಪಾಪ ತಪಸ್ ಮಾಡಿ ವರ ಕೇಳಿದ್ರು ಕೂಡ ಅವರನ್ನು ಸಂಹಾರ ಮಾಡಿಬಿಡ್ತಾನೆ. ಹಿರಣ್ಯಕಶಿಪು ತಪಸ್ ಮಾಡಿದ, ವರವನ್ನು ಕೇಳಿಕೊಂಡಿದ್ದ ಬ್ರಹ್ಮದೇವರ ಹತ್ರ, ಹಾಗಿದ್ದು ಕೂಡ ಅವನನ್ನು ಏನು ಮಾಡಿದ, ಸಂಹಾರ ಮಾಡಿಬಿಟ್ಟ. ಹೀಗೆ ದೈತ್ಯರು ಒಳ್ಳೆಯದು ಮಾಡಿದರೂ ಕೂಡ ಏನು ಮಾಡ್ತಾನೆ ಪರಮಾತ್ಮ, ಅವರಿಗೆ ಕೆಟ್ಟದನ್ನೇ ಮಾಡ್ತಾನೆ. ದೇವತೆಗಳು ಒಂದೊಂದು ಸಲ ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಏನು ಮಾಡ್ತಾನೆ, ಒಳ್ಳೆಯದನ್ನೇ ಮಾಡ್ತಾನೆ. ಈ ರೀತಿಯಾದಂತಹ ತಾರತಮ್ಯವನ್ನು ಯಾಕೆ ಮಾಡ್ತಾನೆ ಅಂತ ಸಾಮಾನ್ಯವಾಗಿ ನಮಗೆ ಅದು ಇರುತ್ತೆ. ಯಾರಾದರೂ ನಮ್ಮನ್ನು ಬಂದು ಹೊಗಳಿದರೆ ಆಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತೇವೆ. ಆದರೆ ಪರಮಾತ್ಮನಿಗೆ ಈ ರೀತಿಯಾದಂಥ ಗುಣಗಳು ಯಾಕೆ ಬರ್ತಾ ಇದ್ದಾವೆ ಎಂಬುದಾಗಿ ಕೇಳಿದಾಗ ಅದಕ್ಕೆ ಶುಕಾಚಾರ್ಯ ಹೇಳ್ತಾ ಹೋಗ್ತಾರೆ, ನೀನು ಹೇಳಿದ್ದು ಮೇಲ್ನೋಟಕ್ಕೆ ನೋಡಿದರೆ ನಿಜ ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ, ಆದರೆ ನಿಜವಾದಂಥ ಆಂತರ್ಯ ಅದಲ್ಲ ಅಂತ. ಯಾಕೆಂತಂದರೆ ಪರಮಾತ್ಮನಿಗೆ ದ್ವೇಷ ಅಸೂಯೆ ಪ್ರೀತಿ ಇವೆಲ್ಲವನ್ನು ಕೂಡ ಮೀರಿ ನಿಂತಹ ವ್ಯಕ್ತಿ. ಅವನಿಗೆ ದೇವತೆಗಳು ಹೊಗಳಿದರೂ ಏನಾಗೋದಿಲ್ಲ, ಖುಷಿಯಾಗೋದಿಲ್ಲ. ದೈತ್ಯರು ತೆಗಳಿದರೂ ಕೂಡ ಅವನಿಗೆ ದುಃಖ ಆಗೋದಿಲ್ಲ. ಮತ್ತ್ಯಾಕೆ ಸಂಹಾರ ಮಾಡ್ತಾನೆ, ಅವರಿಗೆ ರಾಜ್ಯ ಕೊಡ್ತಾನೆ ಅಂತ ಹೇಳಿದರೆ, ಅವರ ಹಿಂದಿನ ಕರ್ಮಗಳಿಗೆ ಅನುಸಾರವಾಗಿ ಅವರ ಯೋಗ್ಯತೆಗೆ ಅನುಸಾರವಾಗಿ ತಾನೇ ಮಾಡ್ತಾನೆ, ಅವರಿಗೆ ರಾಜ್ಯವನ್ನು ಕೊಡ್ತಾನೆ, ಕೆಲವೊಬ್ಬರಿಂದಾಗಿ ರಾಜ್ಯವನ್ನು ಕಿತ್ಕೊಳ್ತಾನೆ ಅಂತ. ಅದಕ್ಕೆ ಸುಂದರ ಉದಾಹರಣೆಯನ್ನು ಕೊಡ್ತಾರೆ. ದೇಹದಲ್ಲಿ ದುರ್ಮಾಂಸ ಅನ್ನೋದು ಬೆಳೆದಿರುತ್ತೆ, ಕ್ಯಾನ್ಸರ್ ಗಡ್ಡೆ ಎಲ್ಲ ಬೆಳೆದಿರುತ್ತೆ. ಆವಾಗ ನಾವೇನು ಮಾಡಬೇಕು, ಅವಶ್ಯವಾಗಿ ಅದನ್ನು ಕತ್ತರಿಸಲೇಬೇಕು. ಅಯ್ಯೋ ನಮ್ಮದೇ ದೇಹದ ಮಾಂಸ ಅಂತ ಅದರ ಮೇಲೆ ಅಭಿಮಾನ ಒಳಗಡೆ ಇಟ್ಕೊಂಡ್ಬಿಟ್ಟು ಏನಾಗುತ್ತೆ, ಕ್ಯಾನ್ಸರ್ ಬೆಳೆದು ಅದೇನಾಗುತ್ತೆ, ನಮಗೆ ದೇಹಕ್ಕೆ ನಾಶವಾಗಿ ಬಿಡುತ್ತೆ. ಹೇಗೆ ಕ್ಯಾನ್ಸರ್ ಎಂಬುದು ನಮ್ಮ ದೇಹದ ಒಂದು ಭಾಗ, ನಮ್ಮದೇ ಅಂತ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಅಭಿಮಾನ ಬಿಟ್ಟುಕೊಂಡು ನಾವೇ ಹೋಗಿಬಿಡ್ತೇವೆ. ಹಾಗೆ ಹೇಗೆ ದೇಹದಲ್ಲಿ ಬೇಡವಾದಂತಹ ದುರ್ಮಾಂಸವನ್ನು ನಾವು ಕತ್ತರಿಸಿ ತೆಗಿತೇವೋ, ಅದೇ ರೀತಿಯಾಗಿ ಇಡೀ ಬ್ರಹ್ಮಾಂಡವೇ ಪರಮಾತ್ಮನದ್ದು. ಅದರಲ್ಲಿ ದುರ್ಮಾಂಸದ ರೀತಿ ಇರುವವರು ಯಾರು ಅಂತಂದರೆ ಈ ದೈತ್ಯರು. ಹಾಗಾಗಿ ಅವರು ನಮ್ಮವರು, ನಾನೇ ಸೃಷ್ಟಿ ಮಾಡಿದಂತಹ ವ್ಯಕ್ತಿಗಳು ಅಂತ ಅವರ ಮೇಲೆ ಅಭಿಮಾನ ಪಟ್ಟು ಬಿಟ್ಟರೆ ಅದರಿಂದ ಏನಾಗುತ್ತೆ, ಇಡೀ ಜಗತ್ತಿಗೇನೆ ದೊಡ್ಡ ಹಾನಿ ಎಂಬುದು ಆಗುತ್ತೆ. ಹಾಗೆ ಪರಮಾತ್ಮ ತಾನೇ ಮಾಡ್ತಾನೆ, ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದಂತೆ ಬೇಡವಾದಂತಹ ಮಾಂಸವನ್ನು ತೆಗೆಯುವಂತೆ ಪರಮಾತ್ಮ ತಾನೂ ಕೂಡ ದೈತ್ಯರನ್ನು ಸಂಹಾರ ಮಾಡಿ ತಾನೇ ಮಾಡ್ತಾನೆ, ಅವರ ನಿಗ್ರಹವನ್ನು ಮಾಡ್ತಾನೆ, ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಮಾಡುವಂಥ ಪ್ರತಿಯೊಂದು ಕಾರ್ಯವೂ ಕೂಡ ಲೋಕ ಕಲ್ಯಾಣಕರವಾದದ್ದು. ಹಾಗಾಗಿ ಅವನಲ್ಲಿ ಏನಿಲ್ಲ, ಒಳ್ಳೆಯವರು ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ, ದೈತ್ಯರನ್ನು ನಾಶ ಮಾಡ್ತಾನೆ ಅಂತ ಅಂದ್ಕೊಳ್ಬಾರ್ದು. ಯಾಕಂದರೆ ದೈತ್ಯರ ತೊಂದರೆಯೇ ಅವರ ಕೆಟ್ಟ ಸ್ವಭಾವದವರು. ಕೆಟ್ಟ ಸ್ವಭಾವದವರು ಕೆಲವೊಂದು ಸಲ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡೋದು ಯಾಕೆ ಅಂತ ಹೇಳಿದ್ರೆ ಅದರಿಂದ ಮುಂದೆ ಜಾಸ್ತಿ ಕೆಟ್ಟದ್ದು ಮಾಡಲಿಕ್ಕೆ ಅಂತ.
ಈಗ ಹಿರಣ್ಯಕಶಿಪು ಬೇಡಿಕೊಂಡವರ ಏನಂತ, ನಾವು ಸಾಯಲೇಬಾರ್ದು ಅಂತ. ಅಂದರೆ ಉದ್ದೇಶ ಏನು, ಬೇಕಾದಷ್ಟು ಕೆಟ್ಟ ಕೆಲಸ ಮಾಡ್ತೇನೆ, ನಾವು ಸಾಯಲೇಬಾರ್ದು ಅಂತ. ಹಾಗಾಗಿ ಅದರಿಂದ ಹಾಗೆ ಬಿಟ್ಬಿಟ್ಟಿದ್ರೆ ಏನಾಗ್ತಾ ಇತ್ತು, ಜಗತ್ತಿಗೆ ದೊಡ್ಡ ಹಾನಿ ಆಗ್ತಾ ಇತ್ತು. ಹಾಗಾಗಿ ಪರಮಾತ್ಮ ತಾನೇ ಮಾಡಿದ, ಅವನ ನಿಗ್ರಹವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೆ ಅವನದ್ದೇ ಚರಿತ್ರೆಯನ್ನು ವಿಸ್ತಾರವಾಗಿ ವರ್ಣನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಿರಣ್ಯಾಕ್ಷನ ಸಂಹಾರವನ್ನು ಪರಮಾತ್ಮ ನೀಲವರಾಹ ಎನ್ನುವಂಥ ರೂಪದಿಂದಾಗಿ ಮಾಡಿದ. ಮೊದಲು ಆಗಿದ್ದು ಆದಿಹಿರಣ್ಯಾಕ್ಷ ಎನ್ನುವಂಥ ದೈತ್ಯ, ಅಂದರೆ ಮೊದಲು ಭೂಮಿ ತನ್ನಷ್ಟಕ್ಕೆ ತಾನೇ ಮುಳುಗಿ ಹೋಗಿಬಿಟ್ಟಿತ್ತು ಸಮುದ್ರದಲ್ಲಿ. ಆವಾಗ ಪರಮಾತ್ಮ ವಿಶೇಷವಾಗಿ ಶ್ವೇತವರಾಹ ಎನ್ನುವಂತಹ ರೂಪದಿಂದಾಗಿ, ಹೆಬ್ಬೆಟ್ಟಿನ ಗಾತ್ರದ ಹಂದಿಯ ರೂಪ ಅದು ಬಂದ ತಕ್ಷಣ ದೊಡ್ಡದಾಗಿ ಬೆಳೆದು ಬಿಡ್ತು, ಅದು ಭೂಮಿಯನ್ನು ಉದ್ಧಾರ ಮಾಡಿತು. ಆವಾಗ ಅದಕ್ಕೆ ಅಡ್ಡಿ ಮಾಡಿದಂಥವನು ಆದಿಹಿರಣ್ಯಾಕ್ಷ ಎನ್ನುವಂಥ ದೈತ್ಯ, ಅವನ ಸಂಹಾರವನ್ನು ಮಾಡಿದ. ಮುಂದೆ ಹಿರಣ್ಯಾಕ್ಷ ಅವನು ಭೂಮಿಯನ್ನು ಮುಳುಗಿಸಿದಾಗ ಪರಮಾತ್ಮ ಯಾವ ವರಾಹ ಅದರಿಂದಾಗಿ ಅವತಾರವನ್ನು ಮಾಡಿ ಅವನ ನಿಗ್ರಹವನ್ನು ಮಾಡ್ತಾನೆ. ಇಷ್ಟಾದ ಮೇಲೆ ಹಿರಣ್ಯಕಶಿಪಿಗೆ ತುಂಬ ಸಿಟ್ಟು ಬರುತ್ತೆ. ನನ್ನ ಒಬ್ಬ ಸಾಮಾನ್ಯ ಹಂದಿ ಬಂದು ಸಂಹಾರ ಮಾಡಿತಲ್ಲ ಎಂಬುದಾಗಿ ತುಂಬ ಸಿಟ್ಟು ಬಂದು ಅವನೇನು ಮಾಡ್ತಾನೆ, ಇನ್ನು ಮುಂದೆ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಪರಮಾತ್ಮನ ಪೂಜೆ ಯಾವುದು ನಡೀಲೇಬಾರದು ಎಂಬುದಾಗಿ ಎಲ್ಲ ಕಡೆ ಅದನ್ನು ನಿಲ್ಲಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೊನೆಗೆ ಇಷ್ಟಾದರೂ ಕೂಡ ಅವನಿಗೆ ಏನು ಮಾಡೋದಿಲ್ಲ, ತೃಪ್ತಿ ಸಿಗೋದಿಲ್ಲ. ಬರೀ ಭೂಮಿಯಲ್ಲ, ದೇವತೆಗಳ ಲೋಕದಲ್ಲಿಯೂ ಕೂಡ ಇನ್ನು ಮುಂದೆ ಏನು ಬೆಳಿಬಾರ್ದು, ದೇವರ ಪೂಜೆ ಆಗಬಾರ್ದು ಅಂತ ತೀರ್ಮಾನ ಮಾಡ್ತಾನೆ. ಅದಕ್ಕೇನು ಮಾಡಬೇಕು, ನಾನು ಮೊದಲು ತಪಸ್ಸು ಮಾಡಬೇಕು ಅಂತ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ತಪಸ್ಸು ಮಾಡಿದ ಎಲ್ಲಿ ತನಕ ಮಾಡಿದ ಅಂತಂದರೆ, ನದದರ್ಶ ಪ್ರತಿಚ್ಛನ್ನಂ ವಲ್ಮೀಕ ತೃಣ ಕೀಚಕೈ ಪಿಪೀಲಿಕಾಭಿರಾಚೀರ್ಣಂ ಮೇಧಃ ತ್ವಂ ಮಾಂಸ ಶೋಣಿತಂ ಅಂತ ಅವನ ಮೇಲೆ ಏನಾಗ್ಬಿಟ್ಟಿದೆ, ವಲ್ಮೀಕ ಅಂದರೆ ಹುತ್ತ ಬೆಳೆದು ಬಿಟ್ಟಿದೆ. ಹುತ್ತದು ತುಂಬವೆಲ್ಲ ಅನೇಕ ರೀತಿಯಂಥ ದೊಡ್ಡ ದೊಡ್ಡ ಇರುವೆಗಳು, ದೊಡ್ಡ ದೊಡ್ಡ ಗಿಡಗಳು ಬೆಳೆದು ಬಿಟ್ಟಿವೆ. ಕೊನೆಗೆ ಅವನ ಮಾಂಸ ಎಲ್ಲವನ್ನು ಕೂಡ ಇರುವೆಗಳು ತಿಂದು ಹಾಕಿಬಿಟ್ಟಿವೆ. ಅಷ್ಟಾದರೂ ಕೂಡ ಏನಾಗಿಲ್ಲ, ಅವನ ತಪಸ್ಸನ್ನು ನಿಲ್ಲಿಸಿಲ್ಲ. ನಿರಂತರವಾಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಕೊನೆಗೆ ಎಲ್ಲ ದೇವತೆಗಳು ಕೂಡ ಬಂದು ಬ್ರಹ್ಮದೇವರ ಪ್ರಾರ್ಥನೆ ಮಾಡ್ತಾರೆ. ಅವನು ಹೀಗೆ ತಪಸ್ಸು ಮಾಡ್ತಾ ಇದ್ದರೆ ಅವನ ಶರೀರದಿಂದ ಬಂದಂತಹ ಒಂದು ಬೆಂಕಿ ಏನು ಮಾಡುತ್ತೆ, ನಮ್ಮ ಲೋಕವನ್ನೇ ಸುಟ್ಟು ಬಿಡುತ್ತೆ. ಹಾಗಾಗಿ ದಯವಿಟ್ಟು ಹೋಗಿ ವರವನ್ನು ಕೊಡಿ ಅಂತ. ಆವಾಗ ಬ್ರಹ್ಮದೇವರು ಬಂದು ಹೇಳ್ತಾರೆ, ನೈತತ್ಪೂರ್ವಂ ಋಷಯಶ್ಚಕ್ರು ಅಂತ, ನೀನು ಮಾಡಿದಂತಹ ಘೋರವಾದಂತಹ ಈ ತಪಸ್ಸನ್ನು ಯಾವ ಋಷಿಮುನಿಗಳೂ ಮಾಡಿಲ್ಲ. ಅಷ್ಟು ದೊಡ್ಡ ತಪಸ್ಸನ್ನು ಮಾಡಿದ್ದೀಯ, ನಿನಗೆ ಏನು ವರ ಬೇಕೋ ಕೇಳು ಎಂಬುದಾಗಿ ಕೇಳ್ತಾರೆ ಅಂತ. ಇಷ್ಟು ಮಾಡಿದಾಗ ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕೇಳ್ತಾರೆ ಅಂತೆ, ನಾನು ಇನ್ನು ಮುಂದೆ ನನಗೆ ಮರಣವೇ ಬರಬಾರದು, ಅಂತಹ ವರವನ್ನು ಕೊಡಿ ಅಂತ. ಬ್ರಹ್ಮದೇವರು ಹೇಳ್ತಾರೆ, ಅದು ಸಾಧ್ಯ ಇಲ್ಲ. ಯಾಕೆಂದರೆ ನನಗೇ ಮರಣ ಇದೆ. ಒಂದು ವೇಳೆ ನನಗೆ ಮರಣ ಇಲ್ಲದೆ ಹೋಗಿದ್ದರೆ ನಾನೇ ಮಾಡ್ಬೋದಾಗಿತ್ತು, ನಿನಗೆ ಆ ವರ ಕೊಡ್ಬೋದಾಗಿತ್ತು. ಆದರೆ ಕೊನೆಗೆ ಪರಮಾತ್ಮ ನನ್ನನ್ನೂ ಸಂಹಾರ ಮಾಡ್ತಾನೆ, ಹಾಗಾಗಿ ನಿನಗೆ ಆ ವರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಬಿಟ್ಟು ಬೇರೆ ಏನಾದರೂ ವರ ಕೇಳು ಅಂತ. ಆವಾಗ ಹಿರಣ್ಯಕಶಿಪು ತುಂಬ ಯೋಚನೆ ಮಾಡಿ ಅನೇಕ ವರಗಳನ್ನು ಕೇಳ್ತಾನೆ. ಅದು ಮೊದಲನೇದ್ದು, ನೀನು ಸೃಷ್ಟಿ ಮಾಡಿದಂತಹ ಯಾವುದೇ ಜೀವಿಗಳು ನನ್ನನ್ನು ಸಂಹಾರ ಮಾಡಬಾರದು. ಅದೇ ರೀತಿ ಮನೆಯ ಹೊರಗೆ ಸಂಹಾರ ಆಗಬಾರ್ದು, ಮನೆಯ ಒಳಗಾಗಬಾರ್ದು, ಆಯುಧಗಳಿಂದ ಆಗಬಾರ್ದು, ಬೆಳಗ್ಗೆ ಆಗಬಾರ್ದು, ರಾತ್ರಿ ಆಗಬಾರ್ದು, ಹೀಗೆ ಅನೇಕ ರೀತಿಯ ವರಗಳನ್ನು ಕೇಳ್ತಾನೆ. ಹೀಗೆ ಅನೇಕ ರೀತಿಯ ವರಗಳನ್ನು ಕೇಳಿದಾಗ ಬ್ರಹ್ಮದೇವರು ಒಂದು ಮಾತನ್ನು ಹೇಳಿಬಿಟ್ಟಿದ್ರು, ಮರಣವೇ ಇಲ್ಲದೇ ಇರುವಂಥ ಒಂದು ವರವನ್ನು ಬಿಟ್ಟು ಬೇರೆ ಯಾವುದಾದ್ರೂ ಕೇಳು ಅಂತ. ಇವನೇನು ಮಾಡಿದ, ಅದರಿಂದ ಬರಬಾರ್ದು ಇದರಿಂದ ಬರಬಾರ್ದು ಅಂತ ಹಿಂದೆ ಮುಂದೆ ಮಾಡಿ ಅದೇ ವರವನ್ನು ಕೇಳಿದ. ಬ್ರಹ್ಮದೇವರು ತಥಾಸ್ತು ಅಂತ ವರವನ್ನು ಕೊಟ್ಟುಬಿಟ್ರು. ಅಂದಿನಿಂದಾಗಿ ಹಿರಣ್ಯಕಶಿಪುವಿಗೆ ಇದ್ದಂತಹ ಬಲ ಇನ್ನಷ್ಟು ಜಾಸ್ತಿ ಆಯಿತು. ಸಾಮಾನ್ಯವಾಗಿ ಈ ದೈತ್ಯರಿಗೆ ರಾಕ್ಷಸರಿಗೆಲ್ಲ 3 ರೀತಿ ಬಲ ಜಾಸ್ತಿ ಇರುತ್ತೆ ಅಂತೆ. ಒಂದು ಸ್ವಭಾವತಃ ಏನೇ ಅವರಿಗೆ ಬಲ ಎಂಬುದು ಜಾಸ್ತಿ ಇರುತ್ತೆ, ರಾಕ್ಷಸ ಸ್ವಭಾವ. ಇನ್ನೊಂದು ಆಹಾರ, ನಮಗೆಲ್ಲ ಆಹಾರ ಒಂದು ನಿಯಮ ಇರುತ್ತೆ, ಇಷ್ಟು ತಿನ್ನಬೇಕು ಇಷ್ಟು ತಿನ್ನಬಾರ್ದು, ಇಂತಹ ನಿಶ್ಚಿತ ಪದಾರ್ಥಗಳನ್ನು ತಿನ್ನಬಾರ್ದು, ಏಕಾದಶಿ ಉಪವಾಸ ಅದೆಲ್ಲ ಅಂತ ಇರುತ್ತೆ. ಅವರಿಗೆ ಇದು ಯಾವುದು ಕೂಡ ಇರೋದಿಲ್ಲ, ಏನು ಬೇಕಾದರೂ ಕೂಡ ತಿನ್ನುವಂತಹ ಸಾಮರ್ಥ್ಯ ಇರುತ್ತೆ. ಮೂರನೆಯದ್ದು ವರಬಲ. ನಾವು ಯಾವುದೇ ರಾಕ್ಷಸರ ಕಥೆ ಕೇಳಿದರೂ ಕೂಡ ಮೊದಲು ಬರೋದೇ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ವರ ಪಡೆದ, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದ ಅಂತ. ಹೀಗೆ ತಪಸ್ಸಿನ ಬಲ ಇರುತ್ತೆ, ಒಂದು ಸ್ವಾಭಾವಿಕವಾದಂತಹ ಬಲ, ಇನ್ನೊಂದು ಆಹಾರದ ಬಲ. ಹೀಗೆ ಸಾಮಾನ್ಯವಾಗಿ ಬಲ ಎಂಬುದು ಜಾಸ್ತಿ ಇರುತ್ತೆ. ಅದರ ಜೊತೆ ವರಬಲ ಸೇರಿಬಿಟ್ಟು ಇನ್ನಷ್ಟು ಜಾಸ್ತಿ ಅವರ ಉದ್ದಟತನ ಪ್ರಾರಂಭ ಆಗುತ್ತೆ. ಹಾಗೆ ಇಲ್ಲೇನಾಯಿತು, ಹಿರಣ್ಯಕಶಿಪಿಗೂ ಅದೇ ಆಯಿತು. ಮೊದಲೇ ಕೋತಿಯ ರೀತಿ ಇದ್ದಂತಹ ಮನಸ್ಥಿತಿ, ಹೇಗೆ ಕೋತಿಗೆ ಮದ್ಯ ಕುಡಿಸಿದ್ರೆ ಹೇಗೆ ಹೆಣ್ಣೆ ಕೊಡಿಸಿದರೆ ಅದರ ಪರಿಸ್ಥಿತಿ ಹೇಗಿರುತ್ತೋ ಹಾಗೆ ಹಿರಣ್ಯಕಶಿಪು ಆಗಿಬಿಟ್ಟ. ಎಲ್ಲ ಕಡೆಯಲ್ಲೂ ಕೂಡ ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿ
ಹಿರಣ್ಯಕಶಿಪುವೇ ಸರ್ವೋತ್ತಮ ಎಂಬುದಾಗಿ ಹೇಳುವಂತೆ ತಾನು ವ್ಯವಸ್ಥೆಯನ್ನು ಮಾಡಿಬಿಟ್ಟ. ಇಷ್ಟಾದ ಮೇಲೆ ಎಲ್ಲ ದೇವತೆಗಳು ಕೂಡ ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನೀವೇನೋ ವರ ಕೊಟ್ಟುಬಿಟ್ರಿ, ಅದರಿಂದ ತೊಂದರೆ ಆಗ್ತಿರೋ ನಮಗೆ ಅಂತ. ಆವಾಗ ಅವ್ರು ಹೇಳ್ತಾರೆ, ನೀವೇನೂ ಚಿಂತೆ ಮಾಡಬೇಡಿ, ಪರಮಾತ್ಮ ಆದಷ್ಟು ಶೀಘ್ರದಲ್ಲಿಯೇ ಅವತಾರವನ್ನು ಮಾಡಿ ಅವನ ಸಂಹಾರವನ್ನು ಮಾಡ್ತಾನೆ ಅಂತ. ಹೀಗೆ ಇಷ್ಟೆಲ್ಲ ಆಯಿತು. ಮುಂದೆ ಇಂತಹ ಹಿರಣ್ಯಕಶಿಪುವಿನ ಹೆಂಡತಿ ಕೈಯಾದು ಎನ್ನುವಂಥವಳು, ಅವಳಿಗೆ 4 ಜನ ಗಂಡು ಮಕ್ಕಳು, ಅವರಲ್ಲಿ ಒಬ್ಬನು ಪ್ರಹ್ಲಾದ ಅಂತ. ಹೆಸರಿನ ಅರ್ಥ ಏನು ಅಂತ ಹೇಳಿದ್ರೆ, ಹ್ಲಾದ ಅಂತ ಹೇಳಿದ್ರೆ ಸಂತೋಷ ಅಂತ, ಪ್ರಹ್ಲಾದ ಅಂತ ಹೇಳಿದ್ರೆ ಶ್ರೇಷ್ಠವಾದಂತಹ ಸಂತೋಷ. ಶ್ರೇಷ್ಠವಾದಂತಹ ಸಂತೋಷ ಒಬ್ಬ ಮನುಷ್ಯನಿಗೆ ಯಾವಾಗ ಆಗುತ್ತೆ ಅಂತಂದರೆ, ಪರಮಾತ್ಮನ ಬಗ್ಗೆ ವಿಶೇಷವಾಗಿ ತಿಳಿದುಕೊಂಡಾಗ ಏನಾಗುತ್ತೆ, ಒಳ್ಳೆಯ ಆನಂದ ಆಗುತ್ತೆ ಅಂತೆ. ಈ ಪ್ರಹ್ಲಾದ ಅನ್ವರ್ಥ ಹೆಸರಿತ್ತು, ಒಳ್ಳೆ ಆನಂದ ಪಡ್ತಾ ಇದ್ದ ಪರಮಾತ್ಮನ ಜ್ಞಾನದಿಂದಾಗಿ, ಹಾಗಾಗಿ ಅವನಿಗೆ ಪ್ರಹ್ಲಾದ ಅಂತ ಹೆಸರು ಬಂದಿತ್ತು. ಹೀಗೆ ಪ್ರಹ್ಲಾದ ಬೆಳೀತಾ ಇದ್ದ. ಅವನ ಗುಣಗಳು ಹೇಗಿತ್ತು ಅಂತ, ವಾಸ್ತವಿಕವಾಗಿ ತಾನು ಅವನೊಬ್ಬ ಶ್ರೇಷ್ಠ ದೊಡ್ಡ ಮಹಾರಾಜನ ಮಗ. ಮನೆಯಲ್ಲಿ ಬೇಕಾದಷ್ಟು ಸಂಪತ್ತಿದೆ, ಆಳು ಕೊಳಗಳು ಎಲ್ಲ ಕೂಡ ಇದ್ದಾರೆ. ಆದರೂ ಕೂಡ ದಾಸವತ್ ಸನ್ನತಾರ್ಯಾಂಗ್ರಿಹಿ ಅಂತ, ಮನೆಗೆ ಯಾರೇ ಋಷಿಮುನಿಗಳು ಬರಲಿ, ದೊಡ್ಡವರು ಬರಲಿ, ಬಂದ ತಕ್ಷಣ ಪಾದ ಮುಟ್ಟಿ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದ ಅಂತೆ. ತನಗಿಂತ ಹಿರಿಯರು ಯಾರೇ ಬಂದರೂ ಕೂಡ ತಾನೇನು ಮಾಡ್ತಾ ಇದ್ದ, ಎದ್ದು ಗೌರವವನ್ನು ಕೊಡ್ತಾ ಇದ್ದ ಯಾವ ಪ್ರಹ್ಲಾದ. ಹಾಗೆ ಪಿತೃವತ್ ದೀನವತ್ಸಲಹ ಅಂತ, ತನ್ನ ಮನೆಗೆ ಯಾರೇ ಕಷ್ಟ ಅಂತ ಬಂದರೆ ಅವರಿಗೆ ಕೈ ಎತ್ತಿ ಕೊಡ್ತಾ ಇದ್ದ ಪ್ರಹ್ಲಾದ. ಹಾಗೆ ಮಾನಸ್ತಂಭ ವಿವರ್ಜಿತ, ಅಹಂಕಾರ ಎಳ್ಳಷ್ಟು ಇರಲಿಲ್ಲ. ಹೀಗೆ ಒಳ್ಳೆಯ ಸಾತ್ವಿಕ ವ್ಯಕ್ತಿಯಾದಂಥವನು ಆ ಪ್ರಹ್ಲಾದ. ಕೊನೆಗೆ ಈ ಪ್ರಹ್ಲಾದನಿಗೆ ಯೋಗ್ಯ 6-7 ವರ್ಷ ವಯಸ್ಸಾಯಿತು. ಇನ್ನು ಮುಂದೆ ಗುರುಕುಲಕ್ಕೆ ಕಳಿಸಿ ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆವಾಗ ಆ ಶುಕ್ರಾಚಾರ್ಯರ ಇಬ್ಬರು ಮಕ್ಕಳು ಷಂಡ ಮತ್ತು ಮರ್ಕ ಅಂತ, ಆ ಷಂಡ ಮತ್ತು ಮರ್ಕರು ಹಿರಣ್ಯಕಶಿಪುವಿನ ಮನೆ ಹತ್ರನೇ ಒಂದು ವಿದ್ಯಾಲಯ ಮಾಡ್ಕೊಂಡಿರ್ತಾರೆ. ಅಲ್ಲಿ ವಿದ್ಯಾಲಯಕ್ಕೆ ಅಂತ ಕಳಿಸ್ತಾರೆ. ಕಳಿಸಿದರೂ ಅನೇಕ ದಿವಸಗಳ ಕಾಲ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಮುಗಿಯಿತು. ವಿದ್ಯಾಭ್ಯಾಸ ಮುಗಿದ ತಕ್ಷಣ 6 ತಿಂಗಳು ವಿದ್ಯಾಭ್ಯಾಸ ಆಯಿತು. ಆವಾಗ ಮನೆಗೆ ಅಂತ ರಜೆಗೆ ಅಂತ ಬರ್ತಾನೆ ಪ್ರಹ್ಲಾದ. ಬಂದಿದ್ದಾನೆ, ದೊಡ್ಡ ಸಭೆ ಆಗ್ತಾ ಇದೆ, ರಾಜನ ಸಭೆ. ಮಗ ಬೌಡೋಡಿ ಬಂದ. ಪುತ್ರಂ ಆರೋಪ್ಯ ಅಂಕೆ ಲಾಲಯನ್ ಅಂತ ತನ್ನ ತೊಡೆ ಮೇಲೆ ಮಗನನ್ನು ಕೂಡಿಸ್ಕೊಂಡು ಚೆನ್ನಾಗಿ ಯೋಗಕ್ಷೇಮ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಕೇಳ್ತಾನೆ ಅಂತೆ, ಇಷ್ಟು 6 ತಿಂಗಳು ಅಧ್ಯಯನ ಮಾಡಿದ್ದೀಯಾ, 6 ತಿಂಗಳ ಓದಿದ್ರಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು ಸಭೆಯಲ್ಲಿ ಅನುವಾದ ಮಾಡು ಅಂತ. ಯಾಕಂದರೆ ನೀನೊಬ್ಬ ರಾಜಕುಮಾರ, ಹಾಗಾಗಿ ಅನುವಾದ ಮಾಡು ಅಂತ ಕೇಳ್ತಾನೆ ಅಂತೆ. ಕೂತ್ಕೊಂಡಿದ್ದು ಹಿರಣ್ಯಕಶಿಪುವಿನ ತೊಡೆ ಮೇಲೆ. ಅವನಿಗೆ ಪರಮಾತ್ಮ ಅಂತಂದರೆ ಅಷ್ಟು ಕೋಪ ಇರುತ್ತೆ. ಅಂತಹ ಅವನ ತೊಡೆ ಮೇಲೆ ಕೂತ್ಕೊಂಡು ಯಾವ ಪ್ರಹ್ಲಾದ ಹೇಳ್ತಾನೆ, ತತ್ಸಾಧು ಮನ್ನೆ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ದಿಯಾ ಮಸದ್ಗ್ರಹಾತ್ ಹಿತ್ವಾತ್ಮ ಪಾಪಂ ಗೃಹ ಮಂಧಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ ಅಂತ ಹೇಳ್ತಾನೆ. ಏನಂತಂದರೆ, ಅವನು ತನ್ನ ತಂದೆಯನ್ನು ಕರೀತಾನೆ ಅಸುರೋತ್ತಮ ಅಂತ, ನೀನು ಅಸುರರಲ್ಲಿ ಶ್ರೇಷ್ಠ ಅಂತ. ಅಂದರೆ ಹಿರಣ್ಯಕಶಿಪುವಿನ ಭಾವನೆ ಏನಿತ್ತು, ನಾನು ಸರ್ವೋತ್ತಮ ಅಂತ. ಪ್ರಹ್ಲಾದ ಹೇಳ್ತಾನೆ, ನೀನು ಸರ್ವೋತ್ತಮ ಅಲ್ಲ, ಕೆಲ ಅಸುರೋತ್ತಮ ಅಷ್ಟೇ, ನೀನು ದೈತ್ಯರಲ್ಲಿ ಮಾತ್ರ ಶ್ರೇಷ್ಠ. ಸರ್ವೋತ್ತಮ ಅದು ಪರಮಾತ್ಮ ಒಬ್ಬನೇ. ಹಾಗಾಗಿ ಅಸುರೋತ್ತಮನೇ. ಜಗತ್ತಿನಲ್ಲಿ ಏನಾಗಿದೆ, ಸಮುದ್ವಿಗ್ನ ಮನ ಅಸದ್ಗ್ರಹಾತ್ ಅಂತ ಎಲ್ಲರೂ ಕೂಡ ಒಂದು ದಾರಿ ಕಾಣದೆ ದೊಡ್ಡ ಹಳ್ಳಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಕತ್ತಲೆಯಲ್ಲಿ ಹೋಗಿ 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 ಏನು ಮಾಡಿಬಿಟ್ಟಿದ್ದಾರೆ, ದೊಡ್ಡ ಹಳ್ಳಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಸ್ಪಷ್ಟವಾದಂತಹ ಜ್ಞಾನ ಇಲ್ಲ ಜಗತ್ತಿನಲ್ಲಿ. ಎಲ್ಲರೂ ಕೂಡ ಅಜ್ಞಾನದಲ್ಲೇ ಮುಳುಗಿ ಹೋಗಿಬಿಟ್ಟಿದ್ದಾರೆ, ದುಃಖವನ್ನೇ ಪಡ್ತಾ ಇದ್ದಾರೆ. ಹಾಗಾಗಿ ಕತ್ತಲೆಯಿಂದ ನಾವು ಬೆಳಕಿನ ಕಡೆ ಹೋದಾಗ ಏನಾಗುತ್ತೆ, ನಮ್ಮ ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಅಜ್ಞಾನ ನಾಶ ಆಗಬೇಕು ಅಂತಂದರೆ ಬೆಳಕು ಬೇಕು. ಬೆಳಕು ಯಾವುದು ಅಂತ ಹೇಳಿದ್ರೆ ಜ್ಞಾನ. ಆ ಜ್ಞಾನ ಸಿಗಬೇಕು ಅಂತಂದರೆ ಪರಮಾತ್ಮನ ಅನುಗ್ರಹ ಆಗಬೇಕು. ಹಾಗಾಗಿ ಎಲ್ಲರೂ ಕೂಡ ವನಂಗತೋ ಯದ್ ಹರಿಮಾಶ್ರಯೇತ, ನಾವೆಲ್ಲರೂ ಕೂಡ ಏನು ಮಾಡಬೇಕು, ಪರಮಾತ್ಮನ ಪಾದ ಸೇವೆಯನ್ನು, ಹರಿಯ ಪಾದ ಸೇವೆಯನ್ನು ಮಾಡಬೇಕು ಅಂತ ಮಾತನ್ನು ಹೇಳಿಬಿಡ್ತಾನೆ. ಇಷ್ಟಾದ ಮೇಲೆ ಹಿರಣ್ಯಕಶಿಪು ಭಾರಿ ಸಿಟ್ಟು ಬಂದು ಬಿಟ್ಟಿರುತ್ತೆ. ತಾನು ತಕ್ಷಣವೇನೆ ಚಂಡಾಮೃಕರಿಗೆ ಬಾಯಿ ಬಂದ ರೀತಿಯಲ್ಲಿ ಬೈದು, ನಾನು ಹೇಳಿದ್ದೀನೋ ನೀವು ಹೇಳ್ಕೊಟ್ಟಿದ್ದೇನೋ ಅಂತ ಜೋರು ಮಾಡ್ತಾನೆ. ಆವಾಗ ಚಂಡಾಮೃಕರು ಹೇಳ್ತಾರೆ, ಇಲ್ಲಿ ನನ್ನ ತಪ್ಪೇನಿಲ್ಲ, ಅವನಿಗೆ ಹೇಗೆ ಬಂದರೆ ಗೊತ್ತಿಲ್ಲ ಅಂತ. ಕೊನೆಗೆ ಸರಿ, ಏನೋ ಪ್ರಾರಂಭ ಇದು, ಏನೋ ತಪ್ಪಾಗಿದೆ, ಇನ್ನು ಮುಂದೆ ಅವನಿಗೆ ಆ ರೀತಿಯಂಥ ಬೋಧನೆಯನ್ನು ಮಾಡಬೇಡಿ ಅಂತ ಬುದ್ಧಿವಾದನ ಹೇಳ್ತಾನೆ. ಚಂಡಾಮೃಕರಿಗೆ ಹೇಳ್ತಾನೆ. ಇಷ್ಟಾಯಿತು. ಮತ್ತೆ ವಾಪಸ್ ಗುರುಕುಲಕ್ಕೆ ಬಂದ ಪ್ರಹ್ಲಾದ.
ಚಂಡಾಮರ್ಕರು ಮತ್ತೆ ಯಥಾವತ್ತಾಗಿ ಹಿರಣ್ಯಕಶಿಪುವೆ ಸರ್ವೋತ್ತಮ ಅದು ಇದು ಅಂತೆಲ್ಲ ಅದ್ವೈತ ಬೋಧನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಪ್ರಹ್ಲಾದನಿಗೆ ಒಂದು ನಿಶ್ಚಯ ಆಯಿತು, ನಾನು ಎಷ್ಟು ವರ್ಷ ಇವರ ಅಧ್ಯಯನವನ್ನು ಮಾಡಿದರೂ ಕೂಡ ನನಗೆ ಪರಮಾತ್ಮನ ತತ್ವಜ್ಞಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನೇನು ಮಾಡಬೇಕು, ಸ್ವಯಂ ಅಧ್ಯಯನವನ್ನು ಮಾಡಬೇಕು ಅಂತ ತಾನು ಕಣ್ಣು ಮುಚ್ಚಿ ಅಂತರಂಗದಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ತಾನೇ ಅನೇಕ ರೀತಿಯ ವಿಚಾರಗಳನ್ನು ತಿಳಿಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಇಷ್ಟೆಲ್ಲ ಆದಾಗ ಆ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಅವನ ಸಹಪಾಠಿಗಳು, ಅವರಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ನಮಗೆಲ್ಲರಿಗೂ ಕೂಡ ಗುರುಗಳು ಹೇಳಿಕೊಟ್ಟಿರುವಂಥ ಪಾಠವೇ ಬೇರೆ, ಪ್ರಹ್ಲಾದ ಹೇಳುತ್ತಿರುವಂತಹ ಪಾಠವೇ ಬೇರೆ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ಅಂತ ತಿಳಿಸ್ತಾನೆ. ಈ ರೀತಿ ಹೇಳಿದಾಗ ಆ ಯಾವ ಪ್ರಹ್ಲಾದ ಹೇಳ್ತಾನೆ ಅಂತೆ, ಒಂದು ಮ್ಯಾಗ್ನೆಟ್ ಇರುತ್ತೆ, ಆ ಮ್ಯಾಗ್ನೆಟ್ನ ಹತ್ರ ಒಂದು ಯಾವ ಕಬ್ಬಿಣವನ್ನು ಇಟ್ಟರೆ ಕಬ್ಬಿಣವನ್ನು ಹೋಗಿಲಿ ಸರಿಸಬೇಕಾಗಿಲ್ಲ. ಮ್ಯಾಗ್ನೆಟ್ ಹತ್ರ ಕಬ್ಬಿಣ ಬಂದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅಂಟ್ಕೊಂಡು ಬಿಡುತ್ತೆ. ಹಾಗೆ ಪರಮಾತ್ಮ ಒಂದು ಮ್ಯಾಗ್ನೆಟ್ ಇದ್ದಂತೆ, ನಾವೆಲ್ಲರೂ ಕೂಡ ಕಬ್ಬಿಣ ಇದ್ದಂತೆ. ನಾವು ಕಬ್ಬಿಣವನ್ನು ಸ್ವಲ್ಪ ಮುಂದೆ ಸರಿಸಿದ್ರೆ ಏನಾಗುತ್ತೆ, ತಾನೇ ಅಂಟ್ಕೊಂಡ್ಬಿಡುತ್ತೆ ಹೋಗಿ. ಹಾಗೆ ನಾವು ಕೂಡ ಪರಮಾತ್ಮನ ಹತ್ತಿರ ಸ್ವಲ್ಪ 4-5 ಹೆಜ್ಜೆನ ಇಟ್ಟರೆ ಪರಮಾತ್ಮ ನಮ್ಮನ್ನು ಎಳೆದುಕೊಂಡು ಬಿಡ್ತಾನೆ, ಅವನೇ ಆಕರ್ಷಿಸಿಕೊಂಡು ಬಿಡ್ತಾನೆ. 4 ಹೆಜ್ಜೆನ ಇಡಬೇಕಷ್ಟೆ. ಪ್ರಾರಂಭಿಕ ಹೆಜ್ಜೆ ನಾವು ಇಟ್ಟಾಗ ಪರಮಾತ್ಮ ಏನು ಮಾಡ್ತಾನೆ, ನಮ್ಮನ್ನು ಎಳೆದುಕೊಳ್ತಾನೆ. ಹಾಗೆ ಪರಮಾತ್ಮನ ಹತ್ತಿರ ನಾನಾಗಿ ಹೋಗ್ಲಿಕ್ಕೆ ನನಗೆ ಸರ್ವಥಾ ಸಾಮರ್ಥ್ಯ ಇಲ್ಲ. ಪರಮಾತ್ಮನ ಹತ್ತಿರ ನಾವು ಹೋಗ್ಬೇಕಂತ ಪ್ರಯತ್ನ ಮಾಡಿದರೆ ಪರಮಾತ್ಮ ನನ್ನನ್ನು ಕರೆಸಿಕೊಂಡ. ಹಾಗಾಗಿ ಇದೆಲ್ಲವೂ ಕೂಡ ಪರಮಾತ್ಮನ ಅನುಗ್ರಹ ಎಂಬುದಾಗಿ ಇಷ್ಟೆಲ್ಲ ಹೇಳ್ತಾನೆ. ಕೊನೆಗೆ ಗುರುಗಳಿಗೂ ತುಂಬ ಹೆದರಿಕೆ ಆಗಿಬಿಡುತ್ತೆ. ಕೊನೆಗೆ ಮತ್ತೆ 6 ತಿಂಗಳಾಯಿತು. 6 ತಿಂಗಳಾದ ಮೇಲೆ ಮತ್ತೆ ಯಥಾವತ್ತಾಗಿ ಹಿರಣ್ಯಕಶಿಪುವಿನ ಆಸ್ಥಾನಕ್ಕೆ ಬಂದರು. ಮತ್ತೆ 1000 ಜನ ಸೇರಿದಾಗ ಮತ್ತೆ ಯಥಾವತ್ತ ತೊಡೆ ಮೇಲೆ ಕೂಡಿಸ್ಕೊಂಡು ಕೇಳ್ತಾನೆ, ಯಾವುದಾದ್ರೂ ಒಂದು ಪಾಠವನ್ನು ಅನುವಾದ ಮಾಡು ಅಂತ. ಹಿಂದಿನ ಸಲ ಕೇವಲ ಪರಮಾತ್ಮನನ್ನು ಆಶ್ರಯ ಮಾಡಬೇಕು ಅಂತ ಇವನು ಹೇಳಿದ್ದ. ಈಗ ಹೇಳ್ತಾ ಇದ್ದಾನೆ, ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ. ನಾನು ಕಲಿತಿದ್ದೇನು ಅಂತ ಹೇಳಿದ್ರೆ 9 ವಿಧವಾದಂಥ ಭಕ್ತಿ ಅಂತ. ಯಾವುದು ಅಂತ ಹೇಳಿದ್ರೆ, ಮೊದಲನೆಯದ್ದು ಶ್ರವಣಂ, ಪರಮಾತ್ಮನ ಕಥೆಯನ್ನು ನಿರಂತರವಾಗಿ ಕೇಳುವುದು, ಅವನ ವಿಶಿಷ್ಟವಾದಂತಹ ಮಹಿಮೆಯನ್ನು ಕೇಳುವುದು. ಅದಾದ ಮೇಲೆ ಕೀರ್ತನಂ, ಕೇಳಿದ್ದನ್ನು ಹೇಳುವುದು, ಕೀರ್ತನೆ ಮಾಡುವುದು. ಅದಾದ ಮೇಲೆ ವಿಷ್ಣೋಹೋ ಸ್ಮರಣಂ, ಅದನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಸ್ಮರಣೆ ಮಾಡುವುದು. ಆಮೇಲೆ ಪಾದ ಸೇವನಂ, ತೀರ್ಥಯಾತ್ರೆಯನ್ನು ಮಾಡುವುದು, ಪರಮಾತ್ಮನ ಪಾದ ಸೇವೆಯನ್ನು ಮಾಡುವುದು. ಆಮೇಲೆ ಅರ್ಚನಂ, ಪರಮಾತ್ಮನಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡುವುದು. ವಂದನ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವುದು. ಆಮೇಲೆ ದಾಸ್ಯ, ಪರಮಾತ್ಮ ನಾನು ನಿನ್ನ ದಾಸ ಎನ್ನುವಂಥ ಭಾವನೆ ಇಟ್ಕೊಳ್ಳೋದು. ಅದಾದ ಮೇಲೆ ಸಖ್ಯ ಅಂತೇಳಿ ಪರಮಾತ್ಮನಲ್ಲಿ ಸ್ನೇಹವನ್ನು, ಪ್ರೀತಿಯನ್ನು ಮಾಡೋದು. ಇಷ್ಟೆಲ್ಲ ಆದ ಮೇಲೆ ಆತ್ಮ ನಿವೇದನಂ, ತನ್ನನ್ನು ತಾನೇ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡು ಬಿಡುವುದು. ಇದು 9 ವಿಧವಾದ ಭಕ್ತಿ ಅಂತ. ಇದನ್ನು ನಾನು ಗುರುಗಳಿಂದ ಕಲ್ತಿದ್ದೇನೆ ಅಂತ ಯಾವ ಪ್ರಹ್ಲಾದ ಹೇಳಿಬಿಡ್ತಾನೆ. ಇದನ್ನು ಕೇಳಿದಾಗ ಹಿರಣ್ಯಕಶಿಪಿಗೆ ಮೊದಲೇ ಒಂದು ರೀತಿ ಸಿಟ್ಟಿತ್ತು ಪ್ರಹ್ಲಾದನ ಮೇಲೆ. ಆ ಸಿಟ್ಟು ಇನ್ನಷ್ಟು ಜಾಸ್ತಿ ಆಯಿತು. ತನ್ನ ತೊಡೆ ಮೇಲೆ ಕೂತ್ಕೊಂಡಿದ್ದಂತಹ ಮಗನನ್ನು ನೆಲಕ್ಕೆ ಬಗೆದು ಬಿಟ್ಟು ಆ ಚಂಡಾಮರ್ಕರಿಗೆ ಬೇಲಿಕ್ಕೆ ಶುರು ಮಾಡ್ತಾನೆ. ಚಂಡಾಮರ್ಕರು ಹೇಳ್ತಾರೆ, ಇದರಲ್ಲಿ ನಮ್ಮ ತಪ್ಪು ಖಂಡಿತ ಇಲ್ಲ, ಬೇಕಾದರೆ ನಮ್ಮ ಉಳಿದ ಶಿಷ್ಯರನ್ನು ಕೇಳಿ ಅಂತ ಹೇಳ್ತಾರೆ. ಶಿಷ್ಯರು ಹೇಳ್ತಾರೆ, ಹೌದು, ನಮ್ಮ ಗುರುಗಳ ತಪ್ಪು ಇದರಲ್ಲಿ ಏನೂ ಇಲ್ಲ, ಗುರುಗಳು ನಮಗೆ ಹೇಳಿಕೊಟ್ಟಿದ್ದೇ ಬೇರೆ ವಿಚಾರ, ನಿನ್ನ ಮಗನಾದಂತಹ ಪ್ರಹ್ಲಾದ ಹೇಳ್ತಾ ಇರುವಂಥ ವಿಚಾರವೇ ಬೇರೆಯದು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದಾಗ ಹಿರಣ್ಯಕಶಿಪಿಗೆ ಗೊತ್ತಾಗುತ್ತೆ, ಇದರಲ್ಲಿ ಚಂಡಾಮರ್ಕರ ತಪ್ಪು ಏನೂ ಕೂಡ ಇಲ್ಲ, ತಪ್ಪೆಲ್ಲವೂ ಕೂಡ ಈ ಪ್ರಹ್ಲಾದನದ್ದೇ ಎಂಬುದಾಗಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಹೇಳಿದಾಗ ಯಾವ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಮತ್ತೆ ನಿನಗೆ ಹೇಗೆ ಗೊತ್ತಾಯಿತು ಅಂತ ಹಿರಣ್ಯಕಶಿಪು ಕೇಳ್ತಾನೆ. ನನಗೆ ಗುರುಗಳು ಹೇಳ್ಕೊಟ್ಟಿಲ್ಲ, ಯಾರೂ ಕೂಡ ಹೇಳ್ಕೊಟ್ಟಿಲ್ಲ, ಮತ್ತೆ ಹೇಗೆ ಗೊತ್ತಾಯಿತು ಅಂತಂದರೆ, ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ಅಂತ, ಇದು ನನಗೆ ಸ್ವಾಭಾವಿಕವಾಗಿ ಬಂದುಬಿಟ್ಟಿದೆ ಅಂತ. ಇದನ್ನು ಯಾರೂ ಕೂಡ ಹೇಳ್ಕೊಟ್ಟಿಲ್ಲ, ಇದು ನನಗೆ ಸ್ವಾಭಾವಿಕವಾಗಿ ಬಂದುಬಿಟ್ಟಿದೆ ಅಂತ. ಹೀಗೆ ಇಷ್ಟೆಲ್ಲ ಆಗುತ್ತೆ. ಕೊನೆಗೆ ಹಿರಣ್ಯಕಶಿಪು ಚಿಂತನೆ ಮಾಡ್ತಾನೆ, ಇನ್ನು ಮುಂದೆ ಇವನು ನನ್ನ ಮಗನಾಗಿರಲಿಕ್ಕೆ ಯೋಗ್ಯನಲ್ಲ, ಇವನ ತಮ್ಮಂದಿರು 3 ಜನ ಇದ್ದಾರೆ, ಅವರು ನನಗೆ ಮಕ್ಕಳು ಸಾಕು, ಇವನು ಬೇಡವೇ ಬೇಡ ಅಂತ ತನ್ನ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ. ಆದಷ್ಟು ಬೇಗನೆ ಇವನನ್ನು ಬೆಟ್ಟದಿಂದಾಗಿ ಕೆಳಗಡೆ ಬಿಸಾಕಿ ಕೊಂದು ಬಿಡಿ ಅಂತ ಆಜ್ಞೆ ಮಾಡ್ತಾನೆ. ಸೈನಿಕರಿಗೆ ಮನಸ್ಸು ಬರೋದಿಲ್ಲ.
ಯಾಕೆಂದರೆ ತಾವೇ ಎತ್ತಿ ಆಡಿಸಿ ಬೆಳೆಸಿದಂತಹ ಚಿಕ್ಕ ಮಗು ಅದು ಪ್ರಹ್ಲಾದ, ಇವನನ್ನು ಕೊಲ್ಲಬೇಕು ಅಂತ ಹೇಗೆ ಅಂತ ಅವರಿಗೆ ತುಂಬ ಬೇಸರ ಆಗುತ್ತೆ. ಆದರೆ ರಾಜನ ಆಜ್ಞೆ ಮೀರುವಂತಿಲ್ಲ, ತೆಗೆದುಕೊಂಡು ಹೋಗ್ತಾರೆ. ಅವರು ಪ್ರಾರ್ಥನೆ ಮಾಡ್ತಾರೆ ಅಂತೆ, ದೇವರೇ ಆದಷ್ಟು ಪ್ರಹ್ಲಾದನ ರಕ್ಷಣೆ ಮಾಡು ಅಂತ. ಕೆಳಗಡೆ ಬಿಸಾಕ್ತಾರೆ, ಬಿಸಾಕಿ ಮನೆಗೆ ಬರ್ತಾರೆ. ಅವರು ಬರುವುದಕ್ಕಿಂತ ಮುಂಚೆಯೇ ಪ್ರಹ್ಲಾದ ಮನೆಗೆ ಬಂದುಬಿಟ್ಟಿರ್ತಾರೆ. ಅವರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಹಿರಣ್ಯಕಶಿಪು ಇನ್ನಷ್ಟು ಸಿಟ್ಟು ಬರುತ್ತೆ. ಕೊನೆಗೆ ದೊಡ್ಡ ದೊಡ್ಡ ಕತ್ತಿಗಳಿಂದಾಗಿ ಅವನಿಗೆ ಚುಚ್ಚುತ್ತಾನೆ, ಹಾವಿನಿಂದ ಕಚ್ಚಿಸ್ತಾನೆ, ವಿಷ ಹಾಕ್ತಾನೆ, ಆನೆಗಳಿಂದ ತುಳಿಸ್ತಾನೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಏನಾಗೋದಿಲ್ಲ, ಅವನ ಒಂದು ಕೂದಲನ್ನು ಕೂಡ ಅಲಗಾಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾಗಿ ಪರಮಾತ್ಮ ಏನೇ ಕಷ್ಟಗಳು ಬಂದರೂ ಕೂಡ ತಾನೇ ಮಾಡ್ತಾ ಇದ್ದ, ಅವರ ರಕ್ಷಣೆಯನ್ನು ಮಾಡ್ತಾ ಇದ್ದ. ಹೀಗೆ ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಚಂಡಾಮರ್ಕರು ಹೇಳ್ತಾರೆ, ಹಿರಣ್ಯಕಶಿಪು ಎಷ್ಟಿದ್ದರೂ ಕೂಡ ಇವನು ನಿನ್ನ ಮಗ, ಈ ರೀತಿಯಾಗಿ ದುಷ್ಟ ಪ್ರವರ್ತನೆ ಮಾಡಬೇಡ, ಇನ್ನೊಂದು ಸ್ವಲ್ಪ ಸಮಯ ಕೊಡು, ನಾನು ಇವನು ಚೇಂಜ್ ಮಾಡ್ತೇವೆ ಅಂತ. ಸರಿ ಅಂತ ಮತ್ತೆ ವಾಪಸ್ ಪ್ರಹ್ಲಾದನನ್ನು ಆಶ್ರಮಕ್ಕೆ ಅಂತ ಕಳಿಸ್ತಾರೆ. ಇಷ್ಟೆಲ್ಲ ಆಯಿತು. ಒಂದು ದಿವಸ ಮಧ್ಯಾಹ್ನದ ಸಂದರ್ಭ, ಚಂಡಾಮರ್ಕರು ಗುರುಗಳಿಬ್ಬರು ಕೂಡ ಬೇರೆ ಎಲ್ಲೋ ಒಂದು ಕಡೆ ಸಮಾರಂಭಕ್ಕೆ ಅಂತ ಹೋಗಿದ್ದಾರೆ. ಆಶ್ರಮದಲ್ಲಿ ಇರುವಂಥದ್ದು ಕೇವಲ ದೈತ್ಯ ಹುಡುಗರು ಮತ್ತು ಪ್ರಹ್ಲಾದ ಮಾತ್ರ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ, ಎಲ್ಲರೂ ಆಟ ಆಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ, ಆಟ ಆಡೋಣ ಬನ್ನಿ ಅಂತ. ಆವಾಗ ಪ್ರಹ್ಲಾದ ಹೇಳ್ತಾನೆ, ಇವತ್ತು ನಾನು ನಿಮಗೆ ಒಂದು ಪಾಠ ಮಾಡ್ತೇನೆ ಬನ್ನಿ ಅಂತ. ಶಿಷ್ಯರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಇಷ್ಟು ದಿವಸ ನಮ್ಮ ಪಾಠ ಮಾಡ್ತಿದ್ದಿದ್ದಾರೋ ಗುರುಗಳು, ಪ್ರಹ್ಲಾದ ಮಾಡ್ತಾನೆ ಅಂದರೆ ಏನೋ ಸ್ಪೆಷಲ್ ಇರುತ್ತೆ ಪಾಠದಲ್ಲಿ ಅಂತ ಎಲ್ಲರೂ ಕೂಡ ಬಂದು ಕೂತ್ಕೊಳ್ತಾರೆ. ಪ್ರಹ್ಲಾದ ಮೇಲೆ ಕೂತ್ಕೊಳ್ತಾನೆ. ಮೇಲೆ ಕೂತ್ಕೊಂಡು ಹೇಳ್ತಾನೆ, ಮೊದಲ ಮಾತು, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಮರ್ಥದಂ ಅಂತ. ನೀವು ಇವತ್ತೇನು ಮಾಡ್ತಾ ಇದ್ದೀರಿ, ಬರೀ ಆಟ ಪಾಠ ಇದರಲ್ಲೇ ಕಾಲ ಕಳೀತಾ ಇದ್ದೀರಿ ಮಕ್ಕಳೇ. ಆದರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಉತ್ತಮ ಮಾರ್ಗದಲ್ಲಿ ಹೋಗಬೇಕು ಅಂತಂದರೆ ಸಾಧನೆ ಮಾಡಬೇಕು. ಸಾಧನೆ ಮಾಡೋದು ಯಾವಾಗ ಅಂತಂದರೆ ಕೌಮಾರ ಆಚರೇತ್ ಪ್ರಾಜ್ಞ, ಚಿಕ್ಕ ವಯಸ್ಸಿಂದಲೇ ಪ್ರಾರಂಭ ಮಾಡಬೇಕು ಅಂತ. ಹಾಗಾಗಿ ಯಾಕೆಂದರೆ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಮರ್ಥದಂ ಅಂತ. ಮನುಷ್ಯ ಜನ್ಮ ಬರುವುದೇ ಕಷ್ಟ. ಅಂಥ ಮನುಷ್ಯ ಜನ್ಮ ಬಂದಾಗ ನಾವು ಸಾಧನೆ ಮಾಡಿಕೊಳ್ಳದೆ ಹೋದರೆ ಅದು ತುಂಬ ಕೆಟ್ಟದಾಗುತ್ತೆ. ಹಾಗಾಗಿ ನೀವೇ ಮಾಡಿ, ಈ ಒಂದು ಚಿಕ್ಕ ವಯಸ್ಸಿನಿಂದಲೇ ಧರ್ಮಾಚರಣೆ ಮಾಡಲಿಕ್ಕೆ ಶುರು ಮಾಡಿ ಎಂಬುದಾಗಿ ತಿಳಿಸ್ತಾರೆ. ಇಷ್ಟೆಲ್ಲ ಆದ ಮೇಲೆ ಅವರು ಹೇಳ್ತಾರೆ, ದೈತ್ಯ ಬಾಲಕರು, ಸರಿ ನೀನೇನೋ ಮಾಡು ಅಂತ ಹೇಳ್ತಾ ಇದ್ದೀಯಾ, ಆದರೆ ಪರಮಾತ್ಮನನ್ನು ಪ್ರೀತಿಗೊಳಿಸೋದು ಉಪಾಸನೆ ಮಾಡೋದು ತುಂಬ ಕಷ್ಟಕರ ಕೆಲಸ ಅಲ್ವಾ ಅಂತ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ನಖ್ಯಚ್ಯುತಂ ಪ್ರೀಣಯತು ಬಹ್ವಾಯಾಸಃ ಅಂತ. ಪರಮಾತ್ಮನನ್ನು ನಾವು ತೃಪ್ತಿಪಡಿಸಲಿಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ಅಂತ. ಪರಮಾತ್ಮನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದರೆ ಸಾಕು, ಪರಮಾತ್ಮ ಒಲಿದು ಬಿಡ್ತಾನೆ. ಅದಕ್ಕೆ ನಾವು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ, ಉಪವಾಸ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ಭಕ್ತಿ ಮಾಡಿದರೆ ಸಾಕು. ಹಾಗಾಗಿ ನಿಮ್ಮ ಒಳಗಡೆ ಇರುವಂತಹ ಅಸುರ ಸ್ವಭಾವವನ್ನು ಬಿಟ್ಟು ಬಿಡಿ, ಕೆಟ್ಟ ಸ್ವಭಾವವನ್ನು ಬಿಟ್ಟು ಪರಮಾತ್ಮನನ್ನು ಎಲ್ಲ ಕಡೆ ಕಾಣಿ. ಪರಮಾತ್ಮ ನನ್ನಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ಪ್ರಾಣಿ ಪಕ್ಷಿಗಳಲ್ಲೂ ಇದ್ದಾನೆ. ಎಲ್ಲ ಕಡೆ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನು ನೋಡಿ ನಿಮ್ಮ ನಿಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡಿ. ಇಷ್ಟು ಮಾಡಿದರೆ ಪರಮಾತ್ಮ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾನೆ, ನೀವು ತುಂಬ ಕಷ್ಟಪಡಬೇಕಾಗಿಲ್ಲ ಅಂತ ಆ ದೈತ್ಯ ಬಾಲಕರಿಗೆ ಉಪದೇಶವನ್ನು ಮಾಡ್ತಾನೆ. ಹೀಗೆ ಉಪದೇಶ ಮಾಡಿದಾಗ ಆ ದೈತ್ಯ ಬಾಲಕರಿಗೂ ಕೂಡ ತುಂಬ ಮನಸ್ಸಿಗೆ ಸಂತೋಷ ಆಗುತ್ತೆ. ಯಾಕೆಂತಂದರೆ ಚಂಡಾಮರ್ಕರು ಇಷ್ಟು ದಿವಸ ಅವರಿಗೆ ಗುರುಗಳಾಗಿದ್ದು ಉಪದೇಶ ಮಾಡ್ತಾ ಇದ್ದರು. ಆದರೆ ಅವರು ಗುರುಗಳೇನೋ ಹೇಳಿದ್ದಾರೆ, ಓದಬೇಕಂತ ಓದ್ತಾ ಇದ್ರು. ಆದರೆ ಪ್ರಹ್ಲಾದ ಉಪದೇಶ ಮಾಡಿದಾಗ ಏನಾಯಿತು, ತುಂಬ ಸಂತೋಷ ಆಯಿತು ಮನಸ್ಸಿಗೆ. ಅದು ಪರಮಾತ್ಮನ ವಿಚಾರಕ್ಕಿರುವಂತಹ ಒಂದು ಮಹಿಮೆ. ಇಷ್ಟು ಹೇಳಿದಾಗ ಅವ್ರಿಗೆ ಇನ್ನೊಂದು ಸಂದೇಹ ಬರುತ್ತೆ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ಅಂತ. ನಾನು ನಿಮ್ಮ ಜೊತೆಗೆ ಹುಟ್ಟಿ ಬೆಳೆದಂಥವರು, ನೀನು ನಮ್ಮ ಜೊತೆಗೆ ಇದ್ದಂಥವನು, ನಮಗೆ ಯಾರಿಗೂ ಕೂಡ ಇದನ್ನು ಗುರುಗಳು ಹೇಳಿಲ್ಲ, ನಿನಗೂ ಹೇಳಿಕೊಟ್ಟಿಲ್ಲ, ಇದನ್ನು ನಿನಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಂತ. ಇಷ್ಟು ಹೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ಇದನ್ನು ನನಗೆ ಗರ್ಭದಲ್ಲಿ ಇದ್ದಾಗ ಋಷಿಗಳು ಮಾಡಿದಂತಹ ಉಪದೇಶ ಅಂತ. ಹೇಗೆ ಅಂತ ಹೇಳ್ತಾನೆ, ನನ್ನ ತಂದೆ ತಪಸ್ ಮಾಡಲಿಕ್ಕೆ ಅಂತ ಮಂದರ ಪರ್ವತಕ್ಕೆ ಹೋಗಿರ್ತಾನೆ. ಹೋದಾಗ ದೇವೇಂದ್ರ ನನ್ನನ್ನು ಮತ್ತು ನನ್ನ ತಾಯಿಯನ್ನು, ಅರ್ಥಾತ್ ಗರ್ಭದಲ್ಲಿರುವಂಥ ನನ್ನನ್ನು ಮತ್ತು ನನ್ನ ತಾಯಿಯನ್ನು ಸಂಹಾರ ಮಾಡಬೇಕು ಅಂತ ಬಂದಿರ್ತಾನೆ. ಆವಾಗ ಅಲ್ಲಿಗೆ ನಾರದ ಋಷಿಗಳು ಬಂದು ಅವನನ್ನು ತಡೀತಾರೆ. ಇವಳು ಅತ್ಯಂತ ಸಾತ್ವಿಕಳಾದಂತಹ ಹೆಣ್ಣು, ಇವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗನೂ ಕೂಡ ಅತ್ಯಂತ ಸಾತ್ವಿಕನಾಗ್ತಾನೆ. ಇವನಿಂದಾಗಿ ಜಗತ್ತಿಗೆ ಏನೂ ಹಾನಿಯಾಗೋದಿಲ್ಲ,
ಹೊರತು ಏನಾಗುತ್ತೆ, ಉದ್ಧಾರವೇ ಆಗುತ್ತೆ. ಹಾಗಾಗಿ ಇವನನ್ನು ಸಂಹಾರ ಮಾಡಬೇಡ ಅಂತ ಅವರು ಹೇಳ್ತಾರೆ. ಹೀಗೆ ಹೇಳಿದ ಮೇಲೆ ತಾವೇನು ಮಾಡ್ತಾರೆ, ತಮ್ಮ ಆಶ್ರಮಕ್ಕೆ ಕೈಯಾದವನ್ನ ಕರೆದುಕೊಂಡು ಹೋಗಿ ಅಲ್ಲಿ ಅನೇಕ ತಿಂಗಳುಗಳ ಕಾಲ ಇಟ್ಟುಕೊಂಡು ಅವಳಿಗೆ ವಿಶೇಷವಾದಂಥ ಉಪದೇಶವನ್ನು ಮಾಡ್ತಾರೆ. ನಾರದರ ಉದ್ದೇಶ ಏನಿತ್ತು ಅಂತೇಳಿದ್ರೆ, ಪ್ರಧಾನ ಉಪದೇಶ ಗರ್ಭದಲ್ಲಿರುವಂಥ ಮಗನಿಗೆ ಆಗಬೇಕು. ಹಾಗಾಗಿ ಕೈಯಾದವನ್ನು ಮುಂದೆ ಇಟ್ಕೊಂಡು ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನನಗೇನಾಗಿದೆ, ಗರ್ಭದಲ್ಲಿ ಇದ್ದಾಗಲೇ ನಾರದರಿಂದಾಗಿ ಉಪದೇಶ ಆಗಿದೆ, ಅದರಿಂದ ನನಗೆ ಇಷ್ಟೆಲ್ಲ ಪರಮಾತ್ಮನ ಬಗ್ಗೆ ಗೊತ್ತು ಅಂತ ಒಂದು ರಹಸ್ಯವನ್ನು ಅವರಿಗೆ ತಿಳಿಸ್ತಾನೆ. ಇಷ್ಟೆಲ್ಲ ತಿಳಿಸಿ ಮತ್ತೆ ಇನ್ನೊಂದು ವಿಚಾರವನ್ನು ಹೇಳ್ತಾನೆ. ಪರಮಾತ್ಮ ಎಲ್ಲಿದ್ದಾನೆ ಅಂತ ಅವ್ರು ಕೇಳ್ತಾರೆ. ಸರಿ, ಇಷ್ಟೆಲ್ಲ ಹೇಳ್ತೀಯಲ್ಲ ನೀನು, ಪರಮಾತ್ಮ ಹಾಗಾದ್ರೆ ಎಲ್ಲಿದ್ದಾನೆ ಅಂತ. ಪರಮಾತ್ಮ ನಮ್ಮ ಒಳಗಡೆನೇ ಇದ್ದಾನೆ ಅಂತ. ಹಾಗಾಗಿ ತೋರಿಸು ಅಂತ. ಇದು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ ಅದಕ್ಕೆ ಹೇಳ್ತಾನೆ, ಸ್ವರ್ಣಂ ಯಥಾ ಗ್ರಾವಸು ಹೇಮಕಾರ ಕ್ಷೇತ್ರೇಶು ಯೋಗೈ ತದಭಿಜ್ಞ ಆಪ್ನುಯಾತ್ ಅಂತ ಚಿನ್ನದ ಗಣಿ ಇರುತ್ತೆ. ಚಿನ್ನದ ಗಣಿಗೆ ಹೋದಾಗ ಅಲ್ಲಿ ಆ ಕಲ್ಲಿನಲ್ಲಿ ಬಂಗಾರ ಇರುತ್ತೆ. ಬಂಗಾರ ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ, ಅದು ಕಾಣಿಸೋದಿಲ್ಲ. ಅದರಲ್ಲಿ ಯಾರು ಎಕ್ಸ್ಪರ್ಟ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಕಾಣಿಸುತ್ತೆ. ಅವರು ಮಾತ್ರ ತುಂಬ ಕಷ್ಟಪಟ್ಟು ಆ ಕಲ್ಲಿನಿಂದಾಗಿ ಬಂಗಾರ ತೆಗೆಯಲಿಕ್ಕೆ ಸಾಧ್ಯ, ಹೊರಗಡೆ ತೆಗೆಯಲಿಕ್ಕೆ. ಪ್ರತಿಯೊಬ್ಬರಿಗೂ ಸಾಧ್ಯ ಆಗೋದಿಲ್ಲ. ಹಾಗೆ ಪರಮಾತ್ಮನು ಕೂಡ ಏನಾಗಿದ್ದಾನೆ, ಕ್ಷೇತ್ರೇಶು ದೇಹೇಶು ತಥಾ ಆತ್ಮಯೋಗೈ ಅಂತ ಪ್ರತಿಯೊಬ್ಬರ ದೇಹದಲ್ಲಿ ಪರಮಾತ್ಮ ಇದ್ದಾನೆ. ಎಲ್ಲರಿಗೂ ಕಾಣಿಸೋದಿಲ್ಲ. ಹೇಗೆ ಅಂತಂದರೆ, ಕಲ್ಲಿನೊಳಗಡೆ ಇರುವಂತಹ ಬಂಗಾರದಂತೆ ಅಂತ. ಬಂಗಾರ ಕಾಣಿಸೋದು ಎಕ್ಸ್ಪರ್ಟ್ಸ್ಗಳಿಗೆ ಮಾತ್ರ. ಹಾಗೆ ಒಳಗಡೆ ಇರುವಂತಹ ಪರಮಾತ್ಮನು ಕೂಡ ಯಾರಿಗೆ ಗೊತ್ತಾಗ್ತಾನೆ, ಶ್ರೇಷ್ಠ ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗ್ತಾನೆ. ಆ ಜ್ಞಾನಿಗಳನ್ನ ನಾವು ಆಗಬೇಕು ಅಂತಂದರೆ ಅನೇಕ ಜನ್ಮಗಳ ಸಾಧನೆಯನ್ನು ಮಾಡಿದಾಗ ತಾನೇ ಮಾಡ್ತಾನೆ. ಆ ರೀತಿಯಂಥ ಸಾಧನೆಯನ್ನು ಮಾಡ್ತಾನೆ, ಪರಮಾತ್ಮನ ಕಾಣಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾರೆ. ಇದಕ್ಕೆ ಉಪನಿಷತ್ತಲ್ಲಿ ಒಂದು ಕಥೆ ಬರುತ್ತೆ, ಉದ್ಧಾಲಕ ಮತ್ತು ಶ್ವೇತಕೇತು ಅಂತ. ಉದ್ಧಾಲಕ ಅವನ ಹತ್ತಿರ ಶ್ವೇತಕೇತು ಪ್ರಶ್ನೆ ಮಾಡ್ತಾರೆ. ತಂದೆ ಮಗ ಅವರಿಬ್ಬರು ಕೂಡ ಕೇಳ್ತಾನೆ, ದೇವರು ಎಲ್ಲಿದ್ದಾರೆ ಅಂತ. ಅಂದರೆ ಉಪನಿಷತ್ತು ಹೇಳುವಂತೆ ಈ ಶ್ವೇತಕೇತು ಒಳ್ಳೆ ದೊಡ್ಡ ಜ್ಞಾನಿಯಾಗಿದ್ದ. ಅನೇಕ ವರ್ಷಗಳ ಕಾಲ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದ. ಅಧ್ಯಯನ ಮಾಡಿ ಮನೆಗೆ ಬಂದಾಗ ಅವನ ಮನಸ್ಥಿತಿ ಹೇಗಿತ್ತು ಅಂತಂದರೆ, ವಾಸ್ತವಿಕವಾಗಿ ಅವನ ತಂದೆಯು ಕೂಡ ದೊಡ್ಡ ಜ್ಞಾನಿ, ಮಗನಿಗೆ ಅಹಂಕಾರ. ಅಪ್ಪ ಏನೂ ಕೂಡ ಅವನಿಗೇನು ಉಪಯೋಗ ಇಲ್ಲ, ನಾನು ಅವನಿಗಿಂತ ದೊಡ್ಡ ಜ್ಞಾನಿಯಾಗಿದ್ದೇನೆ, ಹಾಗಾಗಿ ನಾನು ಇನ್ನು ಮುಂದೆ ತಂದೆ ತಾಯಿಗಳಿಗೆ ನಮಸ್ಕಾರವನ್ನೇ ಮಾಡೋದಿಲ್ಲ ಅಂತ. ವಿದ್ಯೆ ವಾಸ್ತವಿಕವಾಗಿ ವಿನಯವನ್ನು ಕೊಡಬೇಕು, ಆದರೆ ಇವನಿಗೆ ಅಹಂಕಾರ ಕೊಟ್ಟುಬಿಟ್ಟಿತ್ತು. ಉದ್ಧಾಲಕರಿಗೆ ಗೊತ್ತಾಯಿತು, ನನ್ನ ಮಗನಾದಂತಹ ಶ್ವೇತಕೇತುವಿಗೆ ಅಹಂಕಾರ ಬಂದಿದೆ ಅಂತ. ಕೊನೆಗೆ ಅವರು ಕೇಳ್ತಾರೆ, ದೇವರು ಎಲ್ಲಿದ್ದಾನೆ ಅಂತ. ತಂದೆ ಉತ್ತರ ಕೊಡೋದಿಲ್ಲ. ಹೋಗಿ ಹೇಳ್ತಾರೆ, ಒಂದು ಲೋಟ ನೀರು ತೊಗೊಂಡು ಬಾ ಅಂತ, ಹಾಗೆ ಒಂದು ಸ್ವಲ್ಪ ಉಪ್ಪು ತೊಗೊಂಡು ಬಾ ಅಂತ. ಕೊನೆಗೆ ತರ್ತಾನೆ. ತಂದಾಗ ಉಪ್ಪು ಹಾಕಿದ್ರಲ್ಲಿ ಅಂತ ಹೇಳ್ತಾರೆ. ಸರಿ, ಉಪ್ಪು ಹಾಕಿದ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳ್ತಾನೆ. ಉತ್ತರ ಇವತ್ತು ಕೊಡೋದಿಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ. ನಾಳೆ ಆಗುತ್ತೆ. ಉಪ್ಪಿನ ನೀರು ಹಾಕಿರೋದು ಲೋಟ ತರ್ತಾರೆ. ತಂದು ಹೇಳ್ತಾರೆ, ಸರಿ, ನಾನು ನಿನಗೆ ನಿನ್ನೆ ಕೊಟ್ಟಿದ್ದೆ, ನೀರು ಕೊಟ್ಟಿದ್ದೆ ಮತ್ತು ಉಪ್ಪು ಕೊಟ್ಟಿದ್ದೆ, ಇವತ್ತೊಂದು ಕೊಡು ಅಂತ. ಕೊಡ್ಲಿಕ್ಕೆ ಹೇಗೆ ಸಾಧ್ಯ, ಅದು ನೀರಲ್ಲಿ ಇದು ಹಾಕ್ಬಿಟ್ಟಿದ್ರೆ ಮುಳುಗಿ ಹೋಗಿಬಿಟ್ಟಿದೆಯಲ್ಲ ಅಂತ. ಹೌದಾ, ಆದರೆ ಉಪ್ಪು ಎಲ್ಲಿದೆ ಅಂತ. ನೀರಲ್ಲಿ ಇದೆ ಅಂತ. ಅದು ಕಾಣಿಸ್ತಾ ಇಲ್ವಲ್ಲ ಅಂತ. ಕಾಣಿಸ್ತಿಲ್ಲ, ಸರಿ, ಕುಡಿದ್ರೆ ಗೊತ್ತಾಗುತ್ತೆ ಅಂತ. ಹೌದಾ, ಕೈಯಲ್ಲಿ ಹಾಕು ಅಂತ ಕುಡಿತಾರೆ. ನೀರಿನ ಟೇಸ್ಟ್ ಬರುತ್ತೆ ಅವರಿಗೆ. ಹಾಗಾದರೆ ಹೇಳ್ತಾರೆ, ನೀರಿನಲ್ಲಿ ಏನಿದೆ, ಉಪ್ಪಿದೆ. ಕಣ್ಣಿಗೆ ಕಾಣಿಸುತ್ತಾ? ಕಣ್ಣಿಗೆ ಕಾಣಿಸೋದಿಲ್ಲ. ಮತ್ತು ಅನುಭವಕ್ಕೆ ಬರುತ್ತೆ. ಯಾವಾಗ? ಅದನ್ನು ಕುಡಿದಾಗ ಗೊತ್ತಾಗುತ್ತೆ. ಹಾಗೆ ಪರಮಾತ್ಮನು ಕೂಡ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವಂತಹ ಪರಮಾತ್ಮ ತಾನೇನು ಮಾಡ್ತಾನೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಕಿವಿಗೆ ಕೇಳಿಸೋದಿಲ್ಲ, ಮುಟ್ಟಿದರೆ ತಿಳಿಯೋದಿಲ್ಲ. ಆದರೆ ಅವನನ್ನು ನಿರಂತರವಾಗಿ ಧ್ಯಾನ ಮಾಡಿದಾಗ ಏನಾಗುತ್ತೆ, ಅವನ ಅನುಭವ ನಮಗೆ ಬರುತ್ತೆ. ಹೇಗೆ ಅಂತಂದರೆ, ನೀರಿನಲ್ಲಿ ಇರುವಂಥ ಉಪ್ಪಿನಂತೆ ಅಂತ. ಉಪ್ಪು ನೀರಲ್ಲಿ ಒಂದು ಕಡೆ ಮಾತ್ರ ಇರೋದಿಲ್ಲ, ನೀರು ಎಲ್ಲ ಕಡೆ ಉಪ್ಪಾಗಿ ಆಗಿಬಿಟ್ಟಿರುತ್ತೆ. ಹಾಗೆ ಪರಮಾತ್ಮ ಎಲ್ಲೋ ಒಂದು ಕಡೆ ಮಾತ್ರ ಇಲ್ಲ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಎಂಬುದಾಗಿ ಉತ್ತರವನ್ನು ಕೊಟ್ಟಾಗ ಆವಾಗ ಆ ಶ್ವೇತಕೇತುವಿಗೆ ಅಹಂಕಾರ ಕಡಿಮೆ ಆಗುತ್ತೆ ಅಂತೆ. ಅವತ್ತಿನಿಂದಾಗಿ ಅವನು ಒಳ್ಳೆಯ ಯೋಗ್ಯ ವ್ಯಕ್ತಿಯಾಗಿ ಇರ್ತಾನೆ ಅಂತ ತಿಳಿಸ್ತಾರೆ. ಹಾಗೆ ಇವನು ಕೂಡ ಪ್ರಹ್ಲಾದನು ಕೂಡ ಉಪದೇಶವನ್ನು ಮಾಡ್ತಾನೆ. ಕಲ್ಲಿನಲ್ಲಿ ಇರುವಂತಹ ಬಂಗಾರದಂತೆ ಪರಮಾತ್ಮ ತಾನು ಇದ್ದಾನೆ, ಎಲ್ಲರ ಕಣ್ಣಿಗೂ ಸರ್ವಥಾ ಕಾಣಿಸೋದಿಲ್ಲ, ಸಾಧನೆ ಮಾಡಿದಂತಹ ಕಣ್ಣಿಗೆ ಮಾತ್ರ ಕಾಣಿಸ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಹಾಗಾದರೆ ಹೇಗೆ ನಾವು ನೋಡಬೇಕು ಅಂತ ಕೇಳಿದಾಗ, ಪ್ರಿಯತೆ ಅಮಲಯ ಭಕ್ತಿಯ ಹರಿರನ್ಯತೆ ವಿಡಂಬನಂ ಅಂತ ಶುದ್ಧವಾದಂಥ ಭಕ್ತಿಗೆ ಮಾತ್ರ ಪರಮಾತ್ಮ ಒಲಿತಾನೆ. ಉಳಿದ ಎಲ್ಲದೂ ಕೂಡ ವಿಡಂಬನ, ಸುಮ್ಮನೆ ದೊಂಬರಾಟ ಅಷ್ಟೇ ಉಳಿದ ಎಲ್ಲದೂ ಕೂಡ ಅಂತ. ಶುದ್ಧ ಭಕ್ತಿ ಮಾತ್ರ
ನೋಡಲಿಕ್ಕೆ ಸಾಧ್ಯ ಪರಮಾತ್ಮನ ಅಂತ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಆದಾಗ ಚಂಡಾಮರ್ಕರು ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡ್ತಾರೆ, ಅವರಿಗೆ ತುಂಬ ಹೆದರಿಕೆ ಆಗಿಬಿಟ್ಟಿರುತ್ತೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಬಾಲಕರು ಪರಮಾತ್ಮನ ನಾಮಸ್ಮರಣೆ ಮಾಡಿ ಶುರು ಮಾಡಿಬಿಟ್ಟಿದ್ದಾರೆ. ಇಷ್ಟಾದ ತಕ್ಷಣ ಯಾವ ಚಂಡಾಮರ್ಕರು ನೇರವಾಗಿ ತಮ್ಮ ರಾಜೀನಾಮೆ ಪತ್ರವನ್ನು ತೆಗೆದುಕೊಂಡು ಹೋಗಿ ಹಿರಣ್ಯಕಶಿಪು ಕೊಡ್ತಾರೆ. ಇನ್ನು ಮುಂದೆ ನಾವು ಗುರುಕುಲವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏಕೆಂತಂದರೆ ಇಷ್ಟು ದಿವಸ ಪ್ರಹ್ಲಾದ ಮಾತ್ರ ಕೆಟ್ಟಿದ್ದ, ಇವತ್ತು ಇಡೀ ಗುರುಕುಲವೇ ಕೆಟ್ಟು ಹೋಗಿಬಿಟ್ಟಿದೆ, ಹಾಗಾಗಿ ನಮಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಷ್ಟಾದಾಗ ಹಿರಣ್ಯಕಶಿಪಿಗೆ ಮೊದಲೇ ತುಂಬ ಸಿಟ್ಟು ಮಗನ ಮೇಲೆ. ಅದು ಇನ್ನಷ್ಟು ಜಾಸ್ತಿ ಆಯಿತು. ಅವನು ಹೇಳ್ತಾನೆ, ಸರಿ ಇನ್ನು ಮುಂದೆ ನೀವು ನಿಮ್ಮ ಪಾಡಿಗೆ ಗುರುಕುಲ ನಡೆಸ್ಕೊಂಡು ಹೋಗಿ, ಮಗನನ್ನು ತಂದು ನಮ್ಮ ಮನೆಗೆ ಬಿಟ್ಬಿಡಿ, ನಾನು ನೋಡ್ಕೊಳ್ತೇನೆ ಕಥೆ ಅಂತ ತಂದು ಹೇಳ್ತಾನೆ. ಮೊದಲು ಮಾಡುವಂಥ ಪ್ರಶ್ನೆ, ನಿನಗಿಷ್ಟು ಧೈರ್ಯ ಇಲ್ಲಿಂದ ಬಂತು ಅಂತ. ಇಡೀ ಜಗತ್ತೇ ನನ್ನನ್ನು ನೋಡಿ ಹೆದರುತ್ತೆ. ಸಾಮಾನ್ಯ ಜನರಲ್ಲ, ದೇವೇಂದ್ರನೇ ಮುಂತಾದಂತಹ ದೇವತೆಗಳು ಕೂಡ ಏನು ಮಾಡ್ತಾರೆ, ನನ್ನನ್ನು ನೋಡಿದರೆ ಹೆದರುತ್ತಾರೆ. ಅಂತಹದರಲ್ಲಿ ನೀನೊಬ್ಬ ಸಾಮಾನ್ಯ 6-7 ವರ್ಷದ ಬಾಲಕ, ಸ್ವತಃ ತಂದೆ ಮೇಲೆ ಇಷ್ಟು ಭಕ್ತಿ ಇಲ್ಲ, ಹೆದರಿಕೆ ಇಲ್ಲ, ನೆಕ್ಸ್ಟ್ ಧೈರ್ಯ ಇಲ್ಲಿಂದ ಬಂತು ಅಂತ. ಅದಕ್ಕೆ ಅವನು ಹೇಳ್ತಾನೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಮ್ ಅಂತ. ನನಗೆ ಯಾರ ಬಲ ಇದೆ ಅಂತಂದರೆ ಪರಮಾತ್ಮನ ಬಲ ಇದೆ. ಪರಮಾತ್ಮನ ಬಲ ನನಗೆ ಮಾತ್ರ ಅಲ್ಲ, ನಿಮಗೆಲ್ಲರಿಗೂ ಕೂಡ ಬಲವನ್ನು ಕೊಟ್ಟಿರುವಂಥವನು ಪರಮಾತ್ಮನೇ ಆಗಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಇಷ್ಟು ಹೇಳಿದಾಗ ಕೊನೆಗೆ ಅನೇಕ ರೀತಿಯಂತಹ ವಾದ ವಿವಾದಗಳಾಗ್ತವೆ. ಇಷ್ಟೆಲ್ಲ ಹೇಳಿದಾಗ ಕೊನೆಗೆ ಯಾವ ಪ್ರಹ್ಲಾದ ಹೇಳ್ತಾನೆ, ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿದಾಗ, ಹಾಗಾದರೆ ಕಸ್ಮಾತ್ ಸಂಭೇನ ದೃಶ್ಯತೆ ಅಂತ ಎಲ್ಲ ಕಡೆ ಇದ್ದ ಅಂತ ಹೇಳಿ ಈ ಕಂಬದಲ್ಲಿದ್ದಾನ ಅಂತ ಕೇಳ್ತಾನೆ. ಕಂಬದಲ್ಲೂ ಅವಶ್ಯವಾಗಿದ್ದಾನೆ ಅಂತ ಹೇಳಿದಾಗ ತಾನು ಆ ಕಂಬವನ್ನು ಒಡೆದಾಗ ಯಾವ ಪರಮಾತ್ಮ ಈ ಕಡೆ ಮನುಷ್ಯನೂ ಅಲ್ಲದ ಸಿಂಹವೂ ಅಲ್ಲದ ದಿವ್ಯವಾದಂತಹ ನರಸಿಂಹ ರೂಪದಿಂದಾಗಿ ತಾನು ಆವಿರ್ಭಾವ ಆಗ್ತಾನೆ. ಆವಿರ್ಭಾವ ಆದ ಮೇಲೆ ಕೊನೆಗೆ ಭಯಾನಕವಾದಂತಹ ರೂಪ ಅಂತಹ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಅಂತ. ಈ ಕಡೆ ಮನುಷ್ಯನೂ ಅಲ್ಲದ, ಈ ಕಡೆ ಸಿಂಹವೂ ಅಲ್ಲದ ಅದ್ಭುತವಾದಂತಹ ನರಸಿಂಹ ರೂಪ ಬಂದಿದ್ಯಾಕೆ ಅಂತ. ಅದಕ್ಕೆ ಹೇಳ್ತಾರೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ. ತನ್ನ ಸೇವಕನಾದಂತಹ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಲಿಕ್ಕೆ ಅಂತ. ಪ್ರಹ್ಲಾದ ಏನು ಹೇಳಿದ್ದ, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ಅಂತ. ಹಾಗಾಗಿ ಪರಮಾತ್ಮ ಕಂಬದಲ್ಲೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಹಾಗಾಗಿ ಕಂಬದಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವಂತಹ ಪ್ರಹ್ಲಾದನ ಮಾತನ್ನು ನಿಜ ಮಾಡಲಿಕ್ಕೋಸ್ಕರ ನರಸಿಂಹದೇವರು ಬರ್ತಾರೆ. ನರಸಿಂಹದೇವರು ಬಂದದ್ದೇ ತಡ ಹಿರಣ್ಯಕಶಿಪು ತುಂಬ ಸಂತೋಷ ಆಗಿಬಿಡುತ್ತೆ ಅಂತೆ. ಯಾಕೆಂತಂದರೆ ಅವನು ಇಷ್ಟು ವರ್ಷ ಅದನ್ನೇ ಕಾಣ್ತಾ ಇದ್ದ, ಹೇಗಾದರೂ ಮಾಡಿ ಪರಮಾತ್ಮ ದೇವರನ್ನು ನೋಡಬೇಕು, ಅದನ್ನು ಕೊಲ್ಲಬೇಕು, ಸಂಹಾರ ಮಾಡಬೇಕು ಅಂತ. ಕಾಣಬೇಕಾದ್ರೆ ಭಕ್ತಿಯಿಂದ ಅಲ್ಲ, ದ್ವೇಷದಿಂದಾಗಿ. ಯಾಕೆಂತಂದರೆ ನನ್ನ ತಮ್ಮನನ್ನು ಹಂದಿಯ ರೂಪದಿಂದ ಒಂದು ಸಂಹಾರ ಮಾಡಿದ್ದಾನೆ ಆ ದೇವರು, ಹಾಗಾಗಿ ಏನಾದರೂ ಮಾಡಿ ಅವನನ್ನು ಕೊಲ್ಲಬೇಕು ಅಂತ, ಅವ್ನು ನೋಡಬೇಕು ಅಂತ ತುಂಬ ಬಯಸ್ತಾ ಇದ್ದ. ಯಾವಾಗ ಬಂದನೋ ತಕ್ಷಣದಲ್ಲಿ ತುಂಬ ಸಂತೋಷದಲ್ಲಿ ಅವನೇನು ಮಾಡ್ತಾನೆ, ಯುದ್ಧ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಯುದ್ಧ ಮಾಡಲಿಕ್ಕೆ ಅಂತ ಹೋದಾಗ ಹೇಗೆ ಒಂದು ದೊಡ್ಡ ಗರುಡ ಒಂದು ಸಾಮಾನ್ಯ ಹಾವನ್ನು ಅನಾಯಾಸವಾಗಿ ಕೊಂದು ಹಾಕಿಬಿಡುತ್ತೋ, ಹಾಗೆ ಪರಮಾತ್ಮನು ಕೂಡ ತನ್ನ ಉಗುರುಗಳಿಂದಾಗಿ ಅವನನ್ನು ತನ್ನ ತೊಡೆ ಮೇಲೆ ಹಾಕಿಕೊಂಡು ಸಂಧ್ಯಾಕಾಲದಲ್ಲಿ ಮನೆಯ ಹೊರಗಡೆನೂ ಅಲ್ಲ ಒಳಗಡೆನೂ ಅಲ್ಲ, ಹೊಸ್ತಿಲ ಮೇಲೆ ಆಯುಧವೂ ಅಲ್ಲ, ಯಾಕಂದರೆ ಉಗುರು, ಆ ಉಗುರಿನಿಂದಾಗಿ ಅವನ ಸಂಹಾರವನ್ನು ಮಾಡ್ತಾನೆ. ಸಂಹಾರವನ್ನು ಮಾಡಿ ಭಾಗವತ ಹೇಳುವಂತೆ ಅವನ ಹೊಟ್ಟೆ ಸ್ವಲ್ಪ ಹುಡುಕ್ತಾನೆ ಅಂತೆ. ಯಾಕೆಂತಂದರೆ ಪ್ರಹ್ಲಾದನಂತಹ ಯೋಗ್ಯ ವ್ಯಕ್ತಿ ಬಂದಿರುವುದು ಇವನಿಂದಾಗಿ, ಮತ್ತೆ ಯಾರಾದರೂ ಒಳ್ಳೆಯವರು ಇದ್ದಾರಾ ಅಂತ ಹುಡುಕ್ತಾನೆ ಅಂತೆ. ಯಾರೋ ಇಲ್ಲ ಅಂತ ಗೊತ್ತಾಗುತ್ತೆ. ಆ ಕರುಳಿನ ಮಾಲೆಯನ್ನು ತೆಗೆದುಕೊಂಡು ತಾನು ಹಾರವನ್ನಾಗಿ ಮಾಡಿ ಹಾಕ್ಕೊಳ್ತಾನೆ. ಅಂತಹ ಭಯಾನಕವಾದಂತಹ ರೂಪ ನೋಡಿದಾಗ ಪ್ರತಿಯೊಬ್ಬರಿಗೂ ಹೆದರಿಕೆ ಆಗಿಬಿಡುತ್ತೆ. ಹೆದರಿಕೆ ಆದಾಗ ಎಲ್ಲ ದೇವಾನುದೇವತೆಗಳು ಕೂಡ ಬಂದು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾರು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದರೂ ಕೂಡ ಅವರ ಒಂದು ಉಗ್ರವಾದಂತಹ ರೂಪ ಅದು ಶಾಂತವಾಗುವುದೇ ಇಲ್ಲ. ಕೊನೆಗೆ ಲಕ್ಷ್ಮೀದೇವಿ ಕೂಡ ಹೋಗೋದಿಲ್ಲ ಅಂತ ಹೇಳುತ್ತೆ. ಕಾರಣ ಯಾಕೆ ಅಂತ ಹೇಳ್ತಾರೆ, ಉಳಿದವರಿಗೆ ಭಯ, ಲಕ್ಷ್ಮೀದೇವಿಗೆ ಭಯ ಇಲ್ಲ. ಆದರೂ ಕೂಡ ಅವಳು ಪ್ರಹ್ಲಾದನಿಗೆ ಕೀರ್ತಿ ಬರಲಿಯ ಉದ್ದೇಶದಿಂದಾಗಿ ಹೋಗಲಿಲ್ಲ ಅಂತ ತಿಳಿಸ್ತಾರೆ. ಮುಂದೆ ಪ್ರಹ್ಲಾದನೇನೆ ವಿಶೇಷವಾಗಿ ಪರಮಾತ್ಮನ ಬಳಿ ಹೋಗಿ ಸ್ತೋತ್ರ ಮಾಡಿದಾಗ ಯಾವ
ನರಸಿಂಹದೇವರು ಶಾಂತರಾಗ್ತಾರೆ. ಹೀಗೆ ಉಗ್ರವಾದಂತಹ ನರಸಿಂಹದೇವರ ರೂಪ ಅದು ಶಾಂತವಾಗಿ ಆಗುತ್ತೆ. ಇಷ್ಟು ಹೇಳಿದಾಗ ವಿಶೇಷವಾದಂತಹ ಸ್ತೋತ್ರವನ್ನು ಪ್ರಹ್ಲಾದ ಮಾಡ್ತಾನೆ. ಭಕ್ತ್ಯ ತುತೋಷ ಭಗವಾನ್ ಗಜ ಯೂಥಪಾಯ ಎಂಬುದಾಗಿ ಪರಮಾತ್ಮ ನೀನು ಏನು ನೋಡೋದಿಲ್ಲ, ತೇಜ ಪ್ರಭಾವ ಬಲಪೌರುಷ ಬುದ್ಧಿಯೋಗ ಅಂತ ಯಾರನ್ನು ಉದ್ಧಾರ ಮಾಡಬೇಕಂತ ಅನ್ಕೋತೀಯೋ ಅವನ ಕುಲ ಗೋತ್ರ ಸಂಪತ್ತು ಲಿಂಗ ಯಾವುದನ್ನು ನೀನು ನೋಡೋದಿಲ್ಲ. ನೀನು ನೋಡೋದೇನನ್ನ ಕೇವಲ ಭಕ್ತಿಯನ್ನು ಮಾತ್ರ ನೋಡ್ತೀಯ. ಹೇಗೆ ಅಂತಂದರೆ ಗಜ ಯೂಥಪಾಯ, ನೀನು ಗಜೇಂದ್ರನನ್ನು ಉದ್ಧಾರ ಮಾಡಿದೆ. ಗಜೇಂದ್ರ ಯಾವ ಜಾತಿ, ಯಾವ ಮನುಷ್ಯನ ಅವನು, ದೇವತೆಯ ಏನೂ ಅಲ್ಲ, ಒಬ್ಬ ಸಾಮಾನ್ಯ ಆನೆಯಷ್ಟೇ. ಅಂತಹ ಆನೆಯನ್ನೇ ನೀನು ಉದ್ಧಾರ ಮಾಡಿದಿ. ಹಾಗಾಗಿ ನೀನು ಯಾವುದನ್ನು ಗಮನಿಸುವುದಿಲ್ಲ, ಸಂಪತ್ತು ದುಡ್ಡು ಬೆಳ್ಳಿ ಬಂಗಾರ ಏನೂ ನೋಡೋದಿಲ್ಲ. ನೀನು ನೋಡೋದು ಒಂದೇ ಒಂದು ಭಕ್ತಿಯನ್ನು ಮಾತ್ರ. ಹಾಗಾಗಿ ನೀನು ಗಜೇಂದ್ರನನ್ನು ರಕ್ಷಣೆ ಮಾಡಿದ್ದೀಯ. ಹಾಗಾಗಿ ನೀನು ಭಕ್ತಿಯನ್ನು ಅತ್ಯಂತ ಮಹತ್ವವನ್ನು ಕೊಡುವಂಥ ವ್ಯಕ್ತಿ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾನೆ. ವಿಪ್ರಾತ ದಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮಿಕಾತ್ ಶಪಚಂ ವರಿಷ್ಠಮ್ಮನ್ನೇ ಅಂತ. ಅಂದರೆ ಭಕ್ತಿಯ ಮಹತ್ವ ಇಷ್ಟು ಅಂತಂದರೆ, ಒಬ್ಬ ಬ್ರಾಹ್ಮಣ ಇದ್ದಾನೆ. ಆ ಬ್ರಾಹ್ಮಣದಲ್ಲಿ 12 ಗುಣಗಳು ಇರಬೇಕು ಅಂತ ಹೇಳ್ತಾರೆ. 12 ಗುಣಗಳು ಅಂತಂದರೆ ಒಳ್ಳೆಯ ಜ್ಞಾನ, ಸತ್ಯ, ಇಂದ್ರಿಯ ನಿಗ್ರಹ, ಆಮೇಲೆ ಮಾತ್ಸರ್ಯ, ಜಲಸ್ಸಿರಬಾರ್ದು, ಆಮೇಲೆ ಲಜ್ಜ, ನಾಚಿಕೆ ಇರಬೇಕು ಅಂತ. ನಾಚಿಕೆ ಅಂತಂದರೆ ಕೆಟ್ಟ ಕೆಲಸವನ್ನು ಮಾಡಿದರೆ ನಾಚಿಕೆ ಪಡಬೇಕು ಅಂತ. ಆಮೇಲೆ ಸಹನಾ ಗುಣ ಇರಬೇಕು, ದಾನ ಯಜ್ಞೆಗೆ ಅನೇಕ ಗುಣಗಳನ್ನು ಹೇಳ್ತಾರೆ. 12 ಗುಣಗಳಿರಬೇಕು ಅಂತ. ಈ 12 ಗುಣಗಳು ಕೂಡ ಒಬ್ಬ ಬ್ರಾಹ್ಮಣನಲ್ಲಿ ಇದ್ದಾವೆ. ಆದರೆ ಒಂದೇ ಒಂದಿಲ್ಲ, ಏನಿಲ್ಲ, ಭಗವದ್ಭಕ್ತಿ ಅನ್ನೋದಿಲ್ಲ. ಇವನೊಂದು ಕಡೆ. ಇನ್ನೊಂದು ಕಡೆ ಒಬ್ಬ ಶಪಚ ಇದ್ದಾನೆ, ಅಂದರೆ ನಾಯಿಯನ್ನು ತಿನ್ನುವಂತಹ ಚಂಡಾಲ ಇದ್ದಾನೆ. ಚಂಡಾಲನಲ್ಲಿ ಏನಿದೆ? ಭಾರೀ ಭಕ್ತಿ ಇದೆ. ಅವನಿಗೆ ಶಾಸ್ತ್ರ ಅಧ್ಯಯನ, ಜ್ಞಾನ, ಮಡಿ ಮೈಲಿಗೆ ದಯೆಗೆ ಏನೂ ಕೂಡ ಇಲ್ಲ. ನಾಯಿಯನ್ನು ಅನಾಯಾಸವಾಗಿ ಪ್ರಾಣಿ ಪಕ್ಷಿಗಳನ್ನು ಕೊಂದು ತಿನ್ನುವಂಥ ಒಬ್ಬ ದಯೆ ಇಲ್ಲದಿರುವಂಥ ವ್ಯಕ್ತಿ. ಆದರೆ ಒಂದೇ ಒಂದಿದೆ, ಭಕ್ತಿ ಒಂದು ಮಾತ್ರ ಇದೆ. ಪರಮಾತ್ಮ ನನಗೆ ಇದನ್ನೆಲ್ಲ ಕೊಟ್ಟಿದ್ದು, ನಾನು ಮಾಡುವಂಥ ಈ ಪ್ರಾಣಿಗಳ ಸಂಹಾರ ಕೂಡ ಪರಮಾತ್ಮನ ಪೂಜೆ ಅಂತ, ಪ್ರತಿಯೊಂದನ್ನು ಕೂಡ ಪರಮಾತ್ಮನ ಪೂಜೆ, ನನ್ನ ಮನೆ ಹೆಂಡತಿ ಮಕ್ಕಳು ಎಲ್ಲವೂ ಕೂಡ ಪರಮಾತ್ಮನದ್ದು ಅಂತ ಸಮರ್ಪಣೆ ಮಾಡಿದಂತಹ ಭಕ್ತಿ ಇರುವಂತಹ ವ್ಯಕ್ತಿ. ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ. ಒಬ್ಬ ಬ್ರಾಹ್ಮಣ ಸದಾಚಾರಿ, ಎಲ್ಲವೂ ಕೂಡ ಇದೆ, ಶಾಸ್ತ್ರ ಜ್ಞಾನ ಎಲ್ಲವೂ ಕೂಡ ಇದೆ, ಭಕ್ತಿ ಒಂದಿಲ್ಲ. ಇವರಲ್ಲಿ ಭಕ್ತಿ ಇದೆ, ಉಳಿದು ಯಾವುದೂ ಕೂಡ ಇಲ್ಲ. ಇವರಲ್ಲಿ ಪ್ರಹ್ಲಾದರಾಜರು ನರಸಿಂಹದೇವರ ಮುಂದೆ ಹೇಳ್ತಾ ಇದ್ದಾರೆ, ಇವರಿಬ್ಬರಲ್ಲಿ ಚಂಡಾಲನೇ ಶ್ರೇಷ್ಠ ಅಂತ. ಅಂದರೆ ತಾತ್ಪರ್ಯ ಇಷ್ಟು, ಭಕ್ತಿ ಎಂಬುದು ಪ್ರಧಾನವಾದದ್ದು ಅಂತ. ಬೇರೆ ಎಲ್ಲ ಇದೆ, ಪರಮಾತ್ಮನ ಭಕ್ತಿ ಮಾತ್ರ ಇಲ್ಲ. ಸುಮ್ಮನೆ ನಾಟಕಕ್ಕೋಸ್ಕರ, ಹೊಟ್ಟೆ ತುಂಬಿಸಲಿಕ್ಕೋಸ್ಕರ ಪಡೆದುಕೊಂಡಿದ್ದೇವೆ ಧ್ಯಾನ ಅಂತಂದರೆ ಅದರಿಂದ ಖಂಡಿತ ಏನೂ ಉಪಯೋಗ ಇಲ್ಲ. ಅದು ಕೇವಲ ಏನಾಗುತ್ತೆ, ನಮ್ಮ ಕೀರ್ತಿ ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ನಮ್ಮ ಸಾಧನೆಯೂ ಆಗೋದಿಲ್ಲ. ಹಾಗಾಗಿ ಭಕ್ತಿ ಎಂಬುದು ಬೇಕು. ಭಕ್ತಿ ಇದ್ದರೆ ಪ್ರಾಣ ಪುನಾತಿ ಸಕಲಂ ನತು ಭೂರಿಮಾನಃ ಅಂತ ಅವನು ಇಡೀ ಜಗತ್ತನ್ನೇ ಪಾವನಗೊಳಿಸಿ ಬಿಡ್ತಾನೆ. ಆದರೆ ಆ ಬ್ರಾಹ್ಮಣ ಹಾಗಲ್ಲ, ಬ್ರಾಹ್ಮಣನಿಗೆ ಅಹಂಕಾರವೇ ಜಾಸ್ತಿ ಇರುತ್ತೆ ಅಂತ. ಹಾಗಾಗಿ ಪ್ರಧಾನವಾಗಿರಬೇಕಾದ್ದು ಪರಮಾತ್ಮನ ಭಕ್ತಿ, ಅದಕ್ಕೆ ನೀನು ಒಲಿಯುವುದು ಎಂಬುದಾಗಿ ನರಸಿಂಹದೇವರ ಬಳಿ ಹೇಳ್ತಾ ಇದ್ದಾನೆ. ಇಂತಹ ಪರಮಾತ್ಮನೇ ನಾನು ನಿಮಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಅಂತ. ಯಾಕೆ ಅಂತಂದರೆ ನೈವಾತ್ಮನಂ ಪ್ರಭುರಯಂ ನಿಜ ಲಾಭಪೂರ್ಣ ಅಂತ ನಿನಗೆ ಏನೂ ಬೇಕಾಗಿಲ್ಲ. ನೀನು ಪರಿಪೂರ್ಣನಾದಂತಹ ವ್ಯಕ್ತಿ. ಅಂತಹ ಪರಿಪೂರ್ಣನಾದಂತಹ ವ್ಯಕ್ತಿಗೆ ನಾನು ನಿಮ್ಗೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯ ನಿಮಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ಬೋದು ಹೊರತು ಅದಕ್ಕಿಂತ ಹೆಚ್ಚು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾನೆ. ಇಷ್ಟೆಲ್ಲ ಹೇಳಿ ಅವನು ಇನ್ನೊಂದು ಮಾತನ್ನು ಹೇಳ್ತಾನೆ. ಇಷ್ಟೆಲ್ಲ ದೇವತೆಗಳೆಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ನಿನ್ನ ಭಯಾನಕವಾದಂಥ ರೂಪವನ್ನು ಹೆದರಿ ಬಿಟ್ಟರು ಅವರು ಪಾಪ. ಪ್ರಹ್ಲಾದ ಹೇಳ್ತಾನೆ, ನನಗೆ ಇದು ಯಾವುದರಿಂದಲೂ ಹೆದರಿಕೆ ಇಲ್ಲ. ನಹಂ ಬಿಬೇಮಜಿತ ತೇತಿ ಭಯಾನಕಸ್ಯ ಜಿಹ್ವಾಗ್ನಿ ನೇತ್ರ ಭುಕುಟಿಯರ ಭಸೋಕ್ಷ ದಂಷ್ಟ್ರಾತ್ ಅಂತ. ನಿನ್ನ ಭಯಾನಕವಾದಂಥ ರೂಪ ಗೀಪ ಯಾವುದಕ್ಕೂ ನನಗೆ ಹೆದರಿಕೆ ಇಲ್ಲ. ಭಕ್ತನಿಗೆ ಹೆದರಿಕೆ ಇದೆ. ಯಾವುದರ ಮೇಲೆ ಅಂತಂದರೆ ತಸ್ತೋಸ್ಮ್ಯಹಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ. ನಾನು ತುಂಬ ಸೊರಗಿ ಹೋಗಿ ಬಿಟ್ಟಿದ್ದೇನೆ. ಯಾವುದರಿಂದ ಅಂತಂದರೆ ಈ ಸಂಸಾರ ಚಕ್ರದಿಂದಾಗಿ ಅಂತ. ಹಾಗಾಗಿ ಸಂಸಾರ ಎಂಬುದು ಅತ್ಯಂತ ಭಯಾನಕವಾದದ್ದು. ಇಂತಹ ಸಂಸಾರ ಚಕ್ರದಿಂದಾಗಿ ನನ್ನನ್ನು ನೀವು ಉದ್ಧಾರ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಹೀಗೆ ಇಷ್ಟೆಲ್ಲ ಆದಾಗ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಆ ನರಸಿಂಹದೇವರು ಹೇಳ್ತಾರೆ ಅಂತೆ, ಸರಿ ನಿನಗೆಲ್ಲ ವಿಶೇಷ ಅನುಗ್ರಹವನ್ನು ಮಾಡಿದ್ದೇನೆ, ಮೋಕ್ಷಕ್ಕೆ ಬಾ ಅಂತ ಕರೀತಾರೆ. ಅದಕ್ಕೆ ಪ್ರಹ್ಲಾದ ಹೇಳ್ತಾರೆ, ನಾನು ಮೋಕ್ಷಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆ ಅಂತಂದರೆ ನನ್ನನ್ನು ನಂಬಿಕೊಂಡು ಅನೇಕ ಜನ ದೈತ್ಯ ಬಾಲಕರಿದ್ದಾರೆ. ಅವರಿಗೆ ಒಂದು ವೇಳೆ ಯೋಗ್ಯ ಗುರುಗಳು ಇದ್ದುಬಿಟ್ಟು ನಾನು ವಾಪಸ್ ಬಂದುಬಿಡ್ತಾ ಇದ್ದೆ.
ಅವರೂ ಅಯೋಗ್ಯರು, ಇರುವಂತಹ ಗುರುಗಳ ಚಂಡಾಮರ್ಕರು ಅವರೂ ಯೋಗ್ಯರು. ಹಾಗಾಗಿ ಆ ದೈತ್ಯ ಬಾಲಕರ ಹೃದಯದಲ್ಲಿ ಈಗ ತಾನೇ ಏನು ಹುಟ್ಟಿದೆ, ನಿನ್ನ ಬಗ್ಗೆ ಸ್ವಲ್ಪ ಭಕ್ತಿ ಹುಟ್ಟಿದೆ. ದೀಪ ಈಗ ತಾನೇ ಉರಿಲಿಕ್ಕೆ ಶುರುವಾಗಿದೆ. ನಾನು ಬಂದುಬಿಟ್ರೆ ಏನಾಗುತ್ತೆ, ಅದು ಆರಿಯೇ ಹೋಗಿಬಿಡುತ್ತೆ. ಹಾಗಾಗಿ ನಾನು ಅದನ್ನು ಚೆನ್ನಾಗಿ ಉರಿಸಬೇಕು ಅಂತಂದರೆ ನಾನು ಇದ್ದವರಿಗೆ ಉಪದೇಶವನ್ನು ಮಾಡಲೇಬೇಕು. ಹಾಗಾಗಿ ನಾನು ಈಗಲೇ ಮೋಕ್ಷಕ್ಕೆ ಬರೋದಿಲ್ಲ ಅಂತ ಪರಮಾತ್ಮ ಕೊಟ್ಟಂತಹ ಒಂದು ವಿಚಾರವನ್ನು ನಯವಾಗಿ ತಿರಸ್ಕಾರ ಮಾಡ್ತಾರೆ. ಹೀಗೆ ಪರಮಾತ್ಮನ ಏನನ್ನು ಕೂಡ ಬಯಸೋದಿಲ್ಲ. ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ, ಸರಿ ನಿನಗೇನು ಬೇಕೋ ಕೇಳು ಅಂತ. ಮೋಕ್ಷ ಬೇಡ ಎಲ್ಲ ಬೇಡ ಅಂತ ಹೇಳ್ತೀನಿ, ನಿನಗೇನು ಬೇಕೋ ಕೇಳು ಅಂತ. ಆ ಪ್ರಹ್ಲಾದ ಹೇಳ್ತಾನೆ, ಎಸ್ತ ಆಶಿಷಾಸ್ತೆ ನಸಭೃತ್ಯ ಸವೈ ವಣಿಕ್ ಅಂತ. ವಣಿಕ್ ಅಂತಂದರೆ ವ್ಯಾಪಾರಿ ಅಂತ. ನಾನು ನಿನ್ನ ಮುಂದೆ ಬಂದು ಅದು ಕೊಡು ಇದು ಕೊಡು ಅಂತ ಭಕ್ತಿಯ ಒಂದು ಬೇಡಿಕೆ ಪಟ್ಟಿ ಇಟ್ಬಿಟ್ರೆ ಅದೇನಾಗುತ್ತೆ, ಒಂದು ಕಿರಾಣಿ ಅಂಗಡಿ ಹೋಗಿ ಪಟ್ಟಿ ಮಾಡ್ಕೊಂಡು ಹೋಗಿರ್ತೇವೆ, ಅದು ಬೇಕು ಇದು ಬೇಕು ಅಂತ. ಅದೇನಾಗುತ್ತೆ, ವ್ಯಾಪಾರ ಆಗುತ್ತೆ ಅಷ್ಟೇ. ಹಾಗೆ ನಿನ್ನ ಮುಂದೆ ಬಂದು ನಾನು ಅದು ಕೊಡು ಇದು ಕೊಡು ಅಂತ ಕೇಳಿ ಅದು ವ್ಯಾಪಾರ ಆಗುತ್ತೆ ಹೊರತು ಏನೂ ಕೂಡ ಅದು ಭಕ್ತಿ ಆಗೋದಿಲ್ಲ. ಹಾಗಾಗಿ ನನಗೆ ಏನೂ ಕೂಡ ಬೇಡ ಅಂತ. ಇಷ್ಟೆಲ್ಲ ಆದ ಮೇಲೆ ನನಗೆ ಒಂದೇ ಒಂದು ವರ ಬೇಕು ಅಂತ, ಬೇರೆ ಯಾವುದು ಬೇಡ, ಒಂದು ವರ ಮಾತ್ರ ಬೇಕು ಅಂತ. ಏನು ವರ ಅಂದರೆ ಕಾಮಾನಾಂ ಹೃದ್ಯವ ಸಂರೋಹಂ ಭವತಸ್ತು ವೃಣೇವರಂ ಅಂತ. ಇನ್ನು ಮುಂದೆ ನಿನ್ನಲ್ಲಿ ಏನೂ ಬೇಡಬಾರದು ಎನ್ನುವಂಥ ಬುದ್ಧಿ ಬರಲಿ, ಅದೇ ನನಗೆ ವರ ಅಂತ. ಇಷ್ಟು ದಿವ್ಯವಾದಂಥ ವರವನ್ನು ಕೇಳ್ತಾನೆ. ಸಾಮಾನ್ಯವಾಗಿ ಯಾರಿಗೇ ಆಗಲಿ ದೇವರು ಅಂತ ಮುಂದೆ ಬಂದರೆ ಭಕ್ತಿ ಇದ್ದೇ ಇರುತ್ತೆ, ಜೊತೆಗೆ ವರವನ್ನು ಏನೋ ಕೇಳ್ತೀವಿ. ಸಾಮಾನ್ಯ ಅದು, ಏನೋ ಸಂಪತ್ತು ಕೊಡೋ ಅದು ಕೊಡೋ, ಕನಿಷ್ಠ ಮೋಕ್ಷ ಅನ್ನೋದು ಕೇಳ್ತೇವೆ. ಇವರು ಮೋಕ್ಷವನ್ನು ಕೇಳದೆ ಏನನ್ನು ಬೇಡಬಾರದು ಎನ್ನುವಂಥ ವರವನ್ನು ಕೇಳಿದರು ಅಂತ ತಿಳಿಸ್ತಾರೆ. ಆ ರೀತಿಯಾಗಿ ದಿವ್ಯವಾದಂಥ ವ್ಯಕ್ತಿತ್ವ ಅದು ಪ್ರಹ್ಲಾದರಾಜರ ವ್ಯಕ್ತಿತ್ವ. ಹೀಗೆ ಆಗ್ತಾರೆ. ಕೊನೆಗೆ ಪ್ರಹ್ಲಾದ ಇನ್ನೊಂದು ಮಾತನ್ನು ತಿಳಿಸ್ತಾನೆ, ನನ್ನ ತಂದೆಗೆ ದುರ್ಗತಿಯಾಗಬಾರದು ಅಂತ, ನನ್ನ ತಂದೆ ಉದ್ಧಾರ ಮಾಡು ಅಂತ. ಇಷ್ಟು ಹೇಳಿದಾಗ ಅವರು ನರಸಿಂಹದೇವರು ಹೇಳ್ತಾರೆ, ಅದರ ಬಗ್ಗೆ ಏನೂ ಚಿಂತೆ ಇಲ್ಲ, ನಿನ್ನಂತಹ ಮಗನನ್ನು ಹೊಡೆದದ್ದರ ಪರಿಣಾಮವಾಗಿ ಏನಾಗಿದೆ, ಅವನು ಉದ್ಧಾರ ಆಗಿ ಹೋಗಿಬಿಟ್ಟಿದೆ ಅಂತ. ಇದೇ ಪ್ರಸಂಗ ರಾಮಾಯಣದಲ್ಲೂ ಕೂಡ ಬರುತ್ತೆ. ಕೈಕೇಯಿಗೆ ಒಳ್ಳೆ ಸ್ವರ್ಗ ಆಗುತ್ತೆ ಅಂತೆ. ಯಾಕೆ ಅಂತಂದರೆ ಅವಳು ಭರತನಂತಹ ಮಗನನ್ನು ಜಗತ್ತಿಗೆ ಕೊಟ್ಟಿದ್ದಳು. ಭರತನ ವ್ಯಕ್ತಿತ್ವ ನಮಗೆ ರಾಮಾಯಣ ನೋಡಿದರೆ ಗೊತ್ತಾಗುತ್ತೆ. ಸ್ವತಃ ರಾಜ್ಯ ತನ್ನಿಗೆ ತಾನೇ ಬಂದರೂ ಕೂಡ ರಾಜ್ಯವನ್ನು ತಿರಸ್ಕಾರ ಮಾಡಿ 14 ವರ್ಷಗಳ ಕಾಲ ರಾಮ ಹೇಗೆ ವನವಾಸ ಮಾಡಿದನು, ತಾನೂ ಕೂಡ ಹಾಗೆ ರಾಜ್ಯವನ್ನು ಬಿಟ್ಟು ರಾಜ್ಯದ ಹೊರಗಡೆ ವಾಸ ಮಾಡಿದ. ಜಟಾವನ್ನು ಧಾರಣೆ ಮಾಡಿಕೊಂಡು ರಾಮನ ಪಾದುಕೆಯನ್ನು ಸಿಂಹಾಸನದಲ್ಲಿಟ್ಟು ತಾನೇ ಮಾಡಿದ, ರಾಜ್ಯಭಾರ ಮಾಡಿದ. ಹಾಗಾಗಿ ಅಂತಹ ಒಳ್ಳೆಯ ಮಗನನ್ನು ಕೊಟ್ಟಿದ್ದರಿಂದ ಏನಾಯಿತು, ಕೈಕೇಯಿಗೆ ಉತ್ತಮ ಲೋಕ ಪ್ರಾಪ್ತಿಯಾಯಿತು ಅಂತ. ಹಾಗೆ ಇಲ್ಲಿಯೂ ಕೂಡ ಏನಾಯಿತು, ಪ್ರಹ್ಲಾದನಂತಹ ಒಳ್ಳೆಯ ಮಗನನ್ನು ಕೊಟ್ಟಿದ್ದರಿಂದಾಗಿ ಅವನಿಗೆ ಒಳ್ಳೆ ಲೋಕ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ವಿಶೇಷವಾದಂತಹ ಕಾರುಣ್ಯವನ್ನು ಇಲ್ಲಿ ತೋರಿಸಿ ಮುಂದೆ ಅಷ್ಟಮ ಸ್ಕಂದ ಎಂಬುದು ಪ್ರಾರಂಭ ಆಗುತ್ತೆ. ಅಷ್ಟಮ ಸ್ಕಂದದಲ್ಲಿ ಅನೇಕ ರೀತಿಯಾದ ಕಥೆಗಳು ಬರ್ತವೆ. ಅದರಲ್ಲಿ ಪ್ರಾರಂಭದಲ್ಲಿ ಯಜ್ಞರೂಪಿಯಾದಂತಹ ಪರಮಾತ್ಮನ ಚರಿತ್ರೆ. ನಾವು ಮೊನ್ನೆ ಕೇಳಿದಂತೆ ಆ ಸ್ವಯಂಭುವ ಮನು ಮತ್ತು ಶತರೂಪಾದೇವಿಯರಿಗೆ ಒಟ್ಟು 5 ಜನ ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ, ಪ್ರಿಯವ್ರತ, ಉತ್ತಾನಪಾದ ಅಂತ. ಅದರಲ್ಲಿ ದೇವಹೂತಿ ದೇವಿಯ ಮಗ ಕಪಿಲ ರೂಪಿಯ ಅಂತ ಪರಮಾತ್ಮ, ಪ್ರಸೂತಿಯ ಮಗಳು ಸತೀದೇವಿ ಅವರ ಚರಿತ್ರೆ ಎಂಬುದು ಬಂತು. ಅದಾದ ಮೇಲೆ ಪ್ರಿಯವ್ರತ ಮತ್ತು ಉತ್ತಾನಪಾದನ ಚರಿತ್ರೆ, ಉತ್ತಾನಪಾದನ ಮಕ್ಕಳು ಧ್ರುವ, ಉತ್ತಮ, ಅವರ ಚರಿತ್ರೆ ಎಲ್ಲ ಬಂತು. ಅದಾದ ಮೇಲೆ ಕೊನೆಗೆ ಆಕೂತಿ ದೇವಿ, ಅವರ ಮಗಳು ಆಕೂತಿ ದೇವಿ, ಆಕೂತಿಯ ಮಗ ಸ್ವಯಂ ಯಜ್ಞನಾಮಕನಾದಂಥ ಪರಮಾತ್ಮ ಅಂತ. ಅಲ್ಲೇನಾಗಿತ್ತು, ಸ್ವಯಂಭೂ ಮನುಗಳು ಅವರು ಒಂದು ಒಪ್ಪಂದ ಮಾಡಿಕೊಂಡಿದ್ರು ಅಂತೆ. ಹಿಂದಿನ ಕಾಲದಲ್ಲಿ ಒಂದು ನಿಯಮ ಇತ್ತು, ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಗಂಡು ಮಕ್ಕಳು ಹುಟ್ಟದೇ ಹೋದರೆ, ಬರೀ ಹೆಣ್ಣು ಮಕ್ಕಳು ಮಾತ್ರ ಇದ್ದರೆ ಹೆಣ್ಣು ಮಗಳಿಗೆ ಮದುವೆ ಮಾಡಿಕೊಡಬೇಕಾದ್ರೆ ಒಂದು ರೂಲ್ಸ್ ಅಗ್ರಿಮೆಂಟ್ ಆಗ್ತಾ ಇತ್ತು. ನಿನ್ನಲ್ಲಿ ಹುಟ್ಟುವಂಥ ಗಂಡು ಮಗು ನನಗೆ ಮಗನನ್ನಾಗಿ ಕೊಡಬೇಕು, ದತ್ತು ಸ್ವೀಕಾರ ಮಾಡ್ತಾ ಇದ್ರು ಅಂತ. ಅರ್ಥಾತ್ ಮೊಮ್ಮಗನನ್ನೇ ತನ್ನ ಮಗನನ್ನಾಗಿ ಸ್ವೀಕಾರ ಮಾಡ್ತಾ ಇದ್ರು. ಸ್ವಯಂಭೂ ಮನುಗಳು ಕೂಡ ಆಕೂತಿ ದೇವಿಯ ಮದುವೆ ಮಾಡಿಕೊಡ್ಬೇಕಾದ್ರೆ ಆ ನಿಯಮವನ್ನು ಮಾಡ್ಕೊಂಡಿದ್ರು ಅಂತೆ. ನೀನಲ್ಲಿ ಹುಟ್ಟುವಂಥ ಮಗನನ್ನು ನನಗೆ ಮಗನನ್ನಾಗಿ ಕೊಡಬೇಕು ಅಂತ. ಇಲ್ಲಿ ಏನಾಗಿತ್ತು, ವಾಸ್ತವಿಕವಾಗಿ ಸ್ವಯಂಭೂ ಮನುಗಳಿಗೆ ಈಗಾಗಲೇ 2 ಗಂಡು ಮಕ್ಕಳು ಇದ್ದರು, ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ. ಆದರೂ ಕೂಡ ತಾವೇ ಮಾಡಿದರು, ಮಗನನ್ನಾಗಿ ಪಡೆದುಕೊಂಡ್ರು. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿತ್ತು ಅಂತೆ, ನನ್ನ ಮಗಳಲ್ಲಿ ಸಾಕ್ಷಾತ್ ಪರಮಾತ್ಮನೇನೆ ಮಗನಾಗಿ ಹುಡ್ತಾನೆ ಅಂತ. ಹಾಗಾಗಿ
ಆ ಪರಮಾತ್ಮ ನನಗೆ ಮಗನಾಗಲಿ ಎನ್ನುವಂತಹ ಒಂದು ಆಸೆಯಿಂದಾಗಿ ಅವರೇನು ಮಾಡಿದರು, ಪುತ್ರಿಕಾ ಪುತ್ರ ಧರ್ಮ ಅಂತ, ಅಂದರೆ ಮಗಳ ಮಗನನ್ನಾಗಿ ಪಡೆಯೋದು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಹೀಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಪರಮಾತ್ಮ ಯಜ್ಞ ಎನ್ನುವ ಹೆಸರಿನಿಂದಾಗಿ ಅವತಾರ ಮಾಡಿದ. ಮುಂದೆ ಸ್ವಯಂಭೂ ಮನುಗಳು ವಿಶೇಷವಾಗಿ ತಪಸ್ ಮಾಡ್ತಾ ಕೂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅನೇಕ ದೈತ್ಯರು ಅವರನ್ನು ತಿನ್ನಲಿಕ್ಕೆ ಅಂತ ಬರ್ತಾರೆ. ಆವಾಗ ಸ್ವಯಂಭೂ ಮನುಗಳು ವಿಶೇಷವಾಗಿ ತಮ್ಮ ಮೊಮ್ಮಗನಾದಂತಹ ಯಜ್ಞನಾಮಕ ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತಾರೆ. ಆವಾಗ ಅವರ ಬಾಯಿಂದ ಬಂದಂತಹ ಮಾತುಗಳೇನೆ ಈಶಾವಾಸ್ಯೋಪನಿಷತ್ ಎಂಬುದಾಗಿ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಃ ಮಾಗದ ಸಿದ್ಧನಂ ಅಂತ 20 ಮಂತ್ರಗಳಿರುವಂತಹ ಸುಂದರವಾದಂಥ ಉಪನಿಷತ್ತು. ಆ ಮಾತುಗಳು ಅವರ ಬಾಯಿಂದಾಗಿ ಬಂದಾಗ ಯಜ್ಞನಾಮಕನಾದಂಥ ಪರಮಾತ್ಮ ತಾನು ಅಲ್ಲಿಗೆ ಬಂದು ಆ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಿ ತಾನು ತನ್ನ ತಾತನ ಉದ್ಧಾರವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಪ್ರಾರಂಭದಲ್ಲಿ ಆ ಕಥೆಯನ್ನು ಹೇಳಿ ಮುಂದೆ ಆ ಗಜೇಂದ್ರ ವರದನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ತಾಪಸ ಮನ್ವಂತರ, ನಾವು ಇವಾಗಿರೋದು ವೈವಸ್ವತ ಮನ್ವಂತರ, 4ನೇ ಮನ್ವಂತರ ತಾಪಸ ಎನ್ನುವಂತಹ ಮನ್ವಂತರ. ಆ ಮನ್ವಂತರಕ್ಕೆ ಅಭಿಮಾನಿ ಸಾಕ್ಷಾತ್ ಪರಮಾತ್ಮನೇನೆ, ತಾಪಸ ಎನ್ನುವಂತಹ ಪರಮಾತ್ಮನ ರೂಪವೇನೆ ಆ ಮನ್ವಂತರಕ್ಕೆ ಅಭಿಮಾನಿ. ಆವಾಗ ಹಾಹಾ ಮತ್ತು ಹೂಹು ಎನ್ನುವಂಥ ಇಬ್ಬರು ಗಂಧರ್ವರು. ಆ ಗಂಧರ್ವರು ಅಂತಂದರೆ ಇಚ್ಛಾರೂಪಿಗಳು ಅಂತ, ಯಾವ ರೂಪ ಬೇಕಾದರೂ ಕೂಡ ಧಾರಣೆ ಮಾಡುವಂಥ ಶಕ್ತಿ ಆ ಗಂಧರ್ವರಿಗೆ ಇರುತ್ತೆ. ಒಂದು ಸಲ ಅವರೇ ಮಾಡಿರ್ತಾರೆ, ಒಂದು ಗಂಗಾ ನದಿಗೆ ಹೋಗಿರ್ತಾರೆ. ಗಂಗಾ ನದಿಗೆ ಹೋದಾಗ ಅಲ್ಲಿ ದೇವಲ ಎನ್ನುವಂಥ ಒಬ್ಬ ಋಷಿಗಳು ತಪಸ್ ಮಾಡ್ತಾ ಕೂತ್ಕೊಂಡಿರ್ತಾರೆ. ಇವರು ಅವರನ್ನು ಸುಮ್ಮನೆ ಆಟ ಆಡಿಸಬೇಕು ಅಂತ ಒಬ್ಬರು ಆನೆಯ ರೂಪ, ಇನ್ನೊಬ್ಬರು ಮೊಸಳೆ ರೂಪ ಹಾಕ್ಕೊಂಡು ಅವ್ರು ಹೆದರಿಸಲಿಕ್ಕೆ ಶುರು ಮಾಡ್ತಾರೆ. ಅವರು ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ನದಿಗೆ ಸ್ನಾನಕ್ಕೆ ಅಂತ ಹೋಗ್ತಾರೆ. ತಕ್ಷಣ ಏನಾಗುತ್ತೆ, ಮೊಸಳೆ ಬಂದುಬಿಡುತ್ತೆ. ಮೊಸಳೆ ಬಂತಲ್ಲ ಅಂತ ತೀರಕ್ಕೆ ಬರ್ತಾರೆ. ತೀರಕ್ಕೆ ಬಂದು ನೋಡಿದರೆ ದೊಡ್ಡ ಆನೆ. ನದಿಗೆ ಹೋಗೋಣ ಅಂತಂದರೆ ದೊಡ್ಡ ಮೊಸಳೆ ಕಾಯ್ತಾ ಇದೆ, ಈ ಕಡೆ ಬರೋಣ ಅಂತಂದರೆ ದೊಡ್ಡ ಆನೆ ಬರ್ತಾ ಇದೆ. ಇವ್ರಿಗೇನು ಮಾಡಬೇಕಂತ ತೋಚೋದಿಲ್ಲ. ತಕ್ಷಣ ನೋಡ್ತಾರೆ ಧ್ಯಾನ ದೃಷ್ಟಿಯಿಂದಾಗಿ, ಬಂದಿರೋದು ಆನೆಯಲ್ಲ ಮೊಸಳೆಯಲ್ಲ, ಹಾಹಾ ಮತ್ತು ಹೂ ಎನ್ನುವಂಥ ಇಬ್ಬರು ಗಂಧರ್ವ ನನ್ನನ್ನು ಆಟ ಆಡಿಸ್ಲಿಕ್ಕೆ ಅಂತ ಬಂದಿದ್ದಾರೆ ಅಂತ. ನಾನೊಬ್ಬ ಶ್ರೇಷ್ಠ ಋಷಿ, ನನ್ನ ತಮಾಷೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಸಿಟ್ಟು ಬಂದು ಅವರೇನು ಮಾಡ್ತಾರೆ, ಇಬ್ಬರಿಗೂ ಕೂಡ ಶಾಪವನ್ನು ಕೊಟ್ಟುಬಿಡ್ತಾರೆ. ಇದೇ ಆನೆಯ ರೂಪದಿಂದಾಗಿ ಮತ್ತು ಮೊಸಳೆ ರೂಪದಿಂದಾಗಿ ನೀವು 1000 ವರ್ಷಗಳ ಕಾಲ ಭೂಮಿಯಲ್ಲಿ ವಾಸ ಮಾಡಿಬಿಡಿ ಅಂತ ಶಾಪವನ್ನು ಕೊಟ್ಟು ಬಿಡ್ತಾರೆ. ಅಂದಿನಿಂದಾಗಿ ಅವರೇನಾದರೂ ಆನೆಯಾಗಿ ಉಳಿದು ಬಿಟ್ಟರು, ಇನ್ನೊಬ್ಬ ಮೊಸಳೆಯಾಗಿ ಉಳಿದು ಬಿಟ್ಟ. ಕೊನೆಗೆ ಇಷ್ಟೆಲ್ಲ ಆಯಿತು. ಮುಂದೆ ಕ್ಷೀರ ಸಮುದ್ರದ ಮಧ್ಯದಲ್ಲಿ ತ್ರಿಕೂಟ ಎನ್ನುವಂತಹ ಪರ್ವತ. ತ್ರಿಕೂಟ ಎನ್ನುವಂಥ ಪರ್ವತ ಅಂತಂದರೆ, ಕೂಟ ಅಂತಂದರೆ ಶಿಖರ ಅಂತ. ಆ ತ್ರಿಕೂಟ ಪರ್ವತಕ್ಕೆ 3 ಶಿಖರ. ಒಂದು ಬಂಗಾರದ ಶಿಖರ, ಇನ್ನೊಂದು ಬೆಳ್ಳಿಯ ಶಿಖರ, ಇನ್ನೊಂದು ಕಬ್ಬಿಣದ ಶಿಖರ. ಹೀಗೆ 3 ಶಿಖರಗಳು ಆ ಒಂದು ಪರ್ವತಕ್ಕೆ ಇದ್ದು ಒಟ್ಟು 10,000 ಯೋಜನದಷ್ಟು ವಿಸ್ತೀರ್ಣವಾದಂಥ ದೊಡ್ಡ ಪರ್ವತ ಅದು ತ್ರಿಕೂಟ ಪರ್ವತ. ಆ ಪರ್ವತದಲ್ಲಿ ಒಂದು ಉದ್ಯಾನವನ, ವರುಣನ ಉದ್ಯಾನವನ, ಅದರಲ್ಲೊಂದು ಸುಂದರವಾದಂಥ ಸರೋವರ. ಆ ಸರೋವರದಲ್ಲಿ ಇದ್ದಂತಹ ಒಂದು ಮೊಸಳೆಯೇನೆ ಈ ಶಾಪಗ್ರಸ್ತವಾದಂಥ ಮೊಸಳೆ ಇತ್ತು. ಆವಾಗ ಹಾಹಾ ಎನ್ನುವಂತಹ ಗಂಧರ್ವ ಆನೆಯಾಗಿ ಹುಟ್ಟಿದ್ದ. ಆ ಆನೆ ಒಂದು ಆನೆಗಳೇ ರಾಜನಾಗಿದ್ದ. ಆನೆಗಳ ರಾಜ ಪ್ರತಿನಿತ್ಯ ತಾನೇ ಮಾಡ್ತಾ ಇದ್ದ, ಬೇರೆ ಬೇರೆ ಕಡೆ ಹೋಗಿ ಸಂಚಾರ ಮಾಡಿ ನೀರು ಕುಡಿತಾ ಇರುತ್ತೆ. ಒಂದು ದಿವಸ ಆ ವರುಣನ ಉದ್ಯಾನವನಕ್ಕೆ ನೀರು ಕುಡಿಲಿಕ್ಕೆ ಅಂತ ಬರುತ್ತೆ. ನೀರು ಕುಡಿಲಿಕ್ಕೆ ಅಂತ ಬಂದು 2 ಕಾಲನ್ನು ಸರೋವರದ ಒಳಗಡೆ ಇಡುತ್ತೆ. ತಕ್ಷಣದಲ್ಲಿ ಏನೇ ಅಲ್ಲಿ ಇದ್ದಂತಹ ಮೊಸಳೆ ಬಂದು ತನ್ನ ಬಾಯಿಯಿಂದಾಗಿ ಅದನ್ನು ಹಿಡ್ಕೊಂಡು ಬಿಡುತ್ತೆ, ಕಾಲು ಹಿಡ್ಕೊಂಡ್ಬಿಡುತ್ತೆ. ಕೊನೆಗೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸಾಯಂಕಾಲದ ಹೊತ್ತಾಯಿತು. ಅದರ ಜೊತೆಗೆ ಬಂದಂಥ ಎಲ್ಲ ಹೆಣ್ಣು ಆನೆಗಳು ಕೂಡ ಪ್ರಯತ್ನ ಮಾಡಿದವು, ತಮ್ಮ ಕೈಯಲ್ಲಿ ಆಗಲ್ಲ ಅಂತ ವಾಪಸ್ ಹೋಗಿಬಿಟ್ಟು. ಕೊನೆಗೆ 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು. ಕೊನೆಗೆ 1000 ವರ್ಷ ಆಯಿತು ಅಂತೆ. 1000 ವರ್ಷ ಆದರೂ ಕೂಡ ಏನಾಗಲಿಲ್ಲ, ಈ ಆನೆ ಮತ್ತು ಮೊಸಳೆಯ ಕದನ ಮುಗಿಲೇ ಇಲ್ಲ. ಒಂದು ಸಲ ಹೊರಗೆ ಬರುತ್ತೆ ಆನೆ ಎಳ್ಕೊಂಡು, ಮತ್ತೆ ನೆಕ್ಸ್ಟ್ ಮಿನಿಟಲ್ಲೇ ಮೊಸಳೆ ಎಳ್ಕೊಂಡು ಮತ್ತೆ ನೀರಲ್ಲಿ ಹೋಗಿಬಿಡ್ತಾ ಇತ್ತೆ. ಹೀಗೆ ಘನಘೋರವಾದ ಯುದ್ಧ ಆಯಿತು. ಕೊನೆಗೆ ಆನೆಗನಿಸಿತು, ನನ್ನನ್ನು ರಕ್ಷಣೆ ಮಾಡುವಂಥವ್ರು ಯಾರೂ ಕೂಡ ಇಲ್ಲ ಅಂತ. ಇನ್ನು ನನ್ನನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಪರಮಾತ್ಮನೊಬ್ಬನೇ ರಕ್ಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ತಾನೇನು ಮಾಡ್ತಾನೆ, ವಿಶೇಷವಾಗಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ವಿಶೇಷವಾಗಿ ಪರಮಾತ್ಮ ತಾನು ಗರುಡಾರೂಢನಾಗಿ ಬರ್ತಾನೆ. ಬಂದಾಗ ಪರಮಾತ್ಮನಿಗೆ ಏನಾದರೂ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಲಿಕ್ಕೆ ಏನೂ ಕೂಡ ಇಲ್ಲ. ತಾನಿರೋದು ಯಾವುದೋ ಸರೋವರದಲ್ಲಿ, ಮೈಯಲ್ಲಿ ಶಕ್ತಿಯೂ ಕೂಡ ಇಲ್ಲ, ರಕ್ತವೆಲ್ಲ ಹೋಗಿಬಿಟ್ಟಿದೆ. ಏನು ಮಾಡೋಕ್ಕೆ ಗೊತ್ತಾಗದೇ ಇದ್ದಾಗ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಃ ಗುಚ್ರಾತ್ ಅಂತ ತನ್ನ ಸೊಂಡಿಲಿನಿಂದಾಗಿ ತುಂಬ ಕಷ್ಟಪಟ್ಟು ಒಂದು
ಕಮಲವನ್ನು ಕಿತ್ತಿ ತಾನು ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತೆ. ಆವಾಗ ಪರಮಾತ್ಮ ತಾನೇ ಮಾಡ್ತಾನೆ, ತನ್ನ ಕೈಯಲ್ಲಿದ್ದಂತಹ ಚಕ್ರದಿಂದಾಗಿ ಆ ಒಂದು ಮೊಸಳೆಯ ಕತ್ತನ್ನು ಕತ್ತರಿಸಿ ತಾನು ಅದರ ನಿಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅವನ ಚರಿತ್ರೆಯನ್ನು ತಿಳಿಸಿ ಮುಂದೆ ಆದಂತಹ ಸಮುದ್ರ ಮಥನ ವಿಶೇಷವಾಗಿ ಆದದ್ದು. ಅಲ್ಲೂ ಕೂಡ ಮತ್ತೆ ದೇವೇಂದ್ರನ ಅಹಂಕಾರವೇ ಕಾರಣ. ಎಷ್ಟೆಲ್ಲ ನಾವು ಕಡೆ ಯಾವ ದೇವತೆಗಳಿಗೆ ಸಂಕಷ್ಟ ಬಂತು ಅಂತ ಕೇಳ್ತೇವೋ ಅಲ್ಲೆಲ್ಲ ಮೂಲ ಕಾರಣ ಏನು ಅಂತಂದರೆ ಯಾವ ದೇವೇಂದ್ರನ ಅಹಂಕಾರವೇ ಕಾರಣ. ದೇವೇಂದ್ರ ಅಹಂಕಾರದಿಂದಾಗಿ ಯಾರೋ ಹಿರಿಯರಿಗೆ ಅವಮಾನ ಮಾಡೋದು, ಅದರಿಂದ ಕಷ್ಟ ಇಲ್ಲ ಯಾರಿಗೆ? ಉಳಿದ ದೇವತೆಗಳಿಗೆ. ಹಾಗಾಗಿ ಇಲ್ಲೇನಾಯಿತು, ಒಂದು ಸಲ ದುರ್ವಾಸರು ಪರಮಾತ್ಮನ ಲೋಕಕ್ಕೆ ಹೋಗಿ ವಾಪಸ್ ಬರ್ತಾ ಇರ್ತಾರೆ. ಬರಬೇಕಾದ್ರೆ ಏನಾಗುತ್ತೆ, ಪರಮಾತ್ಮನ ಒಂದು ಹಾರವನ್ನು ತೆಗೆದುಕೊಂಡು ಬಂದಿರ್ತಾರೆ, ನಿರ್ಮಾಲ್ಯ ಪುಷ್ಪವನ್ನು. ಎದುರುಗಡೆ ದೇವೇಂದ್ರ ಬರ್ತಾ ಇರ್ತಾನೆ. ದೇವೇಂದ್ರ ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇರ್ತಾನೆ. ದೇವೇಂದ್ರ ಬಂದಿದ್ದಾನೆ, ಅವನಿಗೆ ಈ ಹೂವನ್ನು ಕೊಡೋಣ ಅಂತ ಪರಮಾತ್ಮ ನಿರ್ಮಾಲ್ಯ ಅಂತ ಕೊಡ್ತಾರೆ. ಕೊಟ್ಟಾಗ ಅವನೇನು ಮಾಡ್ತಾನೆ, ಅಹಂಕಾರದಿಂದಾಗಿ ಅದನ್ನು ತನ್ನ ಆನೆ ಮೇಲೆ ಹಾಕಿಬಿಡ್ತಾನೆ. ಆನೆ ಕೂಡ ಅದನ್ನು ಕಿರಿಕಿರಿ ಆಗುತ್ತೆ. ತಕ್ಷಣ ಆ ಹೂವನ್ನು ಕೆಳಗಡೆ ಹಾಕಿ ಕಾಲಿನಿಂದಾಗಿ ತುಳಿದು ಹಾಕಿಬಿಡುತ್ತೆ. ತಲೆ ಮೇಲೆ ಧರಿಸಬೇಕಾದಂತಹ ಹೂವಿನ ಮಾಲೆಯನ್ನು ಕಾಲ ಕೆಳಗಡೆ ಹಾಕಿ ತುಳಿದು ಹಾಕಿಬಿಡ್ತು ದೇವೇಂದ್ರನ ಆನೆ. ತಕ್ಷಣದಲ್ಲಿ ಶಾಪ ಕೊಡ್ತಾರೆ ದುರ್ವಾಸರು, ನೀನು ನಿನ್ನ ಇಡೀ ಸಂಪತ್ತನ್ನು ಕಳೆದುಕೊಂಡು ಬಿಡು ಅಂತ. ಮತ್ತೆ ಯಥಾವತ್ ಅದೇ ಪರಿಸ್ಥಿತಿ. ಎಲ್ಲ ದೈತ್ಯರು ಆಕ್ರಮಣ ಮಾಡಿದರು. ಕೊನೆಗೆ ಎಲ್ಲರೂ ಕೂಡ ಸೋತು ಬ್ರಹ್ಮದೇವರ ಹತ್ರ ಬ್ರಹ್ಮದೇವರು ಬಂದಾಗ ಬ್ರಹ್ಮದೇವರು ನೇರವಾಗಿ ಪರಮಾತ್ಮನಂತೆ ಕರೆದುಕೊಂಡು ಹೋಗ್ತಾರೆ. ಪರಮಾತ್ಮ ಹೇಳ್ತಾನೆ, ನಿಮಗೆ ಮತ್ತೆ ಕಳೆದು ಹೋದಂತಹ ಸಂಪತ್ತು ಸಿಗಬೇಕು ಅಂತಂದರೆ ನೀವು ಮತ್ತೆ ಏನು ಮಾಡಬೇಕು, ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ಮಾಡಿದಾಗ ನಿಮ್ಮ ಸಂಪತ್ತು ವಾಪಸ್ ಸಿಗುತ್ತೆ ಅಂತ. ಸರಿ, ಸಮುದ್ರ ಮಥನ ಮಾಡೋದು ಹೇಗೆ ಅಂತ. ಯಾಕೆ ಅಂತಂದರೆ ಅದು ಕ್ಷೀರ ಸಮುದ್ರ ಅತ್ಯಂತ ದೊಡ್ಡದಾದ ಸಮುದ್ರ, ಕಡಿಬೇಕಂದ್ರೆ ದೊಡ್ಡ ಪರ್ವತ ಬೇಕು. ಎಲ್ಲ ಹೇಗೆ ಅಂತ ಕೇಳಿದಾಗ ಎಲ್ಲ ತಿಳಿಸ್ತಾರೆ ಪರಮಾತ್ಮ. ಮಂದರ ಪರ್ವತವನ್ನು ಇಟ್ಕೊಳ್ಳಿ ಅಂತೆಲ್ಲ ಹೇಳ್ತಾನೆ. ಸರಿ, ನಮ್ಮ ಕೈಯಲ್ಲಿ ಆಗಲ್ಲ ಇದು ಅಂತ. ಯಾಕಂದರೆ ಅಷ್ಟು ದೊಡ್ಡ ಪರ್ವತವನ್ನು ಕಡಿಲಿಕ್ಕೆ ನಮ್ಮ ಒಬ್ಬರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ಅಂತ. ಆವಾಗ ಪರಮಾತ್ಮ ಹೇಳ್ತಾನೆ, ಹಾಗಾದರೆ ನೀವು ದೈತ್ಯರೊಟ್ಟಿಗೆ ಸಂಧಾನ ಮಾಡ್ಕೊಳ್ಳಿ, ಇಬ್ಬರು ಸೇರಿಕೊಂಡು ಮಥನ ಮಾಡಿ ಅಂತ. ದೇವೇಂದ್ರ ಹೇಳ್ತಾನೆ, ಅದೇ ಸಾಧ್ಯ ಅಂತ. ನಾವು ಮಾಡ್ತಿರೋದು ಯಾಕೆ, ಅಮೃತ ಬೇಕು ಅಂತ. ಅವ್ರನ್ನ ಸೇರಿಸ್ಕೊಂಡ್ರೆ ಅವ್ರು ಮೊದಲು ಸೇರ್ಕೊಳ್ಳೋದೇ ಇಲ್ಲ ನಮ್ಮ ಜೊತೆಗೆ. ಸೇರ್ಕೊಂಡ್ರೆ ಏನಾಗುತ್ತೆ, ನೆಕ್ಸ್ಟ್ ನಾವು ಅವರಿಗೆ ಅಮೃತ ಕೊಡಬೇಕಾಗುತ್ತೆ. ಅದೇ ಸಾಧ್ಯ ಅಂತ ಹೇಳಿದಾಗ ಅದಕ್ಕೆ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಅಹಿಮೂಷಕವದ್ದೇವಾಹ ಎಂಬುದಾಗಿ ಒಂದು ನಿಯಮವನ್ನು ಹೇಳ್ತಾನೆ. ಹಾವು ಮತ್ತು ಇಲಿಯ ನ್ಯಾಯದಂತೆ ಅಂತ. ಒಬ್ಬ ಹಾವಾಡಿಗೆ ಇರ್ತಾನೆ. ಹಾವಾಡಿಗೆ ಬುಟ್ಟಿಯಲ್ಲಿ ಹಾವನ್ನು ಇಟ್ಕೊಂಡಿರ್ತಾನೆ ಆಟ ಆಡಿಸಲಿಕ್ಕೆ ಅಂತ. ಪ್ರತಿನಿತ್ಯ ಅದಕ್ಕೆ ಆಹಾರ ಕೊಡಬೇಕು. ಒಂದೊಂದು ಇಲಿಯನ್ನು ಹಾಕ್ತಾ ಇರ್ತಾನೆ. ಪ್ರತಿನಿತ್ಯ ಹಾವು ಕೂಡ ಇಲಿಯನ್ನು ತಿಂದ್ಕೊಂಡು ಜೀವನ ಮಾಡ್ತಾ ಇರುತ್ತೆ ಬುಟ್ಟಿಯಲ್ಲಿ ಇಟ್ಕೊಂಡೇನೆ. ಒಂದು ದಿವಸ ಅದಕ್ಕೆ ಒಂದು ವಿಚಾರ ಬರುತ್ತೆ ಅಂತೆ, ನಾನು ಪ್ರತಿನಿತ್ಯ ಇಲಿಯನ್ನು ತಿಂತಾ ಇದ್ರೆ ಏನು ಮಾಡ್ತಾ ಇರ್ತೇನೆ, ಇದೇ ಬುಟ್ಟಿಯಲ್ಲಿ ಇರ್ತೇನೆ, ಏನಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ. ಆವಾಗ ಇಲಿಗೆ ಹೇಳುತ್ತೆ ಬಂದು ಹಾವು, ನಾನು ಇದೇ ಬುಟ್ಟಿಲಿದ್ದೇನೆ, ನೀನು ಇದೇ ಬುಟ್ಟಿಲಿ ಇದ್ದೀಯ, ನಾವೇನು ಮಾಡೋಣ, ನಾನು ನನ್ನ ಹೆಡೆಯನ್ನು ಮೇಲೆ ಎತ್ತಿ ನಿಂತ್ಕೊಳ್ತೇನೆ. ಅಸ್ತಿಕವಾಗಿ ಹಿಲಿ ಮತ್ತು ಹಾವು ತುಂಬ ದೊಡ್ಡ ಶತ್ರುಗಳು, ಸೇರೋದೇ ಇಲ್ಲ ಒಟ್ಟಿಗೆ ಅವು. ಅಲ್ಲಿ ಹಾವು ಹೇಳುತ್ತೆ, ನೀನೋ ಚಿಂತೆ ಮಾಡಬೇಡ, ನಾವು ಹೊರಗಡೆ ಹೋಗೋಣ ಅಂತ. ಹೇಗೆ ಅಂದರೆ, ನಾನು ಹೆಡೆ ಎತ್ತಿ ನಿಂತ್ಕೊಳ್ತೇನೆ, ನೀನು ನನ್ನ ಹೆಡೆ ಮೇಲೆ ಕೂತ್ಕೊಂಡು ಏನು ಮಾಡು, ಬುಟ್ಟಿಯನ್ನು ಕತ್ತರಿಸಿಬಿಡೋದು. ಅದಕ್ಕೆ ಇಲ್ಲಿಗೆ ಹಲ್ಲು ಶಾರ್ಪೇ ಇರುತ್ತೆ, ಹಾಗೆ ಕತ್ತರಿಸು, ನಾವಿಬ್ಬರು ಕೂಡ ಹೊರಗಡೆ ಹೋಗೋಣ ಅಂತ. ಸರಿ ಅಂತ ಹಾಗೆ ಹೇಳುತ್ತೆ. ಹಾವು ಹೆಡೆ ಎತ್ತಿ ನಿಂತ್ಕೊಳ್ಳುತ್ತೆ, ಮೇಲೆ ಇಲಿ ಹತ್ತುತ್ತೆ, ಬುಟ್ಟಿಯನ್ನು ಕತ್ತರಿಸುತ್ತೆ, ಹೊರಗಡೆ ಇಬ್ಬರು ಬಂದುಬಿಡ್ತವೆ. ಬಂದ ತಕ್ಷಣ ಹಾವೇನು ಮಾಡುತ್ತೆ, ಇಲಿಯನ್ನು ತಿಂದುಕೊಂಡು ತಾನು ಹೊರಗಡೆ ಹೋಗಿಬಿಡುತ್ತೆ. ಅಂದ್ರೇನು, ಕೆಲಸ ಆಗೋ ತನಕ ಮಾತ್ರ ನಮ್ಮ ಶತ್ರುಗಳನ್ನು ಸೇರಿಕೊಳ್ಬೇಕು, ಆಮೇಲೆ ಅವ್ರನ್ನ ಬಿಟ್ಟು ಬಿಡಬೇಕು ಅಂತ. ಇದು ಪರಮಾತ್ಮ ಹೇಳಿದಂಥ ನಿಯಮ. ಹಾಗಾಗಿ ನೀವು ಏನು ಮಾಡಿ, ಅದರಂತೆ ದೇವತೆಗಳ ಜೊತೆಗೆ ನಿಮ್ಮ ದೈತ್ಯನ ಸೇರಿಸ್ಕೊಳ್ಳಿ, ಮುಂದಿನದನ್ನ ನೋಡ್ಕೊಳ್ತೇನೆ ಅಂತ. ಅವರಿಗಂತೂ ಅಮೃತ ಸಿಗೋಲಿಕ್ಕೆ ನಾ ಬಿಡೋದಿಲ್ಲ ಅಂತ. ತಕ್ಷಣ ದೈತ್ಯರ ಹತ್ರ ಹೋಗ್ತಾರೆ, ವಿಚಾರ ಮಾಡ್ತಾರೆ. ದೈತ್ಯರಿಗೂ ಸಹಜವಾಗಿ ಆಸೆ ಉಂಟಾಗುತ್ತೆ, ನಮಗೂ ಅಮೃತ ಸಿಕ್ಕರೆ ನಾವು ಜಗತ್ತಿನಲ್ಲಿ ಬಲಶಾಲಿಗಳಾಗಬಹುದು ಅಂತ. ಕೊನೆಗೆ ಎಲ್ಲರೂ ಕೂಡ ಸೇರ್ತಾರೆ, ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡ್ತಾರೆ. ವಿಶೇಷವಾಗಿ ಆ ಒಂದು ವಾಸುಕಿಯನ್ನು ಸರ್ಪದನ್ನು ಹಗ್ಗವನ್ನಾಗಿ ಮಾಡಿ ಕಡಿಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಏನಾಯಿತು, ಬಾಲವನ್ನು ದೈತ್ಯರು ಹಿಡ್ಕೊಂಡಿದ್ದರು, ಮುಖವನ್ನು ದೇವತೆಗಳು ಹಿಡ್ಕೊಂಡಿದ್ರು. ದೈತ್ಯರಿಗೆ ಬೇಜಾರಾಗುತ್ತೆ. ನಾವು ದೈತ್ಯರು, ಅವ್ರು ಹೇಳ್ತಾರೆ, ಒಳ್ಳೆ ನಾವು ಶಾಸ್ತ್ರಾಧ್ಯಯನ ಮಾಡಿದಂಥ ದೊಡ್ಡ ದೊಡ್ಡ ದೈತ್ಯರು, ನಮಗೆ ಬಾಲ ಹಿಡ್ಕೊಳ್ಳಿಕ್ಕೆ ಅವಮಾನ ಆಗುತ್ತೆ, ಹಾಗೆ ನಮಗೆ ಮುಖ ಬೇಕು ಅಂತ. ಸರಿ, ಮುಖವನ್ನು ಕೊಡ್ತಾರೆ. ಮುಖ ತೆಗೆದುಕೊಂಡ್ರು ಕಡಿಲಿಕ್ಕೆ ಶುರು ಮಾಡಿದರು. ಅವರಿಗೆ ಕಷ್ಟ ಆಯಿತು. ಕಡಿಲಿಕ್ಕೆ ಶುರು ಮಾಡಿದಾಗ ಏನಾಯಿತು, ಈ ವಾಸುಕಿಗೆ ಹೊಟ್ಟೆ ನೋವು ಬಂದು ಅವನ ಬಾಯಿಂದಾಗಿ ವಿಷ ಬರಲಿಕ್ಕೆ ಶುರುವಾಯಿತು ಅಂತೆ. ಆ ವಿಷದಿಂದಾಗಿ ಏನಾಯಿತು, ದೈತ್ಯರಿಗೆ ಕಷ್ಟ ಆಗಿಬಿಡ್ತು. ಅಲ್ಲಿ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಪ್ರೆಸ್ಟೇಜ್ ಪ್ರಶ್ನೆ.
ನಾವೇ ಕೇಳಿ ಇಸ್ಕೊಂಡಿದ್ದೇವೆ ಮುಖ ಬೇಕು ಅಂತ, ಈಗ ವಿಷ ಬರ್ತಾ ಇದೆ ಅಂತ ಕೊಟ್ಬಿಟ್ರೆ ಅದೇನಾಗುತ್ತೆ, ನಮ್ಮ ಅವಮಾನ ಆಗುತ್ತೆ ಅಂತ ವಿಷ ಬಂದರೂ ಕೂಡ ತಾವೇ ಮಾಡಿದ್ರು, ಹಾಗೆ ಕಡಲಿಕ್ಕೆ ಶುರು ಮಾಡಿದರು. ಇಷ್ಟಾದ ಮೇಲೆ ಕೊನೆಗೆ ಆ ಸಮುದ್ರ ಮಥನದಿಂದಾಗಿ ಮೊದಲು ಬಂದಂಥ ಒಂದು ಪದಾರ್ಥ ಅಂತಂದರೆ ಅದು ವಿಷ. ಅಂತಹ ವಿಷವನ್ನು ಸಾಕ್ಷಾತ್ ಯಾವ ವಾಯುದೇವರು ತಾವು ಪಾನವನ್ನು ಮಾಡ್ತಾರೆ. ಕೊನೆಗೆ ರುದ್ರದೇವರು ಬರ್ತಾರೆ, ನಾನು ಸ್ವಲ್ಪ ಕುಡಿತೀನಿ ವಿಷ ಅಂತ. ಕೊನೆಗೆ ತಾವು ತಮ್ಮ ಕೈಲಿ ಸ್ವಲ್ಪ ವಿಷವನ್ನು ಹಾಕಿಕೊಂಡು ಅದನ್ನು ಚೆನ್ನಾಗಿ ತಿಕ್ಕಿ ಅದರಲ್ಲಿ ಏನೋ ಒಂದು ಸತ್ವ ಇಲ್ಲದಂತೆ ಮಾಡಿ ರುದ್ರದೇವರಿಗೆ ಕೊಡ್ತಾರೆ. ಅದನ್ನು ಕುಡಿತಾರೆ. ಕುಡಿದಾಗ ಏನಾಗುತ್ತೆ, ಅವರಿಗೆ ತಲೆ ತಿರ್ಲಿಕ್ಕೆ ಶುರುವಾಗುತ್ತೆ, ಕುತ್ತಿಗೆ ಎಲ್ಲ ನೀರಿ ಆಗುತ್ತೆ. ಹಾಗಾಗಿ ನೀಲಕಂಠ ಅಂತ ಆಗ್ತಾರೆ. ತಲೆ ಮೇಲೆ ಗಂಗೆನ ಇಟ್ಕೊಳ್ತಾರೆ, ಗಂಗಾಧರ ಅಂತ ಆಗ್ತಾರೆ. ಅದು ಸಾಕಾಗದೇನೆ ಚಂದ್ರದನ್ನು ಇಟ್ಕೊಳ್ತಾರೆ, ಚಂದ್ರಚೂಡ ಅಂತ ಆಗ್ತಾರೆ. ಹೀಗೆ ರುದ್ರದೇವರು ಕಂಠ ಅಂತ ಆಗ್ತಾರೆ. ಅಂದಿನಿಂದಾಗಿ ಏನು ಮಾಡಿದರು, ರುದ್ರದೇವರ ತಲೆ ತಂಪಾಗಿರಬೇಕು ಅಂತ ನಿರಂತರವಾಗಿ ಅಭಿಷೇಕ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಆ ವಿಷ ಸ್ವಲ್ಪ ಅಲ್ಲೇ ಕೆಳಗಡೆ ಬಿತ್ತು ಅಂತೆ. ಆ ವಿಷದಿಂದಾಗಿಯೇ ಈ ಹಾವು, ಚೇಳು ಮುಂತಾದಂಥ ವಿಷ ಸರ್ಪಗಳು ಹುಟ್ಟಿದವು. ಅದಾದ ಮೇಲೆ ಇನ್ನೂ ಸ್ವಲ್ಪ ಹಾವು ಉಳಿತು ಅಂತೆ, ವಿಷ ಉಳಿತು. ಆ ವಿಷ ವಿಶೇಷವಾಗಿ ಶುಕ್ರಾಚಾರ್ಯರು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ವಿಷವನ್ನು ಪಡೆದುಕೊಂಡ್ರು, ತಾವು ಸ್ವಲ್ಪ ಇಸ್ಕೊಂಡ್ರು. ಕೊನೆಗೆ ಮುಂದೆ ಮಹಾಭಾರತ ಸಂದರ್ಭದಲ್ಲಿ ಶಕುನಿ ತಾನು ಶುಕ್ರಾಚಾರ್ಯರ ಹತ್ರ ಹೋಗಿ ಆ ವಿಷವನ್ನು ತೆಗೆದುಕೊಂಡು ತಾನೇ ಮಾಡಿದ, ಭೀಮಸೇನ ದೇವರ ಮೇಲೆ ವಿಷವನ್ನು ಪ್ರಯೋಗ ಮಾಡಿದ. ಚಿಕ್ಕ ವಯಸ್ಸಿನ ಭೀಮಸೇನ ವಿಷ ಹಾಕಿರ್ತಾರೆ ಲಡ್ಡುವಿನಲ್ಲಿ, ಆ ವಿಷ ಭೀಮಸೇನ ದೇವರಿಗೆ ಹಾಕ್ತಾನೆ, ಅದನ್ನೇನೋ ಎಫೆಕ್ಟ್ ಆಗೋದಿಲ್ಲ. ಹೀಗೆ ಇಲ್ಲಿಯೇ ವಿಷ ಅಲ್ಲಿ ತನಕ ಬಂತು ಅಂತ ತಿಳಿಸ್ತಾರೆ. ಕೊನೆಗೆ ಮುಂದೆ ಐರಾವತ ಬಂತು, ಉಚ್ಚೇಶವಸ್ ಬಂತು, ಅನೇಕ ಆಯುಧಗಳು, ಅಪ್ಸರಸ್ತ್ರೀ ಎಲ್ಲರೂ ಕೂಡ ಬಂದರು. ಅದೆಲ್ಲವನ್ನು ಕೂಡ ವಿಶೇಷವಾಗಿ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಅದಾದ ಮೇಲೆ ಮಹಾಲಕ್ಷ್ಮೀ ದೇವಿ ಬರ್ತಾಳೆ. ಮಹಾಲಕ್ಷ್ಮೀ ದೇವಿ ಬಂದಾಗ ಎಲ್ಲರೂ ಕೂಡ ದೈತ್ಯರು ನಮಗೆ ಬೇಕು ಅಂತ ಹೇಳಿದಾಗ ಲಕ್ಷ್ಮೀದೇವಿ ಹೇಳ್ತಾಳೆ, ನಾನೇ ಸ್ವಯಂವರವನ್ನು ಮಾಡ್ತೇನೆ ಎಂಬುದಾಗಿ ಹೇಳಿ ಪ್ರತಿಯೊಬ್ಬರಲ್ಲೂ ಕೂಡ ದೋಷ ಇದೆ, ಆ ದೋಷ ಇದೆ ಅಂತ ಹೇಳಿಕೊಂಡು ಕೊನೆಗೆ ಯಾವುದೇ ದೋಷ ಇಲ್ಲದೆ ಇರುವಂತಹ ಪರಮಾತ್ಮನನ್ನು ನಾನು ಮದುವೆ ಆಗ್ತೇನೆ ಅಂತ ಪರಮಾತ್ಮನೊಟ್ಟಿಗೆ ವಿವಾಹವನ್ನು ಆಗ್ತಾಳೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ತಾನು ಅದರಿಂದಾಗಿ ಅಮೃತವನ್ನು ಹಿಡಿದುಕೊಂಡು ಮೇಲೆ ಬರ್ತಾನೆ. ಹಿಡಿದುಕೊಂಡು ಮೇಲೆ ಬಂದ ತಕ್ಷಣದಲ್ಲಿ ಏನಾಯಿತು, ದೈತ್ಯರು ಬಂದುಕೊಂಡು ತಾವೇ ಮಾಡಿದರು, ಅದನ್ನು ಅಪಹಾರ ಮಾಡಿಬಿಟ್ರು. ಮೊದಲಾಗಿದ್ದಂತಹ ನಿಯಮ ಏನು, ಒಪ್ಪಂದ ಏನು, ಇಬ್ಬರಿಗೂ ಕೂಡ ಅರ್ಧ 50-50 ಅಂತ. ರೂಲ್ಸ್ ಬ್ರೇಕ್ ಮಾಡಿದವರು ಯಾರು? ದೈತ್ಯರು. ಹಾಗಾದರೆ ಪರಮಾತ್ಮನಿಗೆ ಸಾಮರ್ಥ್ಯ ಇತ್ತು, ತಡೆಯುವಂಥ ಸಾಮರ್ಥ್ಯ. ಆದರೆ ದೈತ್ಯರೇ ಮೊದಲು ಈ ನಿಯಮವನ್ನು ಮುರಿದರು ಅಂತ ಗೊತ್ತಾಗಬೇಕು ಅಂತ ಅವರೇ ಮಾಡಿದರು. ಪರಮಾತ್ಮ ಸುಮ್ಮನೆ ಇದ್ದ. ಈ ಕಡೆ ದೇವತೆಗಳಿಗೆ ಚಿಂತೆ ಶುರುವಾಯಿತು. ಪರಮಾತ್ಮ ಏನೋ ಮುಂಚೆ ಹೇಳಿಬಿಟ್ಟಿದ್ದ, ಅಮೃತ ನಿಮಗೆ ಕೊಡ್ತೇನೆ ಅಂತ. ಇಲ್ಲಿ ನೋಡಿದರೆ ಅಮೃತ ನಮಗೆ ಸಿಗಲೇ ಇಲ್ವಲ್ಲ ಅಂತ. ಕೊನೆಗೆ ಪರಮಾತ್ಮ ವಿಶೇಷವಾದಂತಹ ಮೋಹಿನಿ ಎನ್ನುವಂತಹ ಅದ್ಭುತವಾದಂತಹ ರೂಪವನ್ನು ಧಾರಣೆ ಮಾಡಿ ಬರ್ತಾನೆ. ಮಾಡಿ ಬಂದಾಗ ಆ ಕಡೆ ದೈತ್ಯನೇ ತೆಗೆದುಕೊಂಡು ಹೋಗ್ಬಿಟ್ರು ಅಮೃತವನ್ನು. ಪರಸ್ಪರ ಅವರಲ್ಲೇ ಜಗಳ ಶುರುವಾಯಿತು, ನಾನು ಫಸ್ಟ್ ಕುಡಿಬೇಕು ಅಂತ. ಆವಾಗ ಮೋಹಿನಿ ಅವ್ರ ಹತ್ರ ಹೋಗ್ತಾಳೆ. ಅವಳ ಮೋಹಕವಾದಂಥ ರೂಪವನ್ನು ನೋಡಿ ದೈತ್ಯರು ಹೇಳ್ತಾರೆ, ನೋಡು ಮೋಹಿನಿ, ನೀನೇನು ಮಾಡ್ತೀವಿ ಗೊತ್ತಿಲ್ಲ, ನೀನು ಅಮೃತವನ್ನು ನಮಗೆ ದೈತ್ಯರಿಗೆ ಸರಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಈಕ್ವಲ್ ಆಗಿ ಹಂಚಬೇಕು ಅಂತ. ಆವಾಗ ಮೋಹಿನಿ ಹೇಳ್ತಾಳೆ, ನೋಡಿ ನನ್ನನ್ನು ಫುಲ್ ನಂಬಲಿಕ್ಕೆ ಹೋಗಬೇಡಿ ಅಂತ. ನಾನೊಬ್ಬ ಹೆಣ್ಣು, ರೂಪವತಿ ಅಂತ ಹೆಣ್ಣು, ನಾನು ಯಾವ ಕಡೆ ಜಾರ್ತಿನೂ ಗೊತ್ತಿಲ್ಲ, ನನ್ನ ನಂಬೇಡಿ ಅಂತ. ಆವಾಗ ದೈತ್ಯರು ಹೇಳ್ತಾರೆ, ಛೇ ಇಂತಹ ತಪ್ಪು ಮಾತು ನಿನ್ನ ಬಾಯಿಂದ ಬರಬಾರ್ದು, ನೀನು ನೋಡಿದರೆ ಗೊತ್ತಾಗ್ತೀನಿ ನೀನು ಎಷ್ಟು ಪ್ರಾಮಾಣಿಕೆ ಅಂತ. ಹಾಗಾಗಿ ಆ ರೀತಿ ನೀನು ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನೀನೇ ಕೊಡು ಅಂತ. ಮೋಹಿನಿ ಮತ್ತೆ ಹೇಳ್ತಾಳೆ, ನಾನು ಮೋಸ ಮಾಡಿದರೂ ಮಾಡ್ಬೋದು, ಜಾಗ್ರತೆ ಅಂತ. ಖಂಡಿತ ನೀನು ಮೋಸ ಮಾಡಿದರೂ ಪರವಾಗಿಲ್ಲ ಅಂತ ಕೊಟ್ಟು ಬಿಡ್ತಾರೆ. ಅಂದರೆ ಆ ರೀತಿಯಾದಂತಹ ಮೋಹಕವಾದ ರೂಪ ಪರಮಾತ್ಮನಿಗಿತ್ತು. ದೈತ್ಯರು ಕೂಡ ಅಮೃತವನ್ನು ಇನ್ನೊಬ್ಬ ಹೆಣ್ಣಿನ ಕೈಯಲ್ಲಿ ಕೊಡುವಂತಹ ಮೂರ್ಖರಾಗಿದ್ದರು ಅಂತ ತಿಳಿಸ್ತಾ ಇದ್ದ ದೈತ್ಯರ ಬಗ್ಗೆ. ಹಾಗೆ ಕೊಟ್ಟು ಬಿಟ್ಟರು. ಕೊನೆಗೆ ಪರಮಾತ್ಮ ತಾನೇ ಮೊದಲೇ ಹೇಳಿದಂತೆ ಮೋಸ ಮಾಡ್ತೀನಿ ಅಂತ ಬಾಯ್ಬಿಟ್ಟು ತಾನೇ ಹೇಳಿದ್ದ. ಹಾಗಾಗಿ ತಾನೇ ಮಾಡಿದ. ಒಂದು ಕಡೆ ದೈತ್ಯರನ್ನು ಕೂಡಿಸಿದ ಒಂದು ಸಾಲಿನಲ್ಲಿ, ಇನ್ನೊಂದು ಕಡೆ ದೇವತೆಗಳನ್ನು ಕೂಡಿಸಿದಾಗ ತಾನು ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚುತ್ತಾನೆ. ಕೊನೆಗೆ ಇದನ್ನು ನೋಡಿ ಕೊನೆಯಲ್ಲಿ ಒಬ್ಬ ದೈತ್ಯ, ರಾಹು ಎನ್ನುವಂಥ ದೈತ್ಯ, ದೇವತೆಗಳ ಸಲಹೆಯಲ್ಲಿ ಬಂದು ತಾನೊಬ್ಬನೇ ಕೂತ್ಕೊಂಡ್ಬಿಡ್ತಾನೆ, ನನಗೊಬ್ಬನಿಗಾದರೂ ಸಿಗಲಿ ದೈತ್ಯರಲ್ಲಿ ಅಮೃತ ಅಂತ. ಕೊನೆಗೆ ಈ ವಿಚಾರ ಸೂರ್ಯಚಂದ್ರರಿಗೆ ಗೊತ್ತಾಗುತ್ತೆ. ಪರಮಾತ್ಮನಿಗೆ ವಿಚಾರವನ್ನು ತಿಳಿಸ್ತಾರೆ. ತಕ್ಷಣದಲ್ಲಿ ಏನೇ ಪರಮಾತ್ಮ ಅಲ್ಲೇನಾಗಿತ್ತು, ರಾಹುವಿನ ಕೈಗೆ ಅಮೃತ ಹಾಕಿಬಿಟ್ಟಿದ್ದ. ಅಮೃತ ಅವನು ಕುಡಿದಿದ್ದ. ಪರಮಾತ್ಮ ತಕ್ಷಣದಲ್ಲಿ ಅವನ ಶಿರಸ್ಸನ್ನು ಕತ್ತರಿಸಿಬಿಟ್ಟ. ಆವಾಗೇನಾಗಿತ್ತು, ಅಮೃತ ಬಾಯಿಯಲ್ಲಿ ಹೋಗಿತ್ತು, ದೇಹದ ಒಳಗಡೆ ಹೋಗಿಲ್ಲ, ಕುತ್ತಿಗೆಯಲ್ಲಿ ಮಾತ್ರ ಉಳಿದಿತ್ತು.
ಕುತ್ತಿಗೆ ಕತ್ತರಿಸಿದ, ಸಂಹಾರ ಆಗಿಬಿಡ್ತು. ಕೊನೆಗೇನಾಯಿತು, ದೇವತೆಗಳ ಮತ್ತು ದೈತ್ಯರ ನಡುವೆ ಜೋರಾಗಿ ಯುದ್ಧ ಪ್ರಾರಂಭ ಆಗಿ ದೈತ್ಯರೆಲ್ಲರೂ ಕೂಡ ಸೋತು ಓಡಿ ಹೋಗಿಬಿಟ್ರು ಅಂತ ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಮೃತ ರಾಹುವಿನ ತಲೆಯಲ್ಲಿ ಹೋಗಿತ್ತು, ಬಾಯಿಯಲ್ಲಿ ಹೋಗಿತ್ತು, ಹಾಗಾಗಿ ಅವನೇನಾದ ಮುಂದೆ ರಾಹು ಗ್ರಹ ಅಂತ ಪ್ರಖ್ಯಾತ ಆದ ಅಂತ. ಸರಿ, ಅವನ ದೇಹ ಅದೇನಾಯಿತು ಅಂತ, ಕೆಳಗಿನ ಮುಂಡ ಏನಾಯಿತು ಅಂತಂದರೆ ಇವತ್ತಿಗೂ ಕೂಡ ಆ ಸಮುದ್ರದಲ್ಲಿ ತೇಲ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ತೇಲ್ತಾ ಇದೆ ಅಂತಂದರೆ ಅಲ್ಲಿ ಏನಾಯಿತು, ತಲೆಯನ್ನು ಕತ್ತರಿಸಿದರು. ಕತ್ತರಿಸಿದ ಮೇಲೆ ಏನಾಯಿತು, ಒಂದು ಹನಿ ಅಮೃತ ಅವನ ದೇಹದಲ್ಲಿ ಬಿತ್ತು ಅಂತೆ. ಒಂದು ಸೆಕೆಂಡ್ ಮುಂಚೆ ಬಿದ್ದುಬಿಟ್ಟಿದ್ರೆ ಏನಾಗ್ತಾ ಇತ್ತು, ಬದುಕಿ ಬಿಡ್ತಾ ಇದ್ದ. ತಲೆ ಕತ್ತರಿಸಿದ ಮೇಲೆ ಕುತ್ತಿಗೆಯಿಂದ ಏನು ಬಿತ್ತು, ಒಂದು ಹನಿ ಅಮೃತ ಅವನ ದೇಹದಲ್ಲಿ ಬಿತ್ತು. ಹಾಗಾಗಿ ದೇಹವು ಕೂಡ ಏನಾಯಿತು, ನಾಶವಿಲ್ಲದೆ ಇರುವಂತಹ ದೇಹವಾಯಿತು. ಇವತ್ತಿಗೂ ಕೂಡ ಸಮುದ್ರದಲ್ಲಿ ತೇಲ್ತಾ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಯುದ್ಧ ಎಲ್ಲವೂ ಕೂಡ ಪ್ರಾರಂಭ ಆಯಿತು. ಯುದ್ಧ ಆದ ಮೇಲೆ ಹೀಗೆ ಎಲ್ಲ ದೇವತೆಗಳು ಕೂಡ ವಿಶೇಷವಾಗಿ ದೈತ್ಯರನ್ನು ನಿಗ್ರಹ ಮಾಡಿ ತಾವು ಮತ್ತೆ ಪುನಃ ಏನು ಮಾಡ್ತಾರೆ, ತಮ್ಮ ರಾಜ್ಯವನ್ನು ಪಡ್ಕೊಳ್ತಾರೆ. ಹೀಗೆ ಪರಮಾತ್ಮ ಮಾತು ಕೊಟ್ಟಿದ್ದ, ನೀವು ನಿಮ್ಮ ಶತ್ರುಗಳಾದಂತಹ ದೈತ್ಯರೊಟ್ಟಿಗೆ ಸಂಧಾನ ಮಾಡಿಕೊಂಡು ಸಮುದ್ರ ಮಥನ ಮಾಡಿ ಅಮೃತ ಕೊಡಿಸುವಂಥ ಜವಾಬ್ದಾರಿ ನನ್ನದು ಅಂತ. ಹೀಗೆ ಪರಮಾತ್ಮ ಅಮೃತವಾದ ಸಂದರ್ಭದಲ್ಲಿ ಒಟ್ಟು 4 ಅವತಾರಗಳನ್ನು ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಒಂದು ಅಜಿತ ಎನ್ನುವಂತಹ ರೂಪ, ಪರ್ವತವನ್ನು ಹೊತ್ತುಕೊಂಡು ಬಂದಂತಹ ರೂಪ. ಮತ್ತೆ ಪರ್ವತ ಮುಳುಗಲಿಕ್ಕೆ ಶುರು ಮಾಡಿದಾಗ ಕೂರ್ಮ ಎನ್ನುವಂಥ ರೂಪದಿಂದಾಗಿ ಬೆಟ್ಟವನ್ನು ಹೊತ್ತಿಕೊಂಡ. ನಂತರ ಅಮೃತ ತಂದಂತಹ ರೂಪ ಧನ್ವಂತರಿ ರೂಪ, ಅಮೃತವನ್ನು ಕೊಟ್ಟಂತಹ ರೂಪ ಮೋಹಿನಿ ರೂಪ. ಹೀಗೆ ಕೇವಲ ದೇವತೆಗಳಿಗೆ ಅಮೃತ ಸಿಗಬೇಕು ಎನ್ನುವಂಥ ಒಂದೇ ಒಂದು ಉದ್ದೇಶದಿಂದಾಗಿ ಪರಮಾತ್ಮ 4 ಅವತಾರಗಳನ್ನು ಮಾಡಿದ, ಅವರ ಉದ್ಧಾರವನ್ನು ಮಾಡಿದ. ಹೀಗೆ ಆ ಪರಮಾತ್ಮನ ಪಾದವನ್ನು ನಂಬಿದರೆ ಪರಮಾತ್ಮ ಯಾವುದೇ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಎನ್ನುವಂತಹ ಸಂದೇಶವನ್ನು ಈ ಕಥೆ ಕೊಡ್ತಾ ಇದೆ ಅಂತ ಶುಕಾಚಾರ್ಯರು ತಾವು ಪರೀಕ್ಷಿತ ಮಹಾರಾಜನಿಗೆ ಉಪದೇಶ ಮಾಡ್ತಾರೆ. ಹೀಗೆ ತಮ್ಮ ರಾಜ್ಯ ಕಳೆದುಕೊಂಡಾಗ ಬಲಿಚಕ್ರವರ್ತಿ ಮುಂತಾದಂಥ ಪ್ರತಿಯೊಬ್ಬ ದೈತ್ಯರು ಕೂಡ ಮತ್ತೆ ವಿಶೇಷವಾಗಿ ತಾನು ಒಂದು 100 ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ. ಅಂದರೆ ಇಂದ್ರ ಪದವಿಗೆ ಬರಬೇಕು ಅಂತಂದರೆ 100 ಅಶ್ವಮೇಧ ಯಾಗ ಮಾಡಿರಬೇಕು, ಆವಾಗ ಅವನು ಇಂದ್ರನಾಗ್ತಾನೆ ಅಂತ. ಹಾಗಾಗಿ ಬಲಿಚಕ್ರವರ್ತಿ ಚಿಂತನೆ ಮಾಡ್ತಾನೆ, ನಾವು ಯುದ್ಧ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಇನ್ಮೇಲೆ, ಯಾಕೆಂದರೆ ಅವರಿಗೆ ಅಮೃತ ಸಿಕ್ಕಿಬಿಟ್ಟಿದೆ. ಹಾಗಾಗಿ ನಾವು 100 ಅಶ್ವಮೇಧ ಯಾಗಗಳನ್ನು ಮಾಡಿ ನಾನು ಇಂದ್ರನಾಗ್ತೇನೆ ಅಂತ ತೀರ್ಮಾನ ಮಾಡಿ ಯಾಗ ಮಾಡಲಿಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಪರಮಾತ್ಮ ವಾಮನ ಎನ್ನುವಂಥ ರೂಪದಿಂದಾಗಿ ಬಂದು ಯಾಗವನ್ನು ತಡೆ ಹಿಡಿದಿದ್ದಾನೆ. ಮುಂದಿನ ಚಿಂತನೆಯನ್ನು ನಾಳೆ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.